ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋಶ್ರಿತ್ವ ಪ್ರಣಮಾಮಿ ಮುಹುರ್ಮುಹುಃ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಮೂರನೇ ದಿನದ ಈ ಉಪನ್ಯಾಸದ ಮತ್ತು ಕೊನೆಯ ದಿನದ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಿಮಗೆಲ್ಲರಿಗೂ ನಾನು ಶ್ರದ್ಧಾಪೂರ್ವಕ ನಮನಗಳನ್ನು ಸಮರ್ಪಿಸ್ತೇನೆ. ನನಗೆ ಗೊತ್ತಿದೆ, ಭಾರತದ ಇತಿಹಾಸವನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಬಹಳ ಜನರಿಗೆ ಇತಿಹಾಸ ಮೊದಲೇ ಗೊತ್ತಿದೆ, ಇನ್ನೂ ಕೆಲವರಿಗೆ ಗೊತ್ತಿದೆ ಅಂತ ಅನ್ನಿಸ್ತಿದೆ. ಆದರೆ ಪ್ರತಿ ಬಾರಿ ಒಂದನ್ನು ಕೇಳಿದಾಗ ಅಯ್ಯೋ ಇದೇನೋ ಹೊಸ್ತಿದೆಯಲ್ಲಪ್ಪ, ನಮ್ಗೆ ಗೊತ್ತೇ ಇರಲಿಲ್ಲ ಅಂತ ಅನಿಸುತ್ತೆ. ಇನ್ನೂ ಕೆಲವರಿಗೆ ಇದು ಸ್ವಲ್ಪವೇ ಹೇಳಿದ್ದಾರಲ್ಲ, ಇಷ್ಟು ನಮ್ಗೆ ಗೊತ್ತೇ ಇರಲಿಲ್ವಲ್ಲ ಅಂತ. ನಮ್ಮ ಇತಿಹಾಸಕ್ಕೆ ಬಹಳ ದೊಡ್ಡದೊಂದು ಆಘಾತ ಏನಾಗಿದೆ, ಆ ಆಘಾತವನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುವ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಇವತ್ತು ಅದನ್ನು ಮುಂದುವರಿಸ್ತೀನಿ. ನಾವು ಗುಪ್ತರ ಕಾಲದಿಂದ ಹಿಡಿದು ಭಾರತದ ವಿಭಜನೆಯ ಹಂತದವರೆಗೂ ಬಂದು ನಿಂತಿದ್ವಿ. ಈಗ ಅದನ್ನು ಮುಂದುವರಿಸಿ ಇವತ್ತು ಭಾರತ ಹೇಗೆ ಸಕ್ಷಮವಾಗಿ ನಿಂತು ತನ್ನೆಲ್ಲ ಸಾಮರ್ಥ್ಯವನ್ನು ಬೆಳಗಿ ತೋರ್ತಾ ಇದೆ ಎನ್ನುವಂಥ ಚಿಂತನೆಯನ್ನು ನಿಮ್ಮ ಮುಂದೆ ಹಂಚ್ಕೋಬೇಕಾಗಿದೆ ಅಷ್ಟೇ. ಇತ್ತೀಚೆಗೆ ಕಳೆದ ಕೆಲವು ವರ್ಷಗಳ ಹಿಂದೆ ಶಶಿ ತರೂರ್ ಒಂದು ವಿವಾದವನ್ನು ಹುಟ್ಟಾಕಿದ್ರು. ಅದನ್ನು ಇಡೀ ಕಾಂಗ್ರೆಸ್ನವರು ಆನಂತರ ಭಾಳ ವ್ಯಾಪಕವಾಗಿ ತಗೊಂಡು ಬಂದರು. ವಿವಾದ ಏನಾಗಿತ್ತು ಅಂತಂದರೆ, ಭಾರತವನ್ನು ಡಿವೈಡ್ ಮಾಡಬೇಕು ಎನ್ನುವಂಥ 2 ನೇಷನ್ ಥಿಯರಿಯ ಬೀಜವನ್ನು ಬಿತ್ತಿದ್ದು ವಿನಾಯಕ ದಾಮೋದರ ಸಾವರ್ಕರ್, ವಿ ಡಿ ಸಾವರ್ಕರ್ ಅಂತ ಅವ್ರು ಹೇಳಿದರು. ಹಾಗೆ ಹೇಳೋದ್ರ ಮೂಲಕ ಅವ್ರು ಏನು ಹೇಳಿದರು ಅಂತಂದರೆ, ವಿನಾಯಕ ದಾಮೋದರ ಸಾವರ್ಕರ್ರ ಒಂದು ಕೋಟ್ ಮಾಡಿ, ಆ ಕೋಟ್ನಲ್ಲಿ ಸಾವರ್ಕರ್ ಹೇಳ್ತಾರೆ, ಹೌದು ಇಬ್ಬರು ಬೇರೆ ಬೇರೆಯ, ಹಿಂದೂ ಮತ್ತು ಮುಸಲ್ಮಾನರಿಬ್ಬರು ಬೇರೆ ಬೇರೆಯ ಆಲೋಚನೆಯವರು, ಬೇರೆ ಬೇರೆಯ ಮತದವರು, ಹೀಗಾಗಿ ಒಂದಾಗಿರೋದು ಕಷ್ಟ ಅಂತ ಅವ್ರು ಹೇಳಿದರು ಅಂತ ಅವರು ಒಂದು ಕೋಟ್ ಮಾಡಿದರು. ಆದರೆ ಆ ಕೋಟ್ ಅವ್ರು ವಿಸ್ತಾರವಾಗಿರುವ ಭಾಷಣದ 1-2 ಸಾಲನ್ನು ಮಾತ್ರ ತೆಗೆದು ಕೋಟ್ ಮಾಡಿರೋದು. ನಿಮ್ಗೆ ಗೊತ್ತಿದೆ ಮಿಸ್ಕೋಟ್ ಆದರೆ ಹೇಗಿರುತ್ತೆ ಅಂತ. ಆದರೆ ವಾಸ್ತವವಾಗಿ ಇದನ್ನು ಮೊದಲನೇ ಬಾರಿಗೆ ಹೇಳಿದ್ದು ಈ ಮನುಷ್ಯ. ಭಾಳ ಜನರಿಗೆ ಈ ಮನುಷ್ಯನ ಪರಿಚಯ ಇದ್ದಿರ್ಬೋದು. ಈ ಮನುಷ್ಯನ ಹೆಸರು ಸರ್ ಸೈಯದ್ ಅಹಮದ್ ಖಾನ್ ಅಂತ. ಸರ್ ಸೈಯದ್ ಅಹಮದ್ ಖಾನ್ ಅಲಿಗಢ್ ಚಳುವಳಿಯ ನೇತೃತ್ವ ವಹಿಸಿದಂಥ ವ್ಯಕ್ತಿ. ಸರ್ ಸೈಯದ್ ಅಹಮದ್ ಖಾನ್ರ ವಿಶೇಷ ಏನು ಅಂತಂದರೆ, ಅವರು ಮೂಲತಃ ಮೊಘಲ್ ಲೀನಿಯೇಜಿಗೆ ಸೇರಿದವರು. ಇನ್ನು ಪರ್ಮನೆಂಟಾಗಿ ಈ ದೇಶದಲ್ಲಿ ಬ್ರಿಟಿಷರೇ ಇದ್ದು ಬಿಡ್ತಾರೆ ಅಂತ ಅವ್ರಿಗೆ ಯಾವಾಗ ಅನ್ನಿಸ್ತೋ, ಅದಾದ ನಂತರ ಅವ್ರು ಏನು ಮಾಡಿದರು, ಬ್ರಿಟಿಷರ ನೌಕರಿಗೆ ಸೇರಿಕೊಂಡ್ರು, ಅಲ್ಲೇ ಕೆಲಸ ಮಾಡ್ತಾಯಿದ್ರು. ಈ ಖಿಲಾಫತ್ ಚಳುವಳಿಯ ನಂತರ ತನ್ನ ಮುಸಲ್ಮಾನ್ ಬಂಧುಗಳ ಫ್ಲೈಟನ್ನು ನೋಡಿ, 1857 ವಾರ್ನ ನಂತರ, ಇನ್ಫ್ಯಾಕ್ಟ್ ಅದನ್ನು ನೋಡಿದ ನಂತರ ಅವ್ರಿಗೇನು ಅನ್ನಿಸ್ತು, ಈ ದೇಶದ ಮುಸಲ್ಮಾನರು ತುಂಬ ಹಿಂದುಳಿದಿದ್ದಾರೆ, ಅವರನ್ನು ಮುಂದಕ್ಕೆ ತರಲಿಕ್ಕೋಸ್ಕರ ನಾನೇನಾದರೂ ಪ್ರಯತ್ನ ಪಡಬೇಕು ಅಂತ ಒಂದು ಆಲೋಚನೆ ಮಾಡಿದರು. ಎರಡನೇ ಆಲೋಚನೆ ಏನು ಮಾಡಿದರು ಅಂತಂದರೆ, ಹಿಂದೂಗಳು ಪರಿಪೂರ್ಣವಾಗಿ ಆಳ್ತಾರೆ ಎನ್ನುವಂಥ ಸ್ಥಿತಿ ಬಂದರೆ ಅವತ್ತಿನ ದಿನ ಮುಸಲ್ಮಾನರಿಗೆ ಭಾಳ ಕಷ್ಟ ಆಗುತ್ತೆ. ಅಂಥ ದಿನಕ್ಕೆ ಇವತ್ತಿನಿಂದಲೇ ಮುಸಲ್ಮಾನರನ್ನ ತಯಾರು ಮಾಡಬೇಕು ಅಂತ ಆಲೋಚನೆ ಮಾಡಿದ ಮನುಷ್ಯ. ವಾಸ್ತವವಾಗಿ ಸೂಫಿ ವಲಿಯುಲ್ಲಾ ಅಂತ, ಸೂಫಿ ಸೈಂಟ್ ಅಂತ ಯಾರು ಕರೀತಾರೋ, ಆ ವಲಿಯುಲ್ಲಾನ ಮಾರ್ಗವನ್ನು ಅನುಸರಿಸ್ತಾ ಇದ್ದವರು ಇವರು. ಆನಂತರ ಒಂದು ಹಂತಕ್ಕೆ ಅವನನ್ನು ಬಿಟ್ಟು ಬಂದು ಇಸ್ಲಾಮಿನ ಪ್ರಾಚೀನ ಭಾವಗಳನ್ನು ಮತ್ತು ಹೊಸತನವನ್ನು, ಮಾಡರ್ನೈಸೇಷನ್ ಎರಡನ್ನೂ ಜೋಡಿಸಿ ಒಂದು ಸಿಂಥಸಿಸ್ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ದು ಈ ಸರ್ ಸೈಯದ್ ಅಹಮದ್ ಖಾನ್ರು. ಅವ್ರು ಹೇಳಿರೋ ಮಾತುಗಳನ್ನು ನೋಡಿ, ಹಿಂದೂಗಳು ಮತ್ತು ಮುಸಲ್ಮಾನರು ಒಂದೇ ಜನಾಂಗ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ಅವರಿಬ್ಬರ ಮತ ಹಾಗೂ ಜೀವನ ವಿಧಾನ ಎರಡೂ ಬೇರೆ, ಒಂದಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. 1876ನಲ್ಲಿ ಇನ್ನು ಸಾವರ್ಕರ್ ಇಂಥ ಮಾತುಗಳನ್ನು ಯೋಚನೆಯೂ ಮಾಡಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಅವ್ರು ಮಾತನಾಡಿದ ಮಾತಿದು. ಈ ಸಂದರ್ಭದಲ್ಲಿ ಎರಡೂ ರಾಷ್ಟ್ರಗಳು, ಬಹುಶಃ ಇದಾದ 12 ವರ್ಷಗಳ ನಂತರ ಈ ಹೇಳಿಕೆ ಅವರು ಕೊಡ್ತಾರೆ, ಒಂದು ಸ್ಪೀಚ್ನಲ್ಲಿ ಇದನ್ನು ಹೇಳ್ತಾರೆ. ಈ ಸಂದರ್ಭದಲ್ಲಿ ಎರಡೂ ರಾಷ್ಟ್ರಗಳು ಅಂದರೆ ಹಿಂದೂ ಮತ್ತು ಮುಸಲ್ಮಾನರು, ಅವರನ್ನು ರಾಷ್ಟ್ರಗಳು ಅಂತ ಸಂಬೋಧಿಸ್ತಾರೆ. ಎರಡೂ ರಾಷ್ಟ್ರಗಳು ಅಥವಾ ಎರಡೂ ಪ್ರಮುಖ ಜನಾಂಗಗಳು ಒಂದೇ ಗದ್ದುಗೆಯ ಮೇಲೆ ಕುಳಿತು ಸಮಾನ ಅಧಿಕಾರ ಹೊಂದಲಿಕ್ಕೆ ಸಾಧ್ಯವಿದೆಯಾ? ಖಂಡಿತವಾಗಿಯೂ ಸಾಧ್ಯವಿಲ್ಲ. ಯಾರಾದರೊಬ್ಬರು ಮತ್ತೊಬ್ಬರನ್ನು ಗೆಲ್ಲಲೇಬೇಕು ಅಂತ ಹೇಳಿದರು.
ಯಾಕೆ ಈ ಮನುಷ್ಯ ಹೇಳಿದ್ದು ಬಹಳ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಅಂತಂದರೆ, ಈ ಅಲಿಗಢ್ ಮುಸ್ಲಿಂ ಯೂನಿವರ್ಸಿಟಿ ಅಥವಾ ಅಲಿಗಢ್ ಚಳುವಳಿಯ ಮೂಲಕ ಒಂದು ಮುಸ್ಲಿಂ ಯೂನಿವರ್ಸಿಟಿಯನ್ನು ಸ್ಥಾಪಿಸಿ ಮುಸಲ್ಮಾನರಿಗೆ ವಿಶೇಷ ಶಿಕ್ಷಣವನ್ನು ಕೊಡಬೇಕು ಅಂತ ಪ್ರಯತ್ನ ಪಟ್ಟವರು ಇವರು. ಆರಂಭದಲ್ಲಿ ಮುಸಲ್ಮಾನರಿಂದ ಸಿಕ್ಕಾಪಟ್ಟೆ ವಿರೋಧ ವ್ಯಕ್ತವಾಯಿತು ಇವರಿಗೆ. ಯಾಕೆ ಅಂತಂದರೆ, ಮದರಸಾದಿಂದ ನಮ್ಮ ಜನರನ್ನು ದೂರ ಕರ್ಕೊಂಡು ಹೋಗ್ತಿದ್ಯಾ ಅಂತ ಇವರನ್ನು ವಿರೋಧಿಸಿದ್ರು. ವಿರೋಧಿಸಿದವ್ರು ಯಾರಿದ್ರು ಗೊತ್ತಾ? ಮೌಲಾನಾ ಆಜಾದರು ಕೂಡ ಇದ್ರು. ಮೌಲಾನಾ ಆಜಾದರು ಈ ದೇಶದ ಅತ್ಯಂತ ಪ್ರಮುಖವಾದ ಹುದ್ದೆಗಳನ್ನೆಲ್ಲ ಏರಿದ್ರು. ಅವ್ರು ಹೇಳಿದರು, ಮುಸಲ್ಮಾನರನ್ನ ಮದರಸಾದಿಂದ ಆಚೆ ಕರ್ಕೊಂಡು ಬರುವಂಥ ಮಾಡರ್ನ್ ಶಿಕ್ಷಣ ಕೊಡುವಂಥ ಎಲ್ಲವನ್ನೂ ನಾನು ವಿರೋಧಿಸ್ತೀನಿ ಅಂತ ಹೇಳಿದ ಮೌಲಾನಾ ಆಜಾದರು ಇವರು ವಿರೋಧ ಮಾಡಿದ್ರು. ಆದರೆ ಇವರು ಶಿಕ್ಷಣ ಕೊಡಲೇಬೇಕು ಅಂತ ಹಠ ಹಿಡಿದು ತಮ್ಮೆಲ್ಲ ಪ್ರಭಾವವನ್ನು ಬೀರಿ ಶಿಕ್ಷಣ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಕಾಲಕ್ರಮದಲ್ಲಿ ಈ ಶಿಕ್ಷಣ ಹೇಗಾಯಿತು ಅಂತಂದರೆ, ಯಾರ್ಯಾರು ಶಿಕ್ಷಿತರಾದರೋ ಅವರು ಮಾಡರ್ನ್ ಎಜುಕೇಶನ್ ಪಡ್ಕೊಳ್ತಾ ಇದ್ರು ನಿಜ, ಅದರ ಜೊತೆಗೆ ಇಸ್ಲಾಮಿನ ಕಟ್ಟರತೆಯನ್ನು ತುಂಬಿಕೊಂಡು ಆಚೆ ಬರ್ತಿದ್ರು. ಈ ಥರದ ಕಲ್ಪನೆ ಇಟ್ಕೊಂಡಿರುವಂಥ ಒಬ್ಬ ಮನುಷ್ಯ ಒಂದು ಯೂನಿವರ್ಸಿಟಿ ಕಟ್ಟಿದರೆ ಆ ಯೂನಿವರ್ಸಿಟಿಯಿಂದ ಬರುವಂಥವ್ರು ಎಂಥವ್ರು ಇರ್ಬೋದು ಯೋಚನೆ ಮಾಡಿ. ಅಲ್ಲಿಂದ ಬಂದ ಬಹುತೇಕರು ಪಾಕಿಸ್ತಾನದ ಪರಿಕಲ್ಪನೆಯನ್ನು ಬಲಗೊಳಿಸಿಕೊಂಡೇ ಬಂದವರು. ಸೊ ಹೀಗಾಗಿ ಪಾಕಿಸ್ತಾನದ ಬಗ್ಗೆ ಮಾತನಾಡುವಾಗ ಸರ್ ಸೈಯದ್ ಅಹಮದ್ ಖಾನ್ರನ್ನ ಬಿಟ್ಟು ಯಾರೂ ಮಾತನಾಡುವಂತಿಲ್ಲ. ಆದರೆ ದುರದೃಷ್ಟ ಏನು ಅಂತಂದರೆ, ನಾನು ಈ ದೇಶ ವಿಭಜನೆ ಮಾಡೋದಕ್ಕೆ ಕಾರಣವಾದ ಕೆಲವು ಕ್ಯಾರೆಕ್ಟರ್ಗಳನ್ನು ಮೊದಲು ಪರಿಚಯಿಸ್ತೀನಿ, ಆಮೇಲೆ ಒಟ್ಟಾರೆ ದೇಶ ವಿಭಜನೆ ಹೇಗಾಯಿತು ಅಂತ ನೋಡೋಣ. ಎರಡನೇ ಕ್ಯಾರೆಕ್ಟರ್ ದೇಶ ವಿಭಜನೆ ಮಾಡೋದಕ್ಕೆ ಕಾರಣವಾದವರು ಗಾಂಧೀಜಿಯವರು, ಮಹಾತ್ಮ ಗಾಂಧೀಜಿ, ರಾಷ್ಟ್ರಪಿತ ಗಾಂಧೀಜಿ, ಹೇಗಾದರೂ ಕರ್ಕೊಳ್ಳಿ. ಗಾಂಧೀಜಿಯವರು ಎರಡನೇ ಹಂತಕ್ಕೆ ಕಾರಣವಾದವರು. ಆದರೆ ಗಾಂಧೀಜಿಯವರ ಧೋರಣೆ ನೋಡಿ ಹೇಗಿದೆ. ಗಾಂಧೀಜಿಯವರು ಹೇಳ್ತಾರೆ, ಕಾಂಗ್ರೆಸ್ ಎಂದಿಗೂ ಇದನ್ನು ಕೇಳಲಿಲ್ಲ, ಯಾವುದನ್ನ ದೇಶ ವಿಭಜನೆಯನ್ನು ಕೇಳಲಿಲ್ಲ. ಆದರೆ ದೇಶ ವಿಭಜನೆಗೆ ಬೇಕಾಗಿರುವ ಎಲ್ಲ ಪ್ರಯತ್ನವನ್ನು ಮಾಡಿತು, ಕೇಳಲಿಲ್ಲ ಅಧಿಕೃತವಾಗಷ್ಟೇ. ಆದರೆ ಕಾಂಗ್ರೆಸ್ಸು ಜನರ ನಾಡಿಮಿಡಿತವನ್ನು ಅರಿಯಬಲ್ಲದು. ನೆಕ್ಸ್ಟ್ ಕೇಳಿ, ಖಾಲ್ಸಾ ಮತ್ತು ಹಿಂದೂಗಳೇ ಇದನ್ನು ಬಯಸ್ತಿದ್ದಾರೆ ಎನ್ನುವಂಥ ಅರಿವು ನಮಗಿದೆ ಅಂತಂದರು. ಖಾಲ್ಸಾ ಅಂದರೆ ಸಿಖ್ ಹೋರಾಟಗಾರರು. ಈ ಗುರು ಗೋವಿಂದ್ ಸಿಂಗ್ರು ಕಟ್ಟಿದ ಪಂಥ, ಅದಕ್ಕೆ ಸಿಖ್ ಹೋರಾಟಗಾರನ ಖಾಲ್ಸಾ ಅಂತಾರೆ. ಅವರೇ ಬಳಸಿರುವಂಥ ವಾಕ್ಯಗಳನ್ನು ಬಳಸ್ತಿದ್ದೀನಿ. ಖಾಲ್ಸಾ ಮತ್ತು ಹಿಂದೂಗಳೇ ಇದನ್ನು ಬಯಸ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಿದೆ, ಮುಸಲ್ಮಾನರಲ್ಲ. ಗಾಂಧೀಜಿ ಎಲ್ಲ ತೆಗೆದು ನಮ್ಮ ತಲೆ ಮೇಲೆ ಹಾಕ್ಲಿಕ್ಕೆ ಟ್ರೈ ಮಾಡಿದ್ರು, ನೀವೇ ಮಾಡಿದ್ದಿದ್ದು ಅಂತ. ನೀವು ಬೇಕು ಅಂದ್ರಲ್ಲ ತಗೊಳ್ಳಿ, ನಮಗೇನು ಇಂಟ್ರೆಸ್ಟ್ ಇಲ್ಲ ಅಂತ. ಯಾಕೆಂದರೆ ಗಾಂಧೀಜಿ ತುಂಬ ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳಿದರು, ಪಾಕಿಸ್ತಾನ ಅನ್ನೋದೇನಾದರೂ ನಿರ್ಮಾಣ ಆಗುತ್ತೆ ಅಂತಿದ್ರೆ ಅದು ನನ್ನ ಶವದ ಮೇಲೆಯೇ ನಿರ್ಮಾಣ ಆಗೋದು ಅಂತ. ಆದರೆ 1947 ಆಗಸ್ಟ್ 15ಕ್ಕೆ ಗಾಂಧೀಜಿ ಇದ್ದರೂ ಪಾಕಿಸ್ತಾನ ನಿರ್ಮಾಣ ಆಯಿತು. ಮೂರನೇ ಕ್ಯಾರೆಕ್ಟರ್ ಮೊಹಮ್ಮದ್ ಅಲಿ ಜಿನ್ನಾ. ಅದು ನೋಡಿ, ಅದು ಸೇಯಿಂಗು ಹೀಗಾಗುತ್ತೆ ಅಂತ ನಾನು ಎಣಿಸಿರಲಿಲ್ಲ. ನನ್ನ ಜೀವಮಾನದಲ್ಲಿ ನಾನು ಪಾಕಿಸ್ತಾನ ನೋಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಅವನು ಶುರು ಮಾಡಿದ, ಹೌದು, ಅವನಿಗೆ ಯಾವತ್ತೂ ಅಂದ್ಕೊಂಡಿರಲಿಲ್ಲ ಭಾರತ ಬಿಟ್ಟುಬಿಡುತ್ತಾ ಹೀಗೆ, ತನ್ನ ದೇಶವನ್ನು ತುಂಡು ಮಾಡಲಿಕ್ಕೆ ಭಾರತ ಒಪ್ಕೊಳ್ಳುತ್ತಾ. ನೆವರ್. ಅವರು ಹಠ ಹಿಡಿದಾದರೂ ಭಾರತವನ್ನು ಒಟ್ಟಾಗಿ ಉಳಿಸ್ಕೊಳ್ತಾರೆ. ನಾನು ಈ ಫೈಟಿನ ಮೂಲಕ ಮುಸಲ್ಮಾನರ ಲೀಡರ್ ಆಗಬೇಕು ಮತ್ತು ಮ್ಯಾಕ್ಸಿಮಮ್ ಏನು ಸಿಗುತ್ತೋ ಅದನ್ನು ಬಾಚ್ಕೋಬೇಕು ಅಂತ ಕೂತಿದ್ದ. ಅವನಿಗೆ ಮ್ಯಾಕ್ಸಿಮಮ್ ಪಾಕಿಸ್ತಾನವೇ ಸಿಕ್ಬಿಡ್ತು. ಅದು ಒಂದೊಂದು ಪೀಸ್ ಅಲ್ಲ, ಎರಡೆರಡು ಪೀಸ್ ಪಾಕಿಸ್ತಾನ ಸಿಕ್ಬಿಡ್ತು. ಅವನೇ ಹೇಳ್ತಾನೆ ಹಿಂಗೆ ಸಾಧ್ಯ ಇಲ್ಲ ಅಂತ. ಅವನಿಗೆ ಒಂದ್ಸಲ ಕೇಳ್ತಾರೆ, ನಿನಗೆ ನಾವು ಪ್ರಧಾನಮಂತ್ರಿ ಮಾಡ್ತೀವಿ, ಸ್ವಲ್ಪ ಕಾಲ ನೀನೇ ಪ್ರಧಾನಮಂತ್ರಿ ಆಗಿರೋ ಅಂತ ಕೇಳಿದ್ರೆ ಅವನೇನು ಹೇಳ್ತಾನೆ ಗೊತ್ತಾ? ಹರಿವಾಣದಲ್ಲಿಟ್ಟು ಪಾಕಿಸ್ತಾನವನ್ನೇ ಕೊಡ್ತಾ ಇದ್ದೀರಾ, ನಾನು ಯಾಕೆ ಇಲ್ಲಿ ಪ್ರಧಾನಿಯಾಗಲಿ, ನನ್ನ ದೇಶ ನಾನು ನೋಡ್ಕೋತೀನಿ ಅಂತ ಹೇಳಿದವನು ಮೊಹಮ್ಮದ್ ಅಲಿ ಜಿನ್ನಾ. ಅವನ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಅವನಿಗೆ ಸಿಕ್ತು. ಇದರ ನಡುವೆ ಒಂದು ಸುದೀರ್ಘವಾದ ಪಾಕಿಸ್ತಾನದ ವಿರುದ್ಧದ ಹೋರಾಟವನ್ನು ಅಥವಾ ಪಾಕಿಸ್ತಾನ ಆಗೇ ಬಿಟ್ಟರೆ ಅದು ಹೇಗಿರಬೇಕು ಎನ್ನುವಂಥ ಪರಿಕಲ್ಪನೆಯನ್ನು ಸ್ಪಷ್ಟವಾಗಿಟ್ಟುಕೊಂಡು ಹಿಂದೂಸ್ತಾನಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದವರು ಇಬ್ಬರು. ಆ ಇಬ್ಬರು ಇವರು, ಒಬ್ಬರು ಬಾಬಾ ಸಾಹೇಬರು, ಮತ್ತೊಬ್ಬರು ಸಾವರ್ಕರ್. ವೀರ್ ಸಾವರ್ಕರ್ ಅವರ ವಾಕ್ಯ ನೋಡಿ ಅಲ್ಲಿದೆ, ಈ ಪರಿಸ್ಥಿತಿಯಲ್ಲಿ ನಾವು ಮಾಡಬಹುದಾಗಿರುವಂಥ ಅತ್ಯುತ್ತಮವಾದ ಕೆಲಸವೆಂದರೆ, ಪಾಕಿಸ್ತಾನದ ಚರ್ಚೆ ನಡೀತಾ ಇತ್ತು, ಅವ್ರು ಹೇಳ್ತಾರೆ, ಯಾರಿಗೂ ವಿಶೇಷ ತೂಕವನ್ನು ಅಥವಾ ಪ್ರಾತಿನಿಧ್ಯವನ್ನು ನೀಡದ ಮತ್ತು ಅವರ ನಿಷ್ಠೆಯನ್ನು ಖರೀದಿಸಲು ಯಾರಿಗೂ ಹೆಚ್ಚುವರಿ ಬೆಲೆಯನ್ನು ನೀಡದ ಭಾರತ ರಾಷ್ಟ್ರವನ್ನು ರಚಿಸುವುದು ಅಂತ. ಭಾರತ ಇರಬೇಕು, ಅದರಲ್ಲಿ ಮುಸಲ್ಮಾನರು ಮತ್ತು ಹಿಂದೂಗಳಿಗೆ ಈಕ್ವಲ್ ಸ್ಟೇಟಸ್ ಇರಬೇಕು. ಸಾವರ್ಕರ್ ಹಿಂದುತ್ವವಾದಿ ಅಂತ ನಾವು ಕರಿತೀವಲ್ಲ, ಹಿಂದೂಗಳೇ ಎಲ್ಲಕ್ಕಿಂತಲೂ ಶ್ರೇಷ್ಠ ಅಂತ ಮಾತಾಡ್ತಾನೆ, ಹಂಗೆ ಇರಲಿಲ್ಲ ರೀ. ಸಾವರ್ಕರ್ ಹೇಳಿದ್ರು, ಹಿಂದೂ ಮತ್ತು ಮುಸಲ್ಮಾನರಿಗೆ ಈಕ್ವಲ್ ಸ್ಟೇಟಸ್ ಇರಬೇಕು. ಯಾವುದರಲ್ಲೂ ಮುಸಲ್ಮಾನರಿಗೆ ಹಿಂದೂಗಳಿಗಿಂತ ಜಾಸ್ತಿ ಇದೆ, ಹಿಂದೂಗಳಿಗೆ ಮುಸಲ್ಮಾನರಿಗಿಂತ ಜಾಸ್ತಿ ಇದೆ ಎನ್ನುವ ಪ್ರಮೇಯ ಇರಬಾರ್ದು. ಎಲ್ರಿಗೂ ಈಕ್ವಲ್ ಸ್ಟೇಟಸ್ ಇರೋ ಥರ ನೋಡ್ಕೋಬೇಕು.
ಮತ್ತು ಯಾರನ್ನು ಮತ್ತೊಬ್ಬರು ಕೊಂಡುಕೊಂಡು ಇನ್ನೇನೋ ಮಾಡ್ತಾರೆ ಎನ್ನುವಂಥ ಸ್ಥಿತಿ ಇಲ್ಲದಂಥ ಒಂದು ರಾಷ್ಟ್ರವನ್ನು ಕಟ್ಟಬೇಕು. ಏನು ದೂರದೃಷ್ಟಿಯ ಪರಿಕಲ್ಪನೆ! ಸಾವರ್ಕರ್ ಎಲ್ಲಿವರೆಗೂ ಹೇಳಿದ್ರು ಅಂತಂದ್ರೆ, ಮಾಡಲೇಬೇಕು ಅಂತ ಆದರೆ ಯೂನಿಯನ್ ಟೆರಿಟರಿ ಒಂದು ಮಾಡಿಬೇಕಿದ್ರೆ ಮುಸಲ್ಮಾನರಿಗೆ, ಅದರ ಪ್ರತ್ಯೇಕ ರಾಷ್ಟ್ರ ಮಾಡಲಿಕ್ಕೆ ಯಾವತ್ತೂ ಬಿಡೋದಿಲ್ಲ ಅಂತ ಹಠ ಹಿಡಿದು ನಿಂತವರು ಸಾವರ್ಕರ್. ನಾನು ಮುಂದೆ ಹೇಳ್ತೀನಿ ಸಾವರ್ಕರ್ ಹೇಗೆ ಉಳಿಸಿಕೊಟ್ರು ಅಂತ. ಇನ್ನೂ ಒಂದು ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳ್ಬೋದು ಅಂತಂದರೆ, ಅಕಸ್ಮಾತ್ ಸಾವರ್ಕರ್ ಮಾತನ್ನು ಭಾರತ ಕೇಳಿದ್ದೇ ಆಗಿದ್ದಿದ್ರೆ ಬಹುಶಃ ಪಾರ್ಟಿಷನ್ ಆಗ್ತಾನೆ ಇರಲಿಲ್ಲ. ಇತ್ತೀಚೆಗೆ ಒಂದು ಪುಸ್ತಕ ಕೂಡ ಬಂದಿದೆ, ಉದಯ್ ಮಾಹುರ್ಕರ್ ಬರೆದಿದ್ದಾರೆ, ಭಾಳ ಸುಂದರವಾಗಿರುವಂಥ ಪುಸ್ತಕ. ಸಾವರ್ಕರ್ ವಿಚಾರಧಾರೆಗಳು ಏನಿದ್ವು ಅನ್ನೋದನ್ನು ಬಹಳ ಎಳೆಯಾಗಿ ಬಿಡಿಸಿದ್ದಾರೆ. ಇನ್ನೊಬ್ಬರು ಬಾಬಾ ಸಾಹೇಬ್ ಅಂಬೇಡ್ಕರ್. ನನಗೂ ಗೊತ್ತಿದೆ, ನಾನು ಕೂಡ ಹೇಳಬಲ್ಲೆ, ಇಲ್ಲಿರುವಂಥ 99% ಬಾಬಾ ಸಾಹೇಬರನ್ನ ತಿಳ್ಕೊಂಡಿದ್ದೀರಾ ಅಂತ ಕೇಳಿದರೆ ಹ್ಞೂ ಅಂತ ನಮ್ಗನ್ಸುತ್ತೆ. 99% ಜನರಿಗೆ ಗೊತ್ತಿಲ್ಲ ಬಾಬಾ ಸಾಹೇಬರು ಯಾರು ಅಂತ. ಬಾಬಾ ಸಾಹೇಬರು ಅಂದ ತಕ್ಷಣ ನಮಗೇನನ್ಸುತ್ತೆ ಅಂತಂದರೆ, ಹಿಂದೂ ಧರ್ಮವನ್ನು ಬೈದಿರೋರು, ಹಿಂದೂ ಧರ್ಮವನ್ನು ಬಿಟ್ಟಿರುವಂಥವರು, ಮೀಸಲಾತಿಯನ್ನು ಕೊಟ್ಟು ಮುಂದುವರಿದ ಜನಾಂಗವನ್ನು ಹಾಳು ಮಾಡಿದವರು, ಹಾಗೆ ತಿಳ್ಕೊಂಡಿದ್ದೀವಿ. ಆದರೆ ಬಾಬಾ ಸಾಹೇಬರ ವಾಸ್ಟ್ ನಾಲೆಡ್ಜ್ ಇದೆಯಲ್ಲ, ಮತ್ತು ಏನನ್ನು ಹೇಳಬೇಕೋ ಅದನ್ನು ಮುಲಾಜಿಲ್ಲದೆ ಮುಖಕ್ಕೆ ಹೇಳಬಲ್ಲಂಥ ತಾಕತ್ತು ಆವತ್ತಿನ ದಿನಗಳಲ್ಲಿ ಬಾಬಾ ಸಾಹೇಬರಂತ ಮತ್ತೊಬ್ಬರ ಲೀಡರಲ್ಲಿ ಸಿಗೋದು ಭಾಳ ಕಷ್ಟ ಇತ್ತು. ಬಾಬಾ ಸಾಹೇಬರಂತ ಲೀಡರ್. ನಾನು ಈಗಲೂ ಯಾರ್ಯಾರು ಅಂಬೇಡ್ಕರ್ ವಾದಿಗಳಿದ್ದಾರೋ ಅವ್ರಿಗೆ ಚಾಲೆಂಜ್ ಮಾಡ್ತೀನಿ, ಯಾಕೆ ಬಾಬಾ ಸಾಹೇಬರ ಶೂದ್ರ ಯಾರು ಅನ್ನುವಂಥ ಚರ್ಚೆ ಸಿಕ್ಕಾಪಟ್ಟೆ ಮಾಡಿದ್ದೀವಿ. ಬಾಬಾ ಸಾಹೇಬರು ಹೇಗೆ ಹಿಂದೂ ಧರ್ಮಗಳನ್ನು ಅನೇಕ ವಿಚಾರಗಳು, ಅದು ಮನುಸ್ಮೃತಿಯನ್ನು ಬೈದಿದ್ದಿರ್ಬೋದು, ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಓದಿದ್ದೀನಿ ನಾನು, ಅದರ ಆಧಾರದ ಮೇಲೆ ಹೇಳ್ತೀನಿ. ಅವರು ಹೇಳಿರುವಂಥ ಪ್ರತಿ ವಿಚಾರಗಳನ್ನು ಕೂಡ ಶ್ರದ್ಧೆಯಿಂದ ಓದಿರುವಾಗ ಅವರ ಸ್ಥಾನದಲ್ಲಿ ನಿಂತಾಗ ಅವೆಲ್ಲವೂ ಸತ್ಯ ಅಂತ ಅನ್ಸುತ್ತೆ ನನಗೆ, ಯಾವುದೂ ತಪ್ಪಿಲ್ಲ ಅಂತ ಅನ್ಸುತ್ತೆ. ಅಷ್ಟಾದ ನಂತರ ನಾನು ಅದರ ಆಧಾರದ ಮೇಲೆ ಹೇಳ್ತೀನಿ, ಬಾಬಾ ಸಾಹೇಬರ ಥಾಟ್ಸ್ ಆನ್ ಪಾಕಿಸ್ತಾನ್ ಯಾವನಾದರೂ ಓದಿದರೆ ಬಾಬಾ ಸಾಹೇಬರು ಏನು ಅಂತ ಖಂಡಿತವಾಗಿ ಅರ್ಥ ಆಗುತ್ತೆ. ನಾನು ನೀವು ಪಾಕಿಸ್ತಾನದ ಬಗ್ಗೆ ಏನು ಮಾತನಾಡೋದು, ಮುಸಲ್ಮಾನರ ಬಗ್ಗೆ ಏನು ಹೇಳೋದು, ಬಾಬಾ ಸಾಹೇಬರು ಎಲ್ಲವನ್ನು ಎಳೆಯಾಗಿ ದಾಖಲೆಬದ್ಧವಾಗಿ ಬಿಚ್ಚಿಡ್ತಾರೆ. ಬಾಬಾ ಸಾಹೇಬರು ಹೇಳ್ತಿದ್ರು, ಮುಸಲ್ಮಾನರು ಅತೃಪ್ತರಾಗ್ತಾರೆ ಎನ್ನುವ ಕಾರಣಕ್ಕೆ ವಿವಿಧ ಸಾಂಸ್ಕೃತಿಯನ್ನು ಹೊಂದಿರುವಂಥ ಭಾರತದ ಪ್ರಾಚೀನ ಸೌಂದರ್ಯವನ್ನು ನಾಶ ಮಾಡಲು ಸಾಧ್ಯವಿಲ್ಲ. ಬಾಬಾ ಸಾಹೇಬರ ಮಾತು. ಇಷ್ಟಾಗಿಯೂ ಕಾಂಗ್ರೆಸ್ಸು ಹಠ ಹಿಡಿದು ಇನ್ನು ನಾವು ಹೋಗಲೇಬೇಕು ಅಂತ ನಿಶ್ಚಯ ಮಾಡಿದಾಗ ಬಾಬಾ ಸಾಹೇಬರು ಹೇಳಿದರು, ಪಾಕಿಸ್ತಾನ ಮತ್ತು ಹಿಂದೂಸ್ತಾನ ಆಗಲೇಬೇಕು ಅಂತ ನಿಶ್ಚಯ ಮಾಡಿದರೆ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಮಾಡಿಬಿಡಿ. ಇಲ್ಲಿರುವಂಥ ಎಲ್ಲ ಮುಸಲ್ಮಾನರನ್ನು ಅವ್ರಿಗೆ ಕೊಟ್ಟಿರುವ ಜಾಗಕ್ಕೆ ಕಳಿಸಿ, ಅಲ್ಲಿರುವಂಥ ಎಲ್ಲ ಹಿಂದೂಗಳನ್ನು ಈ ಕಡೆ ಕರೆಸ್ಕೊಳ್ಳಿ, ಚೆನ್ನಾಗಿರ್ಬೋದು ಇಬ್ಬರು. ಅದು ಬಿಟ್ಟು ಏನಾದರೂ ಎಡವಟ್ಟು ಮಾಡಿಕೊಂಡ್ರೆ ಇಬ್ಬರು ಚೆನ್ನಾಗಿರುವಂಥ ಸ್ಥಿತಿ ಬರೋದಿಲ್ಲ ಅಂತ ಅವ್ರು ತುಂಬ ಗಂಭೀರವಾದ ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಈ ದೇಶದ ಜನ ಅದನ್ನು ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಆರಂಭದಲ್ಲಿ ಅತ್ಯಂತ ಗಂಭೀರವಾಗಿ ಬಾಬಾ ಸಾಹೇಬರನ್ನ ವಿರೋಧಿಸ್ತಾ ಇದ್ದ ಸಾವರ್ಕರ್ ಈ ವಿಚಾರಗಳಲ್ಲಿ ಕೊನೆಗೊಂದಿನ ಹೇಳಿದ್ರು, ಬಾಬಾ ಸಾಹೇಬರು ಹೇಳಿದ್ದು ಸರಿಯಾಗಿದೆ, ಹಾಗೆ ಮಾಡಬೇಕು ನಾವು ಅಂತ. ಅಂದರೆ ಅಷ್ಟರ ಮಟ್ಟಿಗೆ ಬಾಬಾ ಸಾಹೇಬರು ಮತ್ತು ಸಾವರ್ಕರ್ರು ಒಟ್ಟಾಗಿ ಇದರ ವಿವರವಾಗಿ ಹೋರಾಟ ಮಾಡಲಿಕ್ಕೆ ಶುರು ಮಾಡಿದರು. ಇದಾದ ನಂತರ ಇನ್ನೊಂದು ಕ್ಯಾರೆಕ್ಟರು, ಒಂದು ಪ್ರಮುಖವಾದ ಕ್ಯಾರೆಕ್ಟರು ಇಡೀ ಇದರ ಹಿಂದೆ ಯಾರಿದ್ರು ಅಂತಂದರೆ ಜವಾಹರ್ಲಾಲ್ ನೆಹರು. ಯಾರಾದರೂ ಪೊಲೀಸರು ಮಫ್ತಿ ಇಲ್ಲಿದ್ದರೆ ಅವ್ರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ನೀವು ಕೊಟ್ಟಿರೋ ನೋಟಿಸನ್ನು ಧಿಕ್ಕರಿಸಿ ನಾನು ರಾಜಕೀಯವನ್ನು ಮಾತನಾಡಲಿಕ್ಕಿದ್ದೇನೆ ಮತ್ತು ರಾಜಕೀಯ ನಾಯಕರ ಕುರಿತಂತೆ ಮಾತನಾಡುವಾಗ ಅದನ್ನು ನೀವು ತೇಜೋವಧೆ ಅಂತ ತಿಳ್ಕೊಂಡ್ರೆ ಐ ಆಮ್ ಹೆಲ್ಪ್ಲೆಸ್, ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಂಗೆ ಪೊಲೀಸರ ಬಗ್ಗೆ ಗೌರವ ಇದೆ, ಅವರೇನು ತಪ್ಪು ತಿಳ್ಕೊಳ್ಳೋದು ಬೇಡ, ಅವ್ರ ಬಗ್ಗೆ ನನಗೇನು ಅಗೌರವ ಇದೆ ಅಂತ ನಾನು ಅವ್ರ ಬಗ್ಗೆ ಗೌರವ ಇಟ್ಕೊಂಡೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಇದನ್ನು ನಾನು ಧಿಕ್ಕರಿಸ್ಲಿಕ್ಕೆ ಹೊರಟಿದ್ದೀನಿ ಅಂತ. ನಾನು ಇಡೀ ಕಥನವನ್ನು ನಿಮ್ಮ ಮುಂದೆ ಬಿಚ್ಚಿಡ್ತೀನಿ, ಸ್ವಲ್ಪ ಹೊತ್ತು ಆ ಕಥೆಯನ್ನು ಕೇಳೋಣ, ಅದಾದಮೇಲೆ ಮುಂದಿನ ಘಟನೆಗಳಿಗೆ ಹೋಗೋಣ. ಪಾಕಿಸ್ತಾನ 1857ರಲ್ಲಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಸಾವರ್ಕರ್ ಏನು ಹೇಳಿದ್ರು ಅದು ನಡೀತು 1857ರಲ್ಲಿ. ಆಶ್ಚರ್ಯದ ಸಂಗತಿ, ನಾನು ಸಾವರ್ಕರ್ ಬರೆದಿರುವಂಥ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಪುಸ್ತಕವನ್ನು ಓದಿದ್ದೀನಿ, ಅದರ ಆಧಾರದ ಮೇಲೆ ಕನ್ನಡದಲ್ಲೊಂದು ಪುಸ್ತಕವನ್ನು ಬರೆದಿದ್ದೀನಿ. ಹೀಗಾಗಿ ಧೈರ್ಯವಾಗಿ ಹೇಳಬಲ್ಲೆ, ಸಾವರ್ಕರ್ ಆ ಪುಸ್ತಕವನ್ನು ಬರೆಯುವಾಗ ಇಡೀ 1857ರ ಸಂಗ್ರಾಮದಲ್ಲಿ ಹಿಂದೂ ಮುಸಲ್ಮಾನರು ಹೇಗೆ ಒಗ್ಗಟ್ಟಾಗಿ ಫೈಟ್ ಮಾಡಿದ್ರು, ಅದು ಭಾರತದ ಅಂತಃಶಕ್ತಿಯಾಗಿ ನಿರ್ಮಾಣ ಆಯಿತು ಅನ್ನೋದನ್ನ ವಿಶದವಾಗಿ ವಿವರಿಸ್ತಾರೆ. ಮತ್ತು ಹಿಂದೂ ಮುಸಲ್ಮಾನರು ಒಗ್ಗಟ್ಟಾಗುವ ಆ ಸಂದರ್ಭವನ್ನು ಹೆಮ್ಮೆ ಪಟ್ಟುಕೊಂಡು ಹೇಳ್ತಾರೆ. ಸ್ವತಃ ಬಹದ್ದೂರ್ ಶಾ ಜಫರ್, ಯಾರು ದೆಹಲಿಯ ಸುಲ್ತಾನನಾಗಿ ಆಳ್ತಾ ಇದ್ನೋ, ಅವನು ಎಲ್ಲ ರಾಜರುಗಳಿಗೂ, ಭಾರತದ ರಾಜರುಗಳಿಗೂ ಒಂದು ಪತ್ರ ಬರೆದಿದ್ದ, ಮೊಘಲರ ಕೊನೆಯ ದೊರೆ. ಏನು ಪತ್ರ ಬರೆದಿದ್ದ ಅಂತಂದ್ರೆ, ಈಗ ಬ್ರಿಟಿಷರನ್ನು ಓಡಿಸ್ಲಿಕ್ಕೆ ನಾವೆಲ್ಲರೂ ಒಟ್ಟಾಗೋಣ, ಹಿಂದೂ ಮುಸ್ಲಿಂ ಎಲ್ಲ ರಾಜರು ಒಟ್ಟಾಗೋಣ, ಆನಂತರ ನಾವೆಲ್ಲರೂ ರಾಜರು ಸೇರಿಕೊಂಡು ಯಾರು ದೆಹಲಿಯನ್ನು ಆಳಬೇಕು ಅಂತ ನಿಶ್ಚಯ ಮಾಡ್ತಾರೋ ಅವರಿಗೆ ನನ್ನ ಕಿರೀಟವನ್ನು ಬಿಟ್ಕೊಡ್ತೀನಿ ನಾನು ಅಂತ ಬಹದ್ದೂರ್ ಶಾ ಜಫರ್ ಹೇಳಿರುವಂಥ ಉಲ್ಲೇಖವನ್ನು, ಪತ್ರವನ್ನು ಅವರು ಅದರಲ್ಲಿ ಉಲ್ಲೇಖ
ಉಲ್ಲೇಖ ಮಾಡ್ತಾರೆ. ಸಾವರ್ಕರ್ನ ಮುಸ್ಲಿಂ ವಿರೋಧಿ ಅಂತ ಹೇಳೋಕ್ಕಿಂತ ಮುಂಚೆ ಕೆಲವರು ಇದನ್ನು ಗಮನಿಸಬೇಕಾಗಿರುವಂಥ ಸಂಗತಿ. ಆದರೆ 1857 ಸಂಗ್ರಾಮದ ನಂತರ ಬ್ರಿಟಿಷರು ನಿಶ್ಚಯ ಮಾಡಿದ್ರು ಮುಸಲ್ಮಾನರನ್ನು ಎಲ್ಲೆಲ್ಲಿ ಎತ್ತಿ ಕಟ್ಟಬೇಕು ಅಂತ ಸ್ಪಷ್ಟ ಮಾಡಿದ್ರು. ಅದಕ್ಕೆ ಸರಿಯಾಗಿ ಸರ್ ಸೈಯದ್ ಅಹಮದ್ ಖಾನ್ರ ತರದವರು ಸಿಕ್ಕಿದ್ರು. 1876 ಸರ್ ಸೈಯದ್ ಅಹಮದ್ ಖಾನ್ 2 ನೇಷನ್ ಥಿಯರಿಯ ಒಂದು ಸಣ್ಣ ಬೀಜವನ್ನು ಬಿತ್ತಿದ್ರು. ಆ ಬೀಜದ ಆಧಾರದ ಮೇಲೆ ಎಲ್ಲವೂ ನಡೀತಿತ್ತು. ಮುಸಲ್ಮಾನರನ್ನ ಎತ್ತಿ ಕಟ್ಟುವಂಥ ಪ್ರಕ್ರಿಯೆ ಆಗ್ತಿತ್ತು. ಈ ದೇಶದ ಬಹುತೇಕ ಮುಸಲ್ಮಾನರು ಸಾಮಾನ್ಯವಾಗಿಯೇ ಇದ್ದರು. ನಾನು ಕೂಡ ಭಾಳ ಆಶ್ಚರ್ಯದಿಂದ ಹೇಳ್ತೀನಿ, ನಂಗೆ ಗೊತ್ತಿಲ್ಲ ನೀವು ಯಾರಾದರೂ ಗಮನಿಸಿದ್ದೀರೋ, ನಂದೊಂದು ಪುಟ್ಟ ಹಳ್ಳಿ, ನಾನು ಬೆಂಗಳೂರಿನ ಹತ್ತಿರ ಇರೋದು. ಆ ಹಳ್ಳಿಯಲ್ಲಿ ಕೆಲವು ಹೆಣ್ಣು ಮಕ್ಕಳು ತಾವು ಯಾವುದಾದ್ರೂ ಕೆಲಸ ಮಾಡಲಿಕ್ಕಿಂತ ಮುಂಚೆ, ಮುಸ್ಲಿಂ ಹೆಣ್ಣು ಮಕ್ಕಳು ಊರಿನ ಪುರೋಹಿತರ ಬಳಿಗೆ ಬಂದು ಸ್ವಾಮಿ ರಾಹುಕಾಲ ಯಾವುದು ಅಂತ ಕೇಳ್ಕೊಂಡು ಹೋಗೋದನ್ನು ನಾನು ನೋಡ್ತಿದ್ದೆ. ಭಾರತದಲ್ಲಿ ತೀರಾ ಇತ್ತೀಚಿನವರೆಗೂ ಆ ಕಟ್ಟತೆ ಇಲ್ಲ, ಅಂದರೆ ಹಳ್ಳಿಗಳಲ್ಲಿ. ಆದರೆ ಕೆಲವು ಪಟ್ಟಣಗಳಲ್ಲಿ ಎಲ್ಲೆಲ್ಲಿ ಈ ವಿಷಬೀಜ ಬಂತು ಅಲ್ಲೆಲ್ಲ ಆಯಿತು. ಬ್ರಿಟಿಷರು ಈ ವಿಷಬೀಜವನ್ನು ಬಿತ್ತುವಂಥ ದೊಡ್ಡ ಪ್ರಯತ್ನವನ್ನು ವ್ಯವಸ್ಥಿತವಾಗಿ ಮಾಡಿದರು 1857 ಸಂಗ್ರಾಮದ ನಂತರ. 1905 ಬಂಗಾಳದ ವಿಭಜನೆ ಮಾಡಿದರು. ದೇಶ ವಿಭಜನೆಯ ಮೊದಲನೇ ಕಲ್ಪನೆ ಸಿಗದಲ್ಲೇ. ಬಂಗಾಳ ಇವತ್ತೇನು ನಾವು ಪೂರ್ವ ಬಂಗಾಳವನ್ನು ಒಟ್ಟಾರೆಯಾಗಿ ನೋಡ್ತಿದ್ದೀವೋ, ಅಂದರೆ ಒಂದು ಪಶ್ಚಿಮ ಬಂಗಾಳ ನಮ್ಮ ಹತ್ರ ಇದೆ, ಇನ್ನೊಂದು ಬಂಗಾಳ ಪಾಕಿಸ್ತಾನ ಆಗೋಗಿದೆಯಲ್ಲ, ಅದನ್ನು ಅವತ್ತೇ ಅವರು ಡಿವೈಡ್ ಮಾಡಿದರು. ಮುಸಲ್ಮಾನರು ಜಾಸ್ತಿ ಇರೋದನ್ನು ಪೂರ್ವ ಬಂಗಾಳ ಅಂತ ಕರೆದ್ರು, ಹಿಂದೂಗಳು ಜಾಸ್ತಿ ಇರೋದನ್ನು ಪಶ್ಚಿಮ ಬಂಗಾಳ ಅಂತ ಕರೆದ್ರು. ಅಂದರೆ ಎಕ್ಸಾಕ್ಟ್ಲಿ ಡಿವೈಡ್ ಮಾಡಿ ತಲೆಗೊಂದು ಹುಳ ಬಿಡಬೇಕು. ಎಲ್ಲಿ ಮುಸಲ್ಮಾನರೇ ಇರ್ತಾರೋ ಅಲ್ಲಿ ಅವ್ರದ್ದೇ ಆಡಳಿತ ನಡೆಯುತ್ತೆ ಅಂತ ಒಂದ್ಸಲ ಹುಳ ಬಿಟ್ಟರೆ ಅವರು ತಮ್ಮದೇ ಪ್ರತ್ಯೇಕ ಜಾಗಗಳನ್ನು ನಿರ್ಮಾಣ ಮಾಡಿಕೊಳ್ತಾರೆ. ಇದು ಹಿಂದೂಗಳೊಂದಿಗೆ ಪರ್ಮನೆಂಟ್ ಜಗಳ ನಡೀತಿರುತ್ತೆ ಅನ್ನುವಂಥ ಪ್ರಮೇಯ. ಆದರೆ ಆಶ್ಚರ್ಯ ಏನು ಗೊತ್ತೇನು, ಇಡೀ 1905 ಆ ಹೋರಾಟವನ್ನು, ಆ ಬಂಗಾಳ ವಿಭಜನೆಯನ್ನ ಹಿಂದೂಗಳು ಮತ್ತು ಮುಸಲ್ಮಾನರು ಪ್ರತಿಭಟಿಸಿದ್ದು ಹೇಗೆ ಅಂತಂದ್ರೆ ಸ್ವದೇಶಿ ಆಂದೋಲನದ ಮೂಲಕ. ಇನ್ನು ಗಾಂಧೀಜಿ ಎಂಟ್ರಿ ಕೂಡ ಆಗಿರಲಿಲ್ಲ. ರವೀಂದ್ರನಾಥ್ ಠಾಗೂರ್ ಆಕ್ಟಿವ್ ಪಾಲಿಟಿಕ್ಸ್ನಲ್ಲಿದ್ದಂಥ ಸಂದರ್ಭದಲ್ಲದು. ಎಂಥ ಸ್ವದೇಶಿ ಆಂದೋಲನ ನಡೀತು ಅಂತಂದರೆ, ಚಿತ್ತರಂಜನ್ ದಾಸರಾದಿಯಾಗಿ ಹಳ್ಳಿಗೂ ಸ್ವದೇಶಿಯ ವಿಚಾರ ಮುಟ್ತು. 6 ವರ್ಷಗಳ ಕಾಲ ಬ್ರಿಟಿಷರು ಪತರಗುಟ್ಟಿ ಹೋದರು. ಬ್ರಿಟಿಷರ ಎಕಾನಮಿ ಅಲಗಾಡ್ಬಿಡ್ತು. ಬ್ರಿಟಿಷರ ವಸ್ತುಗಳನ್ನು ಭಾರತದಲ್ಲಿ ಕೊಂಡುಕೊಳ್ಳೋರು ಇರಲಿಲ್ಲ. ಬ್ರಿಟಿಷರಿಗೆ ಯಾವುದೇ ವಸ್ತುವನ್ನು ಮಾರೋದಿಲ್ಲ ಅಂತ ಹಠ ಹಿಡಿದು ನಿಂತ್ಬಿಟ್ರು. ಪರಿಣಾಮ ಏನಾಯಿತು ಅಂತಂದರೆ 6 ವರ್ಷಗಳಲ್ಲಿ ಬ್ರಿಟಿಷ್ ಸರ್ಕಾರ ತಾನು ಯಾವ ನಿರ್ಣಯವನ್ನು ಘೋಷಣೆ ಮಾಡಿತ್ತೋ ಅದನ್ನು ವಾಪಸ್ ತೆಗೆದುಕೊಂಡು ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳವನ್ನು ಒಂದಾಗಿದೆ ಅಂತ ಘೋಷಣೆ ಮಾಡಿತು. ಬಹುಶಃ ನನಗನ್ಸುತ್ತೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಆನಂತರದ ಕಾಲಘಟ್ಟದಲ್ಲಿ ಲಾಜಿಕಲ್ ಎಂಡಿಗೆ ಪರ್ಫೆಕ್ಟ್ ಆಗಿ ಮುಟ್ಟಿದ ಏಕಮಾತ್ರ ಹೋರಾಟ ಬಂಗಾಳದ ವಿಭಜನೆಯ ಹೋರಾಟ. ಮತ್ತು ಆ ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿ ಇರಲಿಲ್ಲ. 1906 ಈ ಹೋರಾಟ ನಡೀತಾ ಇರುವಾಗಲೇ ಮುಸ್ಲಿಂ ಲೀಗ್ ಅಂತ ಒಂದು ಸ್ಥಾಪನೆ ಆಯಿತು. ಈ ಮುಸ್ಲಿಂ ಲೀಗ್ ಸ್ಥಾಪನೆ ಆಗಿದ್ದು ಯಾಕೆ ಅಂತಂದರೆ, ಕಾಂಗ್ರೆಸ್ನಲ್ಲಿ ಮುಸಲ್ಮಾನರಿಗೆ ನೀವು ವ್ಯಾಲ್ಯೂ ಕೊಡೋದಿಲ್ಲ, ಅದಕ್ಕೆ ನಾವು ಮುಸಲ್ಮಾನರೇ ಪ್ರತ್ಯೇಕವಾಗಿ ಒಂದು ಮಾಡ್ಕೊಳ್ತೀವಿ ಅಂತ ಅವ್ರಿಗಾಯ್ತು. ಮುಸಲ್ಮಾನರದೊಂದು ಪ್ರಾಬ್ಲಮ್ ಏನು ಅಂತಂದರೆ, ನಾನು ತುಂಬ ನೇರವಾಗಿ ಹೇಳ್ತೀನಿ, ಅವರನ್ನು ಭಡಕಾಯಿಸೋದು ಭಾಳ ಸುಲಭ. ನೀವು ಹಿಂದೂಗಳನ್ನು ಭಡಕಾಯಿಸೋದು ಸುಲಭ ಇಲ್ಲ. ಇಲ್ಲೇ ನಾನು ನಿಂತ್ಕೊಂಡು ಏನಾದರೂ ಭಡಕಾಯಿಸುವ ಭಾಷಣ ಮಾಡಿದರೆ ನಂಗೆ ಗೊತ್ತಿದೆ ನೀವೇನು ಮಾಡ್ತೀರಾ ಅಂದರೆ ಒಂದ್ಸಲ ಗೂಗಲ್ ಸರ್ಚ್ ಮಾಡ್ತೀರಾ, ಹೌದಾ ಇದು ನಿಜವಾ, ಒಂದ್ಸಲ ನೋಡಿಬಿಡುವ ಅಂತ, ಸ್ವಲ್ಪ ಒಂದ್ಸಲ ಕೇಳುವ ಮರ ಯಾಕೆ ಸುಮ್ಮನೆ ಅಂತ. ಹಿಂದೂಗಳು ಬಹಳ ಸುಲಭವಾಗಿ ಭಡಕಾಯಿಸ್ಲಿಕ್ಕೆ ಆಗೋದಿಲ್ಲ. ಒಂದು ಭಾಷಣದಿಂದ ಹಿಂದೂಗಳನ್ನು ಭಡಕಾಯಿಸಿ ಯಾರನ್ನೋ ಕೊಲೆ ಮಾಡ್ಲಿಕ್ಕೆ ಕಳಿಸ್ಬಿಟ್ಟ ಅನ್ನೋದು ಬಹುಶಃ ನಮ್ಮ ದೇಶದಲ್ಲಿ ನಡೆದೇ ಇಲ್ಲ ಯಾವತ್ತು. ಹಿಂದೂಗಳು ಆಲೋಚನೆ ಮಾಡ್ತಾರೆ, ಆಲೋಚನೆಯ ಸಾಮರ್ಥ್ಯ ಇದೆ. ಆದರೆ ಮುಸಲ್ಮಾನರಿಗೆ ಹಂಗಿಲ್ಲ. ಒಬ್ಬ ಮೊಹಮ್ಮದ್ ಜುಬೇರ್ ಒಂದು ಟ್ವೀಟ್ ಮಾಡಿ ಒಂದು ಹೆಣ್ಣು ಮಗಳ ವಿರುದ್ಧ ಭಡಕಾಯಿಸ್ತಾನೆ. ಆ ಹೆಣ್ಣು ಮಗಳ ವಿರುದ್ಧ ಭಡಕಾಯಿಸಿದ್ದಕ್ಕೆ ಮುಸಲ್ಮಾನರು ಎದ್ದು ನಿಂತ್ಕೊಂಡು ಹೇಳ್ತಾರೆ, ಸರ್ ತನ್ಸೆ ಜುದಾ, ತಲೆ ಕಡದೇ ಕಡಿತೀವಿ ಅಂತ. ರಾಜಸ್ಥಾನದಲ್ಲಿ ಯಾರು ತಲೆ ಕಡಿತಾರೆ? ಒಬ್ಬ ಟೇಲರ್ನ ತಲೆ ಕಡಿತಾರೆ ಹೋಗಿ. ಮತ್ತು ನಾನು ಹೇಳಬೇಕು ಅಂತಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಇದನ್ನು ಚೆನ್ನಾಗಿ ಹೇಳ್ತಾರೆ. ಅವ್ರೇನು ಹೇಳ್ತಾರೆ ಅಂತಂದರೆ, ಮುಸಲ್ಮಾನರಿಗೆ ರಾಜಕೀಯ ಪ್ರಜ್ಞೆ ಬಹಳ ಕಡಿಮೆ. ಬಾಬಾ ಸಾಹೇಬರ ಮಾತನ್ನು ನಾನು ಹೇಳ್ತಿರೋದು, ಇದು ನನ್ನ ಮಾತಲ್ಲ. ಪೊಲೀಸರು ಸುಮೋಟೋ ಕೇಸ್ ತಗೋಬೇಕಿದ್ರೆ ಬಾಬಾ ಸಾಹೇಬರ ಮೇಲೆ ತಗೋಬೇಕು. ಬಾಬಾ ಸಾಹೇಬರು ಏನು ಹೇಳಿದ್ರು ಅಂತಂದರೆ, ಮುಸಲ್ಮಾನರಿಗೆ ರಾಜಕೀಯ ಪ್ರಜ್ಞೆ ಇಲ್ಲ. ಮುಸಲ್ಮಾನರು ಎಲೆಕ್ಷನ್ನಲ್ಲಿ ವೋಟ್ ಮಾಡೋದಕ್ಕೆ ಅವರಿಗೆ ವಿಕಾಸದ ಬೇಕು ಅಂತಿಲ್ಲ. ಅವರಿಗೆ ಮಸೀದಿಗೆ ಯಾರು ನೆಲ ಹಾಸು ಹಾಕ್ಕೊಡ್ತಾರೆ, ಯಾರು ಟೈಲ್ಸ್ ಹಾಕ್ಕೊಡ್ತಾರೆ ಅಂಥವ್ರು ಸಿಕ್ಕಿದ್ರು ಸಾಕು, ಅವ್ರಿಗೆ ವೋಟ್ ಹಾಕ್ಬಿಡ್ತಾರೆ ಮುಸ್ಲಿಮ್. ಬಾಬಾ ಸಾಹೇಬ್ರು ಹೇಳಿದ್ರು.
ಆ ಪ್ರಜ್ಞೆ, ಬೆಳವಣಿಗೆಯ ಪ್ರಜ್ಞೆ, ಸಮೂಹ ಬೆಳವಣಿಗೆಯ ಪ್ರಜ್ಞೆ, ಇದೆಲ್ಲವನ್ನು ಬಿಟ್ಟು ನನ್ನ ಮತ ಇದರ ಆಚೆಗೆ ಹೋಗದೇ ಇರುವಂಥ ಸ್ಥಿತಿ ಅವರದ್ದಿದೆಲ್ಲ ಬಡಕಾಯಿಸೋದು ಭಾಳ ಸುಲಭ. ಮುಸ್ಲಿಂ ಲೀಗ್ ಆ ಪ್ರಯತ್ನಕ್ಕೆ ನಿಂತ್ಕೊಳ್ತು. ಆದರೆ ಏನಾದರೂ ಮುಂದಕ್ಕೆ ಹೋಗಲಿಲ್ಲ. ಅದು ಮುಂದಕ್ಕೆ ಹೋಗಬೇಕು ಅಂದರೆ ಮಹಾತ್ಮ ಗಾಂಧೀಜಿನೇ ಬರಬೇಕಾಯಿತು. 1919ರಲ್ಲಿ ಮಹಾತ್ಮ ಗಾಂಧೀಜಿಯವರು ಎಂಟ್ರಿ ಆಯಿತು. ನನಗೆ ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ ಅಪಾರವಾದ ಗೌರವ ಇದೆ. ನನಗೆ ಎಲ್ರಿಗೂ ಇರೋ ಥರದ ಕೋಪ ಏನಿಲ್ಲ. ಅವರು ಇಡೀ ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟವನ್ನು ವಿಸ್ತರಿಸಿದ್ರ ಬಗ್ಗೆ ನಾನು ಇವತ್ತಿಗೂ ಬಹಳ ಪ್ರೀತಿಯಿಂದ ಅದರ ಬಗ್ಗೆ ಗೌರವದಿಂದ ಮಾತನಾಡ್ತೀನಿ. ಬಟ್ ಅವರು ಮಾಡಿರುವಂಥ ಕೆಲವು ರಾಜಕೀಯ ತಪ್ಪುಗಳ ಕುರಿತಂತೆ ನಾನು ಎಲ್ಲರಂತೆ ಅದರ ಬಗ್ಗೆ ದನಿ ಎತ್ತುತ್ತೀನಿ. ನಾನು ಆ ಗೌರವದಿಂದ ಹೇಳ್ತೀನಿ. 1919ರಲ್ಲಿ ಮಹಾತ್ಮ ಗಾಂಧೀಜಿ ಎಂಟ್ರಿ ಆದರು. ಇನ್ನು ಭಾರತದ ಪೊಲಿಟಿಕ್ಸ್ ಅಂದರೆ ಏನು ಅಂತಾನೆ ಮಹಾತ್ಮಾಜಿಗೆ ಗೊತ್ತಿರಲಿಲ್ಲ. ಗೊತ್ತಿಲ್ಲದಿರೋ ಹೊತ್ತಿನಲ್ಲಿ ಅವ್ರು ಏನು ಮಾಡಿದ್ರು, ಮುಸಲ್ಮಾನರು ಮತ್ತು ಹಿಂದೂಗಳು ಜೊತೆಯಲ್ಲಿ ಹೋದರೆ ಚೆನ್ನಾಗಿರುತ್ತೆ ಅಂತ ಮುಸಲ್ಮಾನರ ಒಂದು ಹೋರಾಟಕ್ಕೆ ಹಿಂದೂಗಳ ಬೆಂಬಲ ಘೋಷಣೆ ಮಾಡಿದರು 1920ರಲ್ಲಿ. ಅದನ್ನು ಖಿಲಾಫತ್ ಚಳುವಳಿ ಅಂತ ಕರೀತಾರೆ. ನಾವೆಲ್ಲರೂ ಕೇಳಿದ್ದೀವಿ. ಆದರೆ ಖಿಲಾಫತ್ ಚಳುವಳಿ ಏನು ಗೊತ್ತಾ? ಆಟೋಮನ್ ತುರುಷ್ಕರಲ್ಲಿ ಅವ್ರು ಯಾರು ಅವ್ರ ಖಲೀಫಾ ಅಂತ ಇರ್ತಾನೋ ಆ ಖಲೀಫಾನನ್ನ ಬ್ರಿಟಿಷರು ಪದಚ್ಯುತಗೊಳಿಸಿದ್ರು. ಬೇರೆ ಖಲೀಫಾನ್ ತರಬೇಕು ಅಂತ ಅವ್ರು ಯೋಚನೆ ಮಾಡ್ತಿರುವಾಗ ಇಲ್ಲಿನ ಮುಸಲ್ಮಾನರಿಗೆ ಕೆಲವರಿಗೆ ಅಯ್ಯೋ ನಮ್ಮ ಖಲೀಫಾನ್ ತೆಗೆದುಬಿಟ್ರಲ್ಲ ಅಂತ ಬೇಸರ ಇತ್ತು. ಹೋರಾಟವಾಗಿ ರೂಪುಗೊಂಡಿರಲಿಲ್ಲ. ಮಹಾತ್ಮ ಗಾಂಧೀಜಿ ಏನು ಮಾಡಿದ್ರು, ಅದಕ್ಕೆ ನೀವು ಹೋರಾಟ ಮಾಡೋದಾದ್ರೆ ನಮ್ಮ ಸಪೋರ್ಟ್ ಇದೆ ಅಂದ್ಬಿಟ್ರು. ಇಲ್ಲಿನ ಹಿಂದೂಗಳಿಗೆ ಅಲ್ಲಿನ ಖಲೀಫಾನೊಂದಿಗೆ ಇಲ್ಲಿನ ಮುಸಲ್ಮಾನರಿಗೆ ಖಲೀಫಾಗಳೊಂದಿಗೆ ಯಾವ ಸಂಬಂಧವೂ ಇರಲಿಲ್ಲ. ಮುಸಲ್ಮಾನರಿಗೆ ಸಂಬಂಧ ಇರಲಿಲ್ಲ ಅಂದಮೇಲೆ ಇನ್ನು ಹಿಂದೂಗಳಿಗೆ ಯಾವ ಸಂಬಂಧ? ಮಹಾತ್ಮ ಗಾಂಧೀಜಿ ಹೋರಾಟ ಶುರು ಮಾಡಿಸಿದ್ರು. ಹೋರಾಟ ಶುರು ಮಾಡಿಸಿದ ಮೇಲೆ ಏನಾಯ್ತು ಗೊತ್ತಾ? ಆ ಖಲೀಫಾನ ಕುರಿತಂತೆ ಯಾರ್ಯಾರು ಪ್ರಚಾರ ಮಾಡ್ಲಿಕ್ಕೆ ಹೋದ್ರೋ ಅವರು ಕಟ್ಟರತೆ ತುಂಬಲಿಕ್ಕೆ ಶುರು ಮಾಡಿಬಿಟ್ರು ಮುಸಲ್ಮಾನರ ಮನಸ್ಸಿನೊಳಗೆ. ಕಟ್ಟರಾಗ್ಬಿಟ್ರು ಮುಸಲ್ಮಾನರು. ಎಷ್ಟು ಕಟ್ಟರಾಗ್ಬಿಟ್ರು ಅಂತಂದರೆ ಮಿತ್ರ, ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ. 1921ರಲ್ಲಿ ಇದೇ ಪಕ್ಕದ ಕೇರಳದ ಮೋಪ್ಲಾದಲ್ಲಿ ಮೋಪ್ಲಾ ಕಾಂಡ ಅಂತ ಆಯಿತು. ಮಾಪಿಳ್ಳೆಗಳ ಕಾಂಡ ಆಯಿತು. ಎಲ್ಲ ಮುಸ್ಲಿಂ ಮಾಪಿಳ್ಳೆಗಳು ಎಷ್ಟು ಜನರನ್ನ ಕೊಂದರು ಅಂತ ಕೇಳಿದರೆ ಒಂದು ದಾಖಲೆ ಹೇಳುತ್ತೆ 10,000ಕ್ಕೂ ಹೆಚ್ಚು ಜನರನ್ನ ಕೊಲ್ಲಲಾಯಿತು. ಹಿಂದೂಗಳ ಮರ್ಡರ್ ಆಯಿತು ಪಕ್ಕದಲ್ಲಿ. ಯಾವಾಗ? ನಮ್ಮ ಕಣ್ಣೆದುರಿಗೆ ಆಗಿರುವ ಘಟನೆಗಳು, 1920ಸ್ನಲ್ಲಿ ಆಗಿರುವ ಘಟನೆಗಳಿವು. ಆ ಘಟನೆ ಎಷ್ಟು ಭಯಾನಕವಾಗಿತ್ತು ಅಂತಂದ್ರೆ ಮೇಲ್ನೋಟಕ್ಕೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತೀವಿ ಅನ್ನೋ ನೆಪದಲ್ಲಿ ಅವರು ಶುರು ಮಾಡಿದ್ದು. ಆದರೆ ಇಸ್ಲಾಮಿನ ಸಾಮ್ರಾಜ್ಯವನ್ನು ಸ್ಥಾಪಿಸಬೇಕು ಅನ್ನುವ ದೃಷ್ಟಿಯಿಂದ ಮಾಪಿಳ್ಳೆಗಳ ಹೋರಾಟ ಪಕ್ಕದಲ್ಲಿ ಶುರುವಾಯಿತು ಮೋಪ್ಲಾದಲ್ಲಿ. ಆ ದಂಗೆ ಎಷ್ಟು ವ್ಯಾಪಕವಾಯಿತು ಅಂತಂದ್ರೆ ಒಂದು ಭಯಾನಕವಾದ ಹೃದಯ ವಿದ್ರಾವಕವಾದ ವರದಿ ಬಂತು. 4,000 ಜನ ಮಾಪಿಳ್ಳೆಗಳು ಉಗ್ರವಾದವನ್ನು ತಲೆಯಲ್ಲಿ ತುಂಬಿಕೊಂಡಿರುವಂಥವರು 40 ಜನ ಹಿಂದೂಗಳನ್ನು ಹಿಡ್ಕೊಂಡು ಬಂದರು. 3 ಜನರನ್ನು ಗುಂಡಿಟ್ಟು ಕೊಂದರು. ಉಳಿದ 37 ಜನರ ತಲೆಯನ್ನು ಕಡಿದು ಅಲ್ಲಿರುವಂಥ ಕೆರೆಯಲ್ಲಿ ಬಿಸಾಕಿದ್ರು ಅಂತ 1921ನಲ್ಲಿ. ಮೊಹಮ್ಮದ್ ಘಜ್ನಿ ಘೋರಿಯರ ಕತೆ ಹೇಳ್ತಿಲ್ಲ ನಾನು. ಖಿಲಾಫತ್ ಮೂವ್ಮೆಂಟ್ನ ದುರದೃಷ್ಟಕರ ಸಂಗತಿ ಇದು. ಮುಸಲ್ಮಾನರನ್ನ ಕಟ್ಟರ್ ಮಾಡಿಬಿಟ್ರು. ಆದರೆ ಹಿಂದೂಗಳನ್ನು ಅವ್ರ ಬೆಂಬಲಕ್ಕೆ ನಿಲ್ಲುವಂತೆ ಗಾಂಧೀಜಿ ಮಾಡಿಬಿಟ್ರು. ಆದರೆ ಇನ್ನೂ ಯಾರೂ ಗೊತ್ತಾಯ್ತು ಅವರಿಗೆ ತಪ್ಪು ಮಾಡಿಬಿಟ್ಟಿದ್ದೀನಿ, ಎಡವಟ್ಟು ಮಾಡಿದ್ದೀನಿ ಅಂತ ವಾಪಸ್ ತೊಗೊಳಕ್ಕೆ ಕಾಯ್ತಾ ಇದ್ರು. ಚೌರಿ ಚೌರಾದಲ್ಲಿ ಒಂದು ಸಣ್ಣ ಘಟನೆ ಆಯಿತು. ಆ ಘಟನೆ ಮುಂದಿಟ್ಟು ಇಡೀ ಹೋರಾಟವನ್ನು ಮಹಾತ್ಮ ಗಾಂಧೀಜಿ ವಾಪಸ್ ತೊಗೊಂಡ್ಬಿಟ್ರು. ಯಾವಾಗ ವಾಪಸ್ ತೊಗೊಂಡ್ಬಿಟ್ರೋ ಆಗ ಕಟ್ಟರಾಗಿ ಆಗ್ತಾನೆ ಬೆಳೀತಿದ್ದ ಮುಸಲ್ಮಾನರಿಗೆ ಅನ್ನಿಸ್ತು, ಇವ್ರು ಯಾರೂ ನಮ್ಮ ಪರವಾಗಿ ನಿಲ್ಲೋರಲ್ಲ, ನಮ್ಮ ಹೋರಾಟವನ್ನು ನಾವೇ ಮಾಡಬೇಕು ಅಂತ ಮುಸಲ್ಮಾನರು ಎಲ್ಲ ಬ್ರಿಟಿಷರ ವಿರುದ್ಧ ಇದ್ದ ಹೋರಾಟವನ್ನು ಹಿಂದೂಗಳ ವಿರುದ್ಧ ತಿರುಗಿಸಿದರು. ಸರ್ ಸೈಯದ್ ಅಹಮದ್ ಖಾನ್ ತೋರಿಸಿದ್ನಲ್ಲ, ಸರ್ ಸೈಯದ್ ಅಹಮದ್ ಖಾನ್ ಏನು ಹೇಳ್ತಿದ್ರು ಗೊತ್ತಾ? ನಾವು ಬ್ರಿಟಿಷರ ಜೊತೆ ಚೆನ್ನಾಗಿರಬೇಕು ಅಂತಿದ್ರು. ಅವ್ರು ಹೇಳ್ತಿದ್ರು ಕುರಾನ್ ಮತ್ತು ಬೈಬಲ್ ಎರಡನ್ನೂ ನೋಡಿದರೆ ಸೆಮಿಟಿಕ್ ರಿಲಿಜನ್ನು, ಇವೆರಡರಲ್ಲಿ ಸಾಮಾನ್ಯ ಸಂಗತಿಗಳು ಬಹಳ ಇವೆ. ಹೀಗಾಗಿ ನಾವು ಅವ್ರ ಜೊತೆ ವಿರೋಧ ಕಟ್ಕೊಳ್ಬಾರ್ದು, ನಮಗೆ ವಿರೋಧ ಇರಬೇಕಾಗಿರೋದು ಹಿಂದೂಗಳ ಜೊತೆ ಅಂತ ತಲೆಗೆ ತುಂಬ್ತಿದ್ರಲ್ಲ. ನಿಧಾನವಾಗಿ ಈ ವಿಷ ಹೆಂಗೆ ಹಬ್ಬಿತು ಅಂತಂದರೆ ಕಾಲಕ್ರಮದಲ್ಲಿ ಎಲ್ಲೆಲ್ಲಿ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೋ ಅಲ್ಲವ್ರ ಏಕಮಾತ್ರ ಉದ್ದೇಶ ಜಿಹಾದ್ ಎಗೇನ್ಸ್ಟ್ ಬ್ರಿಟಿಷ್ ಅಲ್ಲ, ಜಿಹಾದ್ ಎಗೇನ್ಸ್ಟ್ ಹಿಂದೂಸ್ ಆಗ್ಲಿಕ್ಕೆ ಶುರುವಾಯಿತು. 1923 ಆಸ್ಪಾಸ್ನಲ್ಲಿ ಒಂದು ಗಲಾಟೆ ನಡೀತು. ಈ ಗಲಾಟೆ ಹೆಂಗಿತ್ತು ಅಂತಂದರೆ ಅದರಲ್ಲಿ ಮಸೀದಿಯ ಮುಂದೆ ಪ್ರೊಸೆಷನ್ ಬರಬಾರದು ಅಂತ ಶುರುವಾಯಿತು 1923ನಲ್ಲಿ. ಇನ್ನೂ ಸಂಘ ಹುಟ್ಟಿರಲಿಲ್ಲ, 25ನಲ್ಲಿ ಸಂಘ ಹುಟ್ಟಿದ್ದು. ಈಗ ಏನಾದರೂ ಮಸೀದಿ ಮುಂದೆ ಯಾರಾದರೂ ಬಜರಂಗ ದಳದವರೋ ವಿಶ್ವ ಹಿಂದೂ ಪರಿಷತ್ನವರು ಒಂದು ಮೆರವಣಿಗೆ ಹೋದರೆ ಸಂಘದವರೇ ಹಿಂಗೆ ಅಂತಿರ್ತಾರೆ. ಆದರೆ 1923ನಲ್ಲೇ ಮುಸಲ್ಮಾನರು ಹೇಳಿದರು ನಮ್ಮ ಮಸೀದಿಯ ಮುಂದೆ ನೀವು ಯಾರೂ ಮೆರವಣಿಗೆ ತೊಗೊಂಡು ಬರೋಂಗಿಲ್ಲ ಅಂತ.
ಬರೀ ಮಸೀದಿ ಮುಂದೆ ಮೆರವಣಿಗೆ ತಗೊಂಡು ಬರಬಾರ್ದು ಅಂತಲ್ಲ. ಅವ್ರು ಹೇಳಿದ್ರು 1923ನಲ್ಲಿ ನಮಗೊಂದು ಮುಸಲ್ಮಾನರದ್ದು ಒಂದು ಪೋಲ್ ತಗೊಂಡು ಹೋಗಬೇಕು, ಒಂದು ಅಶ್ವತ್ಥ ಮರ ಇಲ್ಲಿದೆ, ಕಡಿಬೇಕದನ್ನ ಅಂತ. ಹಿಂದೂಗಳು ಹೇಳಿದ್ರು ಅತ್ಯಂತ ಪವಿತ್ರವಾದ ಮರ ಕಣಯ್ಯ, ಅದು ಹೆಂಗೆ ಕಡಿಯೋದು ಅಂತ. ಅವ್ರು ಕೇರ್ ಮಾಡಲಿಲ್ಲ. ಅದಕ್ಕೋಸ್ಕರ ದೊಡ್ಡ ಗಲಾಟೆ ಆಯಿತು. ಕೊನೆಗೆ ನಮಗೆ ನಮ್ಮ ಹಬ್ಬಗಳಲ್ಲಿ ಹಸುವನ್ನು ಕಡಿಯುವಂಥ ಅಧಿಕಾರವನ್ನು ಕೊಡಬೇಕು ಅಂತ 1923ನಲ್ಲಿ ಹೋರಾಟ ಶುರು ಮಾಡಿದ್ರು. ದೊಡ್ಡ ಗಲಾಟೆಗಳು ಎದ್ದಿದ್ವು. ಅದನ್ನು ಹೆಂಗೋ ಸಮಾಧಾನ ಮಾಡೋಷ್ಟು ಹೊತ್ತಿಗೆ ಈ ಆರ್ಯ ಸಮಾಜದವರು ಶುದ್ಧಿ ಚಳವಳಿ ಶುರು ಮಾಡಿದರು. ಯಾರ್ಯಾರು ಮುಸಲ್ಮಾನರಾಗಿದ್ದೀರಾ, ಹೋಗ್ಬಿಟ್ಟಿದ್ದೀರಾ, ವಾಪಸ್ ಬರಬೇಕು ಅಂತಿದೆ, ಬನ್ನಿ ನಾವು ನಿಮ್ಮನ್ನು ಕರ್ಕೊಳ್ತೀವಿ ಅಂತ ಮಾಸ್ ಸ್ಕೇಲಲ್ಲಿ ಮಾಡಿದರು. ಶ್ರದ್ಧಾನಂದರಂತೂ ಎಂಥ ದೊಡ್ಡ ಸ್ಕೇಲು ಅಂತಂದರೆ, ದೆಹಲಿಯ ದೊಡ್ಡ ರಾಮ್ಲೀಲಾ ಮೈದಾನದಲ್ಲಿ ಸಾವಿರಾರು ಮಂದಿಯನ್ನು ಏಕಕಾಲಕ್ಕೆ ಸೇರಿಸಿ ಹರಿಬೋಲ್, ಹರಿ ಅಂತ ಹೇಳು, ವಾಪಸ್ ಬಂದೆ ನೀನು ಅಂತ, ನೀನು ರಾಮನ ಹೆಸರು ಉಚ್ಚಾರ ಮಾಡು, ನೀನು ವಾಪಸ್ ಬಂದೆ ಅಂತ ಈ ಪರಿಯ ಪರಿಕಲ್ಪನೆಯನ್ನು ಕೊಟ್ಟು ವಾಪಸ್ ಕರ್ಕೊಳ್ತಿದ್ರು. ಅದೊಂದು ಅದ್ಭುತವಾಗಿರುವಂಥ ಮೂವ್ಮೆಂಟ್. ಆ ಮೂವ್ಮೆಂಟ್ ಸರಿಯಾಗಿ ನಡೆದು ಹೋಗಿದ್ದಿದ್ರೆ, ಅದಕ್ಕೆ ಬೇಕಾಗಿರುವಂಥ ಸೂಕ್ತ ಬೆಂಬಲ ಸಿಕ್ಕಿದ್ದಿದ್ರೆ, ಯಾರ್ಯಾರು ಹೋದ ದುಃಖ ಇತ್ತೋ, ಇನ್ನೂ ನನ್ನ ಧರ್ಮದೊಂದಿಗೆ ಬೆಸೆದುಕೊಳ್ಳುವಂಥ ಭಾವ ಇತ್ತು, ಅವರೆಲ್ಲರೂ ವಾಪಸ್ ಬಂದುಬಿಡ್ತಿದ್ರು. ಮುಸಲ್ಮಾನರಿಗೆ ಗೊತ್ತಾಯ್ತಿದ್ದು ಭಾಳ ಡೇಂಜರ್ ಆಗುತ್ತೆ ಅಂತ ಕೊನೆಗೆ ಶುದ್ಧಿ ಚಳುವಳಿಯನ್ನು ಮುಂದಿಟ್ಕೊಂಡು ಮತ್ತು ದೊಡ್ಡ ಗಲಾಟೆ ಅದು ಕೋಲ್ಕತ್ತಾದಲ್ಲಿ ಶುರುವಾಯಿತು. ಅವತ್ತಿನ ಕಲ್ಕತ್ತಾದಲ್ಲಿ ಶುರುವಾಯಿತು. ಆ ಗಲಾಟೆ ಎಷ್ಟು ದೊಡ್ಡದಾಯಿತು ಅಂತಂದರೆ ಅದು ಆವತ್ತಿನ ದಿನಗಳಲ್ಲಿ ಭಯಾನಕವಾಗಿರುವಂಥ ಕೋಮು ದಂಗೆ ಅಂತ ಹೆಸರು ಪಡೀತು. ಆ ಕೋಮು ದಂಗೆ ನಡೆದಾಗ ಹಿಂದೂಗಳಲ್ಲಿ ನಮಗೇನು ಅನಿಸುತ್ತೆ, ಶುದ್ಧಿ ಮಾಡಲೇಬಾರ್ದಾಗಿತ್ತಪ್ಪ ಅಂತ. ಆದರೆ ಮುಸಲ್ಮಾನರಲ್ಲಿ ಹೆಂಗೆ ಗೊತ್ತಾ, ಮುಸಲ್ಮಾನರ ಮೌಲ್ವಿಗಳು ಕೂಡ ಆ ಕೋಮು ದಂಗೆಯನ್ನು, ಹಿಂದೂಗಳನ್ನು ಕೊಂದಿದ್ದನ್ನು ಸಮರ್ಥಿಸಿಕೊಂಡ್ರು. ನಮ್ಮ ಮಸೀದಿ ಎದುರಿಗೆ ಪ್ರೊಸೆಷನ್ ಹೋಗೋದನ್ನು ಸಹಿಸ್ಕೊಳ್ಳೋದಿಲ್ಲ ಅಂತ. ಶಿಬಿಪುರ್ ಅಂತ ಬಂಗಾಳದಲ್ಲಿ ಒಂದು ಹಳ್ಳಿ, ಆ ಹಳ್ಳಿಯಲ್ಲಿ ಒಂದು ದಂಗೆ ಆಯಿತು, ಹಿಂದೂ ಮುಸಲ್ಮಾನರ ಗಲಾಟೆ ಆಯಿತು. ಹಿಂದೂಗಳ ಮೇಲೆ ಭಯಾನಕವಾಗಿ ಮುಸಲ್ಮಾನರ ದಾಳಿ ಆಯಿತು. ಯಾಕೆ ಅಂತ ಕೇಳಿದರೆ, ಅಲ್ಲಿನ ಮೌಲ್ವಿ ಹೇಳ್ತಾನೆ, ನಾವು ರಂಜಾನಲ್ಲಿದ್ವಿ, ನಾವು ಉಪವಾಸ ಬಿಡೋ ಹೊತ್ತಿನಲ್ಲಿ ಹಿಂದೂಗಳು ಶೋಭಾಯಾತ್ರೆ ಅವ್ರ ಏರಿಯಾದಲ್ಲಿ, ಹಿಂದೂಗಳ ಏರಿಯಾದಲ್ಲಿ ಹಿಂದೂಗಳು ಶೋಭಾಯಾತ್ರೆ ಮಾಡಿದ್ದಕ್ಕೆ ಮುಸಲ್ಮಾನರು ರಂಜಾನ್ನ ಹೆಸರನ್ನು ಹೇಳಿಕೊಂಡು ನಮ್ಮ ಉಪವಾಸ ಬಿಡೋ ಹೊತ್ತಿನಲ್ಲಿ ಅವರಲ್ಲಿ ಶೋಭಾಯಾತ್ರೆ ಮಾಡಿ ತಪ್ಪು, ಅದಕ್ಕೋಸ್ಕರ ಹೊಡೆದಿದ್ದು ಸರಿಯಾಗಿದೆ ಅಂತಂದ್ರು ಮೌಲ್ವಿಗಳು. ಅಂದರೆ ಎಷ್ಟರ ಮಟ್ಟಿಗೆ ವಿಷಬೀಜ ಶುರುವಾಗಿತ್ತು ಅಂತಂದರೆ, ಕೊನೆಗೆ ಸ್ವತಃ ಕಾಂಗ್ರೆಸ್ ನಿಂತ್ಕೊಂಡು ಒಂದು ಪ್ಯಾಕ್ಟ್ ಮಾಡಿಸು, ಒಂದು ಒಪ್ಪಂದ ಮಾಡಿಸ್ತು, ಇಂಡಿಯನ್ ನ್ಯಾಷನಲ್ ಪ್ಯಾಕ್ಟ್ ಅಂತ. ಆ ಒಪ್ಪಂದದಲ್ಲಿ ಏನು ಹೇಳ್ತು ಗೊತ್ತಾ? ಮೊದಲನೇದು ಹೇಳ್ತು, ಮಾಸ್ಕಿನ ಮುಂದೆ ಇನ್ನು ಮುಂದೆ ಮೆರವಣಿಗೆ ತಗೊಂಡು ಹೋಗಬಾರ್ದು, ಯಾವುದೇ ಮೆರವಣಿಗೆ ಇದ್ದರೆ ಹೋಗಬಾರ್ದು. ಕಾಂಗ್ರೆಸ್ ಮಾಡಿಸಿದ ಒಪ್ಪಂದ. ಎರಡನೇ ಒಪ್ಪಂದ ಏನು ಅಂತಂದರೆ, ಮುಸಲ್ಮಾನರು ದನ ಕಡಿಬಹುದು, ಹಿಂದೂಗಳಿಗೆ ಗೊತ್ತಾಗದಂತೆ ಕಡೀರಿ ಅಷ್ಟೆ. ಇಬ್ಬರೂ ಒಪ್ಕೊಳ್ಳಿಲ್ಲ ಇದನ್ನು. ಹೀಗಾಗಿ ಪ್ಯಾಕ್ಟ್ ಮುರಿದು ಬಿತ್ತು. ಇದೆಲ್ಲವೂ 1920ನ ಘಟನೆಗಳು. ಕಾಂಗ್ರೆಸ್ನ ಅಪೀಸ್ಮೆಂಟ್ ಅಷ್ಟರ ಮಟ್ಟಿಗಿತ್ತು. ಮುಸಲ್ಮಾನರ ಬಗ್ಗೆ ಯಾವ ಥರದ ರೆಸ್ಪೆಕ್ಟ್ ಕೊಡಬೇಕು ಕಾಂಗ್ರೆಸ್ನಲ್ಲಿ ಅಂತಂದರೆ, ಆ ಮುಸಲ್ಮಾನರು ಎದ್ದು ನಿಂತರೆ ಎಲ್ಲರೂ ಉಘೆ ಅನ್ಬೇಕು, ಮುಸಲ್ಮಾನರು ಏನಾದರೂ ಮಾತನಾಡಿದ್ರೆ ಉಲ್ಟಾ ಯಾರೂ ಮಾತನಾಡುವಂತಿಲ್ಲ ಅನ್ನೋದನ್ನೆಲ್ಲ ಕಾಂಗ್ರೆಸ್ಸು ನಿಧಾನವಾಗಿ ತುಂಬಿ ಭಾರತದೊಳಗೆ ಒಂದು ಪ್ರತ್ಯೇಕವಾದ ಜಾಗಗಳನ್ನು ನಿರ್ಮಾಣ ಮಾಡ್ತಾ ಹೋಯಿತು. ಹೇಗೆ ಪ್ರತ್ಯೇಕವಾದ ಜಾಗಗಳು ಅಂತಂದರೆ, ಇದು ಮುಸಲ್ಮಾನರ ಏರಿಯಾ, ಇಲ್ಲಿ ಪ್ರೊಸೆಷನ್ ಹೋಗಬಾರ್ದು, ಇದು ಮುಸಲ್ಮಾನರ ಏರಿಯಾ, ಇಲ್ಲಿ ದನಗಳನ್ನು ಕಡಿಬಹುದು, ಇದು ಮುಸಲ್ಮಾನರ ಏರಿಯಾ, ಇಲ್ಲಿ ದೇವಸ್ಥಾನಗಳಿರಬಾರ್ದು, ಇದು ಮುಸಲ್ಮಾನರ ಏರಿಯಾ, ಇಲ್ಲಿ ಅಜಾನ್ ಕೂಗುವಾಗ ಬೇರೆ ಯಾರು ಮಾತನಾಡಬಾರ್ದು, ಇದು ಮುಸಲ್ಮಾನರ ಏರಿಯಾ, ಇಲ್ಲಿ ಹಿಂದೂ ದೇವಾಲಯಗಳು ಹೊರಗಡೆ ಮೈಕ್ ಹಾಕಬಾರ್ದು, ಇದು ಮುಸಲ್ಮಾನರ ಏರಿಯಾ, ಇಲ್ಲಿ ಯಾರು ಹಬ್ಬ ಆಚರಣೆ ಮಾಡಬಾರ್ದು. ಅಂದರೆ ಒಂದು ಏರಿಯಾ ನಿರ್ಮಾಣ ಆಗೋಯ್ತು. ಪಾಕಿಸ್ತಾನ ಆಮೇಲೆ ಆಗಿದ್ದು, ಅದಕ್ಕಿಂತ ಮುಂಚೆ ಮುಸಲ್ಮಾನರ ತಲೆಯೊಳಗೆ ಪಾಕಿಸ್ತಾನವನ್ನು ನಿರ್ಮಾಣ ಮಾಡಿಕೊಟ್ಟಾಗಿತ್ತು. 1930ನಲ್ಲಿ ಇದೆಲ್ಲವೂ ಸ್ವಲ್ಪ ಹೇಗೋ ನಡೀತಿದೆ ಅಂತಂದಾಗ, ನೆನ್ನೆ ಹೇಳಿದ್ನಲ್ಲ ಅಲ್ಲಮಾ ಇಕ್ಬಾಲ್, ಸಾರೆ ಜಹಾಂ ಸೆ ಅಚ್ಛಾದ ಕರ್ತೃ, ಅಲ್ಲಮಾ ಇಕ್ಬಾಲ್ ತುಂಬ ಸ್ಪಷ್ಟವಾಗಿ ಟೂ ನೇಷನ್ ಥಿಯರಿಯನ್ನು ಮತ್ತೊಮ್ಮೆ ಬಲವಾಗಿ ಪ್ರತಿಪಾದಿಸಿದ. ಆ ಹೊತ್ತಿನಲ್ಲಿ ಜಿನ್ನಾ ಮುಸ್ಲಿಂ ಲೀಗ್ನಲ್ಲಿದ್ದವರು ಆ ವಿಚಾರವನ್ನು ತಮ್ಮ ತಲೆಗೇರಿಸಿಕೊಂಡು ತುಂಬ ಗಂಭೀರವಾಗಿ ಅದರ ಪರವಾಗಿ ನಿಂತುಕೊಂಡ್ರು. ಆಶ್ಚರ್ಯದ ಸಂಗತಿ ಹೇಳ್ತೀನಿ, ಭಾಳ ಜನರಿಗೆ ಗೊತ್ತಿರಲಾರ್ದು, ಜಿನ್ನಾ ವಾಸ್ತವವಾಗಿ ಹಿಂದೂ ವಿರೋಧಿಯೇ ಆಗಿರಲಿಲ್ಲ. ಜಿನ್ನಾನ ಹಿಂದೂ ವಿರೋಧಿಯಾಗಿ ಕನ್ವರ್ಟ್ ಮಾಡಲಾಯಿತು, ಕಾಂಗ್ರೆಸ್ನವರೇ ಮಾಡಿದ್ದು. ಜಿನ್ನಾ ಯಾವತ್ತೂ ಹಿಂದೂ ಮುಸಲ್ಮಾನರು ಚೆನ್ನಾಗಿರಬೇಕು ಅಂತ ಭಾವಿಸಿದ. ಜಿನ್ನಾ ಈ ಥರ ಕಟ್ಟರ್ ಮುಸ್ಲಿಂ ಅಲ್ವೇ ಅಲ್ಲ ರೀ. ಜಿನ್ನಾ ಏನೇನು ಕುರಾನ್ನಲ್ಲಿ ಮಾಡಬಾರ್ದು ಅಂತ ಹೇಳಿದ್ರು ಅವೆಲ್ಲ ಮಾಡ್ತಿದ್ದ. ಅವನು ಪೋರ್ಕ್ ತಿಂತಿದ್ದ, ಹಂದಿ ತಿಂತಿದ್ದ, ಜಿನ್ನಾ ಸಿಗರೇಟ್ ಸೆತ್ತಿದ್ದ, ಜಿನ್ನಾ ಹೆಂಡ ಕುಡಿತಿದ್ದ,
ಯಾವುದ್ಯಾವುದನ್ನು ಕುರಾನಲ್ಲಿ ನಿಷಿದ್ಧ ಅಂತ ಹೇಳಿದ್ದಾರೋ ಅವೆಲ್ಲ ಮಾಡ್ಕೊಂಡಿದ್ದವನು ಅವನು ಎಲ್ಲರೂ ಒಂದಾಗಬೇಕು, ಮಾಡರ್ನ್ ಆಗಬೇಕು ಅಂತ ಹೇಳ್ತಿದ್ದ ಮನುಷ್ಯ ಯಾವಾಗ ಕಾಂಗ್ರೆಸ್ನಲ್ಲಿ ತನಗೆ ಗೌರವ ಸಿಕ್ತಿಲ್ಲ ಅಂತ ಗೊತ್ತಾಯ್ತೋ ಬಿಟ್ಟ, ಮುಸ್ಲಿಂ ಲೀಗಿಗೆ ಹೋದ. ಈ 2 ನೇಷನ್ ಥಿಯರಿ ಅವನಿಗೆ ಹಿಡಿಸ್ತು. ಇದನ್ನು ತಗೊಂಡು ಎಂಥ ಪ್ರಾಪಗೇಷನ್ ಶುರು ಮಾಡಿಬಿಟ್ಟ ಅಂತಂದರೆ ಅವನು ಇಡೀ ಇದನ್ನು ಕೈಗೆ ಎತ್ತುಕೊಂಡು ಮುಸಲ್ಮಾನರಲ್ಲಿ ಅದನ್ನು ಬಿತ್ತಲಿಕ್ಕೆ ಶುರು ಮಾಡಿದ. ತುಂಬ ದೊಡ್ಡ ಪ್ರಮಾಣದಲ್ಲಿ ಅದು ಬೆಳವಣಿಗೆ ಕಾಣಿಸ್ತು. 1940ನಲ್ಲಿ ಲಾಹೋರ್ನಲ್ಲಿ ಮುಸ್ಲಿಂ ಲೀಗಿನ ಒಂದು ಕಾರ್ಯಕ್ರಮ ನಡೆದಾಗ ಆ ಕಾರ್ಯಕ್ರಮದಲ್ಲಿ ಅವನು ಈ 2 ನೇಷನ್ ಥಿಯರಿಯನ್ನು ಪ್ರೆಸೆಂಟ್ ಮಾಡ್ದ. ಅದು ಎಂಥ ವ್ಯಾಪಕವಾದ ಪ್ರಚಾರ ಪಡ್ಕೊಳ್ತು ಅಂತಂದರೆ ಯಾವ್ಯಾವ ಮುಸಲ್ಮಾನರು ಕಾಂಗ್ರೆಸ್ನಲ್ಲಿದ್ದರೋ ಬಹುತೇಕರು ಕಾಂಗ್ರೆಸ್ ಬಿಟ್ಟು ಮುಸ್ಲಿಂ ಲೀಗ್ ಹೋದ್ರು. ಇವರುಗಳೇ ನಿಂತಾಗ ಉಗೆ ಅಂತಿದ್ದಲ್ಲ ನಾವು. ಇವರುಗಳೇನಾದರೂ ಮಾತಾಡಿದಾಗ ಏನು ಮಾತಾಡಬಾರ್ದು ಅಂತ ನಾವು ಹೇಳ್ತಿದ್ವಲ್ಲ, ಆ ಮುಸಲ್ಮಾನರೆಲ್ಲ ಮುಸ್ಲಿಂ ಲೀಗಿಗೆ ಹೋಗಿ ಜಾಯ್ನ್ ಆಗ್ಲಿಕ್ಕೆ ಶುರು ಮಾಡಿಬಿಟ್ರು. ನಿಧಾನವಾಗಿ ಮುಸ್ಲಿಂ ಲೀಗ್ ಉಬ್ಲಿಕ್ಕೆ ಶುರುವಾಯಿತು. ಕಾಂಗ್ರೆಸ್ಸಿಗೆ ಏನು ಮಾಡಬೇಕು ಎನ್ನುವಂಥದ್ದು ಪ್ರಯತ್ನ ಗೊತ್ತಿರಲಿಲ್ಲ. 1946ನಲ್ಲಿ ಕಾಂಗ್ರೆಸ್ ಒಂದು ಸಜೆಷನ್ ಕೊಡ್ತು, ನಾವು ಡಿಸೆಂಟ್ರಲೈಸ್ ಆಗಿರುವಂಥ ದೇಶವನ್ನು ಕಟ್ಟೋಣ. ಡಿಸೆಂಟ್ರಲೈಸ್ ಅಂತಂದರೆ ಏನಂತಂದರೆ ಹಿಂದೂಗಳು ಮತ್ತು ಮುಸಲ್ಮಾನರು ಸ್ವಾಯತ್ತವಾಗಿ ಇದನ್ನು ರಚನೆ ಮಾಡುವಂತಾಗಲಿ ಅಂತ 1946ನಲ್ಲಿ ಬ್ರಿಟಿಷರು ಮುಂದಿಟ್ಟರು. ಕಾಂಗ್ರೆಸ್ಸು ಒಪ್ಕೊಳ್ಳಿಲ್ಲ ಮತ್ತು ಇವರು ಕೇಳಲಿಲ್ಲ. ಆ ಹೊತ್ತಿನಲ್ಲಿ ಸಾವರ್ಕರ್ ಮತ್ತು ಅಂಬೇಡ್ಕರ್ ಇಬ್ಬರು ಫೈಟ್ ಶುರು ಮಾಡಿದರು. ಸಾವರ್ಕರ್ದಂತೂ ಫೈಟ್ ಎಂಥದ್ದು ಗೊತ್ತೇನು ಮಿತ್ರರೇ? ಸಾವರ್ಕರ್ ಅಂತೂ ಈ ಹಿಂದೂ ಮತ್ತು ಮುಸ್ಲಿಂ ಅನ್ನುವ ಚರ್ಚೆ ಶುರು ಮಾಡಿದಾಗ, ಹಿಂದುತ್ವ ಅಂದರೆ ಏನು ಅಂತ ಗೊತ್ತಿಲ್ಲದೆ ಹೋದಾಗ ಸಾವರ್ಕರ್ ಹಿಂದುತ್ವದ ಪುಸ್ತಕ ಬರೆದು ಹಿಂದುತ್ವದ ಪ್ರಚಾರ ಶುರು ಮಾಡಿದರು. ಇವತ್ತಿಗೂ ಹಿಂದುತ್ವ ಅಂತಂದರೆ ಏನು ಅಂತ ತಿಳ್ಕೊಳ್ಬೇಕು ಅಂದರೆ ಸಾವರ್ಕರೇ ನಮ್ಗೆ ಆಧಾರ. ಸಾವರ್ಕರ್ ಎಲ್ಲಿವರೆಗೂ ಗೊತ್ತಾ, ಆ ಮನುಷ್ಯ ಅತ್ಯದ್ಭುತ. ನಂಗೆ ಭಾಳ ಬಾರಿ ನೋವನ್ನಿಸುತ್ತೆ, ಎಂಥ ಜನಾಂಗ ನಾವು. ಸಾವರ್ಕರ್ ಅಂತ ಒಬ್ಬ ವ್ಯಕ್ತಿಯನ್ನು ಸ್ವತಂತ್ರ ಭಾರತದಲ್ಲಿ ಕೆಟ್ಟದಾಗಿ ನಡೆಸ್ಕೊಳ್ತೀವಲ್ಲ ಇವತ್ತಿಗೂ ಕೂಡ ಅಂತ ಭಾಳ ದುಃಖ ಅನಿಸುತ್ತೆ ನನಗೆ. ಅವರು ಇಡೀ ಹಿಂದೂಗಳಿಗೆ ಒಂದು ಶಕ್ತಿ ಸಿಗಲಿ ಅಂತ ಒಂದು ಶ್ಲೋಕವನ್ನೇ ಬರೆದ್ರು. ಆ ಸಿಂಧು ಸಿಂಧು ಪರ್ಯಂತ ಯಸ್ಯ ಭಾರತ ಭೂಮಿಕಾ ಪಿತೃಭೂ ಪುಣ್ಯಭೂಶ್ಚೈವ ಸವೈ ಹಿಂದೂ ರೀತಿ ಸ್ಮೃತಃ. ಕೇಳಿದರೆ ಯಾವುದೋ ಪುರಾಣದಲ್ಲಿ ಬಂದಿರಬೇಕು ಅಂತ ಅನ್ಸುತ್ತೆ, ಸಾವರ್ಕರ್ ಬರೆದಿರೋದು. ಆ ಸಿಂಧುವಿನಿಂದ ಹಿಡಿದು ಹಿಮಾಲಯದವರೆಗೆ ಇರುವಂಥ ಈ ಭೂಭಾಗವನ್ನು ಯಾರು ಪಿತೃಭೂಮಿ ಪುಣ್ಯಭೂಮಿ ಅಂತ ಗೌರವಿಸ್ತಾರೋ ಅವರೆಲ್ಲರೂ ಹಿಂದೂಗಳೇ ಅಂತ ಸಾವರ್ಕರ್ ಕರೆದ್ರು. ಅದ್ಭುತವಾಗಿರುವಂಥ ಸಂದೇಶವಾಗಿತ್ತದು. ಅವರು ಹಿಂದುತ್ವದ ಪರಿಕಲ್ಪನೆಯನ್ನು ಸಾವರ್ಕರ್ ಕಟ್ಟಿಕೊಟ್ರು. ಯಾರು ಹಿಂದೂ ಎನ್ನುವಂಥ ವಿವರವಾಗಿರುವಂಥ ವಿಚಾರವನ್ನು ಸಾವರ್ಕರ್ ಎತ್ತಿ ಹಿಡಿಯುವಂಥ ಪ್ರಯತ್ನ ಮಾಡಿದರು. ಅತ್ತ ಅಂಬೇಡ್ಕರ್ ತಮ್ಮೆಲ್ಲ ಪ್ರಯತ್ನವನ್ನು ಮಾಡ್ತಿದ್ರು. ಇವರಿಬ್ಬರನ್ನು ಕಾಂಗ್ರೆಸ್ ತನ್ನ ಗಣನೆಗೆ ತೆಗೆದುಕೊಳ್ಳೇ ಇಲ್ಲ. 1946 ಆಗಸ್ಟಿಗೆ ಯಾವಾಗ ಕಾಂಗ್ರೆಸ್ ತಲೆ ಕೆಡಿಸ್ಕೊಳ್ತಿಲ್ಲ ಅಂತ ಗೊತ್ತಾಯಿತೋ, ಬ್ರಿಟಿಷರಿಗೆ ಪ್ರಭಾವ ಬೀರಲಿಕ್ಕೆ ಮೊಹಮ್ಮದ್ ಅಲಿ ಜಿನ್ನಾ ಮತ್ತು ಮುಸ್ಲಿಂ ಲೀಗಿಗೆ ಇದ್ದಿದ್ದು ಒಂದೇ ಒಂದು ಮಾರ್ಗ, ಇವತ್ತಿಗೂ ಕೂಡ ಮುಸಲ್ಮಾನರಿಗಿರುವಂಥ ಏಕೈಕ ಮಾರ್ಗ. ಮುಸಲ್ಮಾನರು ವೈಚಾರಿಕವಾದ ಚರ್ಚೆಯ ಮೂಲಕ ಗೆಲ್ಲದಿಲ್ಲ. ಮುಸಲ್ಮಾನರು ಈಗ ನಾನು ಮಾತನಾಡಿದ್ದನ್ನು ಕೇಳಿ ಕೋಪಿಸ್ಕೊಂಡ್ರೆ ಏನು ಮಾಡ್ತಾರೆ ಗೊತ್ತಾ, ಫೇಸ್ಬುಕ್ಕಲ್ಲಿ ನನ್ನ ವಾಲಿಗೆ ಬಂದು ಕೆಟ್ಟದಾಗಿ ಬೈಯೋದು ಮಾತ್ರ ಬರುತ್ತೆ ಅವ್ರಿಗೆ ಆಚೆ ಏನು ಗೊತ್ತಿಲ್ಲ. ಇದ್ರ ಚರ್ಚೆ ಮಾಡ್ಲಿಕ್ಕೆ ಬರೋದಿಲ್ಲ, ದಡ್ಡತನ ಅದು. ಅವ್ರಿಗೆ ಕಲ್ಸ್ಕೊಟ್ರೆ ನಂಗೆ ತುಂಬ ಬಾರಿ ಅನಿಸುತ್ತೆ, ನಾನು ಇದನ್ನು ತುಂಬ ವಿಚಾರ ಮಾಡಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನಂಗೆ ತುಂಬ ಜನ ಹಿಂದೂಗಳು ಸಿಕ್ಕಾಗ ಹೇಳ್ತಾರೆ, ಹಿಂದೂಗಳು ದೊಡ್ಡ ಪ್ರಾಬ್ಲಮ್ ಏನು ಅಂತಂದರೆ ಸರ್ ವಾರಕ್ಕೊಂದಿನ ಸೇರೋದಿಲ್ಲ ಸರ್ ನಾವು ಅಂತ. ಹಿಂದೂಗಳ ದೊಡ್ಡ ಪ್ರಾಬ್ಲಮ್ ಏನು ಅಂತಂದರೆ ಒಂದೇ ದೇವಸ್ಥಾನಕ್ಕೆ ವಾರಕ್ಕೊಂದು ದಿನ ಬರಬೇಕು ಅಂತ ನಾವು ಭಾವಿಸೋದಿಲ್ಲ ರೀ. ಹಿಂದೂ ಅಂದರೆ ಧರ್ಮ ರೀ, ಅದೊಂದು ಸೈನ್ಯದ ಪಡೆ ಅಲ್ಲ. ನಾನು ಕರೆದ ತಕ್ಷಣ ಕಮಾಂಡಿಂಗ್ ಆಫೀಸರ್ ಕರೆದ ತಕ್ಷಣ ಎಲ್ಲರೂ ಬಂದು ನಿಂತ್ಕೋಬೇಕು ಅಂದರೆ ಸೈನ್ಯ ಅದು. ನಮ್ಮ ಧರ್ಮ. ನೀನು ಸೋಮವಾರ ಶಿವನ ಮಂದಿರಕ್ಕೆ ಹೋಗು, ಮಂಗಳವಾರ ಮತ್ತೊಂದು ನೀನು ಹೋಗೋದೇ ಇಲ್ವಾ, ಬೇಡ, ಮನೆಯಲ್ಲೇ ಇರು, ಮನೆಯಲ್ಲೇ ಪೂಜೆ ಮಾಡ್ಕೋ. ನಾವು ಧರ್ಮವನ್ನು ಬೆಳೆಸಿರೋದೇ ಹೊರತು ಸೈನ್ಯವನ್ನು ಕಟ್ಟಿರೋದಲ್ಲ. ಹೀಗಾಗಿ ನಮ್ಮಲ್ಲಿ ಒಂದಿನ ಸೇರಬೇಕು ಎನ್ನುವ ಪರಿಕಲ್ಪನೆ ಇಲ್ಲ. ಬಟ್ ಅಲ್ಲಿ ಅದೇ ಪರಿಕಲ್ಪನೆ ಇರೋದ್ರಿಂದ ಅವ್ರಿಗೆ ಗೊತ್ತಿರೋದು ಏನು ಅಂತಂದರೆ ಯಾವುದೋ ಒಂದಿನ ಬೀದಿಗೆ ಕರ್ಕೊಂಡು ಬರಬೇಕು, ಬೀದಿಯಲ್ಲಿ ಗಲಾಟೆ ಮಾಡಿಸ್ಬೇಕು ಅಂತ. ಇವತ್ತಿಗೂ ಹಾಗೆ ನಡೆಯೋದು. ಅವತ್ತು ಅವನು ಹಾಗೆ ಮಾಡಿದ. ನಮ್ಮಲ್ಲಿ ಬಹುತೇಕರಿಗೆ ಗೊತ್ತಿರಲಿಕ್ಕಿಲ್ಲ, 1946 ಆಗಸ್ಟ್ 16ನೇ ತಾರೀಕು ಡೈರೆಕ್ಟ್ ಆ್ಯಕ್ಷನ್ ಡೇ ಅಂತ ಕರೆಯಲಾಯಿತು. ಮೊಹಮ್ಮದ್ ಅಲಿ ಜಿನ್ನಾ ಏನು ಹೇಳಿದ ಗೊತ್ತಾ, ನಮಗೆ ನಮ್ಮ ದೇಶ ಸಿಗಲಿಲ್ಲ ಅಂದರೆ, ಸರಿಯಾಗಿ ಕೇಳಿಸ್ಕೊಳ್ಳಿದ್ದೇನೆ ಮೊಹಮ್ಮದ್ ಅಲಿ ಜಿನ್ನಾ ಮಾತು, ನಮಗೆ ನನ್ನ ದೇಶ ಸಿಗಲಿಲ್ಲ ಅಂತಂದರೆ ಇರೋ ದೇಶವನ್ನು ನಾಶ ಮಾಡಿ ಅಂತ ಭರ್ಜರಿಯಾಗಿರುವಂಥ ಒಂದು ಕರೆಯನ್ನು ಕೊಟ್ಟ. ಆ ಕರೆಯ ಪ್ರತಿಫಲವಾಗಿ ಎಲ್ಲ ಕಡೆಗಳಲ್ಲಿ ಮುಸಲ್ಮಾನರು ದಂಗೆ ಎದ್ರು. ಭಯಾನಕವಾದ ಒಂದು ದಂಗೆ ನಡೆದಿದ್ದು ಪೂರ್ವ ಪಾಕಿಸ್ತಾನದ ಕಡೆಯಲ್ಲಿ. ಪೂರ್ವ ಪಾಕಿಸ್ತಾನದ ದಂಗೆ ಹೆಂಗಾಯಿತು ಅಂತಂದರೆ ಡೈರೆಕ್ಟ್ ಆ್ಯಕ್ಷನ್ ಡೇ ದಿನ ಕೈಯಲ್ಲಿ ಕತ್ತಿಗಳನ್ನು ಹಿಡಿದು ಪೆಟ್ರೋಲ್ ಮತ್ತು ಡೀಸೆಲ್ಗಳನ್ನು ತೆಗೆದುಕೊಂಡು ಬೆಂಕಿ ಹಚ್ಚೋದು, ಕಂಡಲ್ಲಿ ಹಿಂದೂಗಳನ್ನು ಕೊಲ್ಲೋದು 2 ದಿನಗಳ ಕಾಲ ಇದು ನಡೀತು. ಆ 2 ದಿನಗಳ ಕಾಲ ಇದು ನಡೆದಾಗ ಹಿಂದೂಗಳು ಹಾಹಾಕಾರ ಎಬ್ಬಿಸಿ ಇದ್ದಿದ್ದನ್ನೆಲ್ಲ ಕಳ್ಕೊಂಡು ಓಡಿ ಹೋಗ್ಲಿಕ್ಕೆ ಶುರು ಮಾಡಿದರು.
ಓಡ್ ಹೋಗೋದು ಅಂತಂದರೆ ಹೆಂಗೆ? ಮನೆಯನ್ನು ಬಿಟ್ಟು ಓಡೋಗು, ತನ್ನ ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಓಡೋಗು, ಇದ್ದವ್ರನ್ನ ಬಾವಿಗೆ ತಳ್ಳಿಬಿಡು, ಅವ್ರನ್ನ ಮುಸಲ್ಮಾನರು ಕರ್ಕೊಂಡು ಹೋದರೆ ಹಳೆಯದೆಲ್ಲ ಗೊತ್ತಿದೆಯಲ್ಲ ನಮ್ಗೆ ಏನೇನು ಮಾಡ್ತಾರೆ ಅಂತ. ಈ ಎಲ್ಲ ಕಾರಣಕ್ಕೆ ಹಿಂದೂಗಳು ಉತ್ಪಾತ ಉಂಟಾದಾಗ ಒಬ್ಬ ವ್ಯಕ್ತಿ, ಇಲ್ಲಿ ಯಾರಾದರೂ ತನ್ನನ್ನು ತಾನು ಹಿಂದೂ ಅಂತ ಕರೆದುಕೊಳ್ಳೋದಿದ್ರೆ ಆ ಮನುಷ್ಯನ ಮಾತ್ರ ದಯಮಾಡಿ ಮರಿಬೇಡಿ. ಈ ಮನುಷ್ಯನ ಹೆಸರು ಗೋಪಾಲ್ ಪಾಠ ಅಂತ. ಗೋಪಾಲ್ ಪಾಠ ವೃತ್ತಿಯಿಂದ ಮಾಂಸ ಕಡಿಯೋನು. ನಾನು ಅದಕ್ಕೆ ಅವ್ರ ಚಿತ್ರವನ್ನು ತೊಗೊಂಡು ಬಂದು ನೋಡಲಿ ಎಲ್ಲರೂ ಅಂತ ಸೇರಿಸ್ಕೊಂಡೆ. ಬರೀ ಈ ಕಥನದ ನಡುವೆ ಅವ್ರನ್ನೆಲ್ಲ ಮರೆತರೆ ಏನು ಉಪಯೋಗ ಅಂತ. ಗೋಪಾಲ್ ಪಾಠ ಏನು ಮಾಡಿದ ಗೊತ್ತಾ? ತನ್ನ ಜೊತೆಗಿರುವಂಥ ಒಂದು ತರುಣರ ತಂಡವನ್ನು ಸೇರಿಸ್ಕೊಂಡು ಹೇಳ್ದ, ಎಲ್ಲರೂ ಕೈಯಲ್ಲಿ ಆಯುಧ ಹಿಡ್ಕೊಳ್ಳಿ. ಆಯುಧ ಹಿಡ್ಕೊಂಡು ಏನು ಮಾಡಬೇಕು ಅಂತಂದರೆ, ಯಾರ್ಯಾರು ಹಿಂದೂಗಳ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾರೋ ಗುರುತು ಮಾಡಿ ಅವ್ರ ಮೇಲೆ ನಾವು ಆಕ್ರಮಣ ಮಾಡೋಣ ಅಂತ. ಸಂಜೆ ಆದ ತಕ್ಷಣ ಗೋಪಾಲ್ ಪಾಠ ಮತ್ತು ಅವ್ರ ಟೀಮ್ ಹೋಗ್ತಾ ಇತ್ತು. ಯಾರ್ಯಾರು ಹಿಂದೂಗಳನ್ನು ಕತ್ತಿ ಹಿಡಿದು ತಮ್ಮ ಕ್ರೌರ್ಯದಿಂದ ಧ್ವಂಸ ಮಾಡುವಂಥ ಪ್ರಯತ್ನ ಪಡ್ತಿದ್ರು ಅಂಥವ್ರನ್ನೇ ಹುಡುಕಿ ರಸ್ತೆಯಲ್ಲಿ ಕೊಲ್ಲಕ್ಕೆ ಶುರು ಮಾಡಿದರು. ಒಂದೇ ದಿನ ಯಾರ್ಯಾರು ಹಿಂದೂಗಳಿದ್ದೀರೋ ನಿಮಗೆ ಫೈಟ್ ಮಾಡ್ಲಿಕ್ಕಾಗಲಿಲ್ಲ ಅಂದರೆ ಇಲ್ಲಿ ಬನ್ನಿ ಅಂತ ದೊಡ್ಡ ಜಾಗದಲ್ಲಿ ಅವ್ರನ್ನ ಕೂರಿಸಿ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ನಿಂತ್ಕೊಂಡ್ರು. ಪರಿಣಾಮ ಏನಾಯಿತು ಅಂದರೆ ಒಂದೂವರೆ ದಿನದೊಳಗೆ ಮುಸಲ್ಮಾನ್ ಲೀಡರ್ಗಳು ಬಂದು ಗೋಪಾಲ್ ಪಾಠ ಹತ್ರ ಸಂಧಾನಕ್ಕೆ ಅಂತ ಬಂದರು. ನೀವು ನಿಲ್ಲಿಸಿ, ನಾವು ನಿಲ್ಲಿಸ್ತೀವಿ ಅಂತ. ಮಹಾತ್ಮ ಗಾಂಧೀಜಿ ಧಾವಿಸಿ ಬಂದರು. ಯಾವಾಗ ಧಾವಿಸಿ ಬಂದರು ಅಂತಂದರೆ, ಯಾವಾಗ ಹಿಂದೂಗಳು ರಿಯಾಕ್ಟ್ ಮಾಡಲಿಕ್ಕೆ ಶುರು ಮಾಡಿಬಿಟ್ರು, ಧಾವಿಸಿ ಬಂದು ಅಲ್ಲಿ ಕೂತ್ಕೊಂಡು ಹೇಳಿದರು, ಎಲ್ಲರೂ ನಿಮ್ಮ ಶಸ್ತ್ರಗಳನ್ನು ಹಾಕಿ ಅಂತ. ಮುಸಲ್ಮಾನರು ಹಾತೊರಿತಾ ಇದ್ರು ಶಸ್ತ್ರಗಳನ್ನು ಹಾಕಕ್ಕೆ. ಗೊತ್ತಾಯ್ತು ಅವರಿಗೆ, ಇನ್ನು ಇವ್ರು ಎದ್ದುಬಿಟ್ಟ ಮೇಲೆ ನಮಗೇನು ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಆದರೆ ಗೋಪಾಲ್ ಪಾಠ ಹೇಳಿದ, ನಾನು ಮಾತ್ರ ನನ್ನ ಶಸ್ತ್ರ ಹಾಕೋದಿಲ್ಲ, ನಮ್ಮ ಹಿಂದೂಗಳ ರಕ್ಷಣೆಯ ಭರವಸೆಯನ್ನು ನೀವು ಕೊಡ್ತೀರಾ ಅಂತಂದರೆ ಶಸ್ತ್ರ ಇಡ್ತೀನಿ. ತಾಕತ್ತಿದೆಯಾ ಅಂತ ಕೇಳಿದರೆ ಉತ್ತರ ಇರಲಿಲ್ಲ. ಕೊನೆಗೆ ಶಸ್ತ್ರವನ್ನು ಕೆಳಗೆ ಹಾಕಬೇಕಾಗಿ ಬಂತು. ಇದು ಇಡೀ ದೇಶ ಸದಾಕಾಲ ನೆನೆಯುವಂಥ ಘಟನೆಗಳಲ್ಲಿ ಒಂದು ಮಿತ್ರರೇ. ಸಾವರ್ಕರ್ ತುಂಬ ದೊಡ್ಡದಾಗಿರುವಂಥ ಒಂದು ಕರೆಯನ್ನು ಕೊಟ್ಟರು. ಅವ್ರೇನು ಹೇಳಿದರು ಅಂತಂದರೆ, ಕಾಂಗ್ರೆಸ್ನವರು ಪಾಕಿಸ್ತಾನಕ್ಕೆ ಒಪ್ಪಿಕೊಳ್ಳೋದಾದರೆ ಅವರಿಗೇನು ಅಸೆಂಬ್ಲಿಗೆ ಬಂದಿದ್ದಾರೋ ರಾಜೀನಾಮೆ ಕೊಟ್ಟು ಆಚೆ ಬರಬೇಕು. ಯಾಕೆ ಅಂತಂದರೆ ಅವ್ರು ಎಲೆಕ್ಷನ್ ಗೆದ್ದಿರೋದು ಒಂದು ಭಾರತವನ್ನು ಉಳಿಸ್ಕೊಡ್ತೀವಿ ಅಂತ, ನಿಮ್ಗೆ ಆಗಲಿಲ್ಲ ಅಂದರೆ ವಾಪಸ್ ಬರಬೇಕು ಅಂತ ಅವ್ರು ಜೋರಾಗಿ ಹೇಳಿದರು. ಅಷ್ಟೇ ಅಲ್ಲ, ಸಾವರ್ಕರ್ ಒಂದು ಐಡಿಯಾ ಏನು ಕೊಟ್ಟರು ಅಂತಂದರೆ, ಸಿಂಧ್ನಲ್ಲಿ ಹಿಂದೂಗಳು ಜಾಸ್ತಿ ಇದ್ದಾರೆ, ನೀವೇನು ಭಾರತ ಡಿವೈಡ್ ಮಾಡಲಿಕ್ಕೆ ಹೋಗ್ತಾ ಇದ್ದೀರೋ ಅದರಲ್ಲಿ ಸಿಂಧ್ನ ಪ್ರಾಂತ ಇದೆ, ಅಲ್ಲಿ ಹಿಂದೂಗಳು ಜಾಸ್ತಿ ಇದ್ದಾರೆ. ಚಿತ್ತಗಾಂಗ್ ಇವತ್ತು ಬಂಗಾಳದಲ್ಲಿ ಏನಿದೆ ಅಲ್ಲಿ ಹಿಂದೂಗಳು ಜಾಸ್ತಿ ಇದ್ದಾರೆ, ಮತ್ತು ಸಿಲ್ಹಟ್ ಏನಿದೆ ಅಲ್ಲಿ ಹಿಂದೂಗಳು ಜಾಸ್ತಿ ಇದ್ದಾರೆ. ಎಲ್ಲೆಲ್ಲಿ ಹಿಂದೂಗಳು ಜಾಸ್ತಿ ಇದ್ದಾರೋ ಅಲ್ಲೆಲ್ಲ ಒಂದು ಪ್ಲೆಬಿಸೈಟ್ ಮಾಡಿ, ಜನಮತ ಗಣನೆ ಮಾಡಿ, ಅವರು ಹಿಂದೂಗಳು ವಾಪಸ್ ಭಾರತಕ್ಕೆ ಸೇರ್ಕೋಬೇಕು ಅಂತಾದರೆ ಅದನ್ನು ಭಾರತಕ್ಕೆ ಸೇರಿಸಿ ಅಂತ. ಸಾವರ್ಕರ್ ದೂರದೃಷ್ಟಿ ಇತ್ತಲ್ಲ, ಏನು ಹೇಳಿದ್ರು ಗೊತ್ತಾ ಸಾವರ್ಕರ್? ಅವ್ರ ಮಾತೇ ನಾನು ನಿಮ್ಮ ಮುಂದೆ ಇಡ್ತೀನಿ. ಪಾಕಿಸ್ತಾನ ಹಿಂದೂಸ್ತಾನವನ್ನು ಚೂರು ಮಾಡಿರ್ಬೋದಾದರೆ ನಾವು ಹಿಂದೂಸ್ತಾನದವರು ಪಾಕಿಸ್ತಾನವನ್ನು ಚೂರು ಮಾಡಬೇಕಾಗಿದೆ ಈಗ ಅಂತ ಅವತ್ತೇ ಹೇಳಿದರು. ಯಾರೂ ಕೇಳಲಿಲ್ಲ. ಕೇಳಿದವರು ಒಬ್ಬರು, ಎಗೇನ್ ಅ ಕಾಂಗ್ರೆಸ್ ಲೀಡರ್, ಬೋರ್ಡೊಲಾಯ್ ಅಂತ ಅವ್ರ ಹೆಸರು, ರಘುನಾಥ್ ಬೋರ್ಡೊಲಾಯ್. ಈ ಬೋರ್ಡೊಲಾಯ್ರ ವೈಶಿಷ್ಟ್ಯ ಏನು ಅಂತಂದರೆ, ಅಸ್ಸಾಂನ ಗೋಪಿನಾಥ್ ಬೋರ್ಡೊಲಾಯ್ರು ಅಸ್ಸಾಂನ CM ಆಗಿದ್ದರು. ಅಸ್ಸಾಂನ CM ಜೊತೆಗೆ ಅವರು ಮಾತನಾಡಿ ಹೇಳಿದರು, ಸಿಲೆಟ್ನಲ್ಲಿ ಒಂದು ಜನಮತ ಗಣನೆ ಆಗಬೇಕು ಮತ್ತು ಈ ಬಂಗಾಳದಿಂದ ಮುಸಲ್ಮಾನರನ್ನ ತಳ್ಳುವಂಥ ಪ್ರಯತ್ನ ಮಾಡ್ತಿದ್ದಾರೆ ಅಸ್ಸಾಂಗೆ. ನೀವು ದಯಮಾಡಿ ಯಾವ್ಯಾವ ಮುಸಲ್ಮಾನರು ಬಂದು ಸೆಟ್ಲ್ ಆಗ್ತಾ ಇದ್ದಾರೋ ಅವ್ರಿಗೆಲ್ಲ ಸೆಟ್ಲ್ ಆಗಲಿಕ್ಕೆ ಬಿಡದೆ ಆಚೆ ಓಡಿಸಿ ಮತ್ತು ಬಂಗಾಳದ ಹಿಂದೂ ಪಾಪ್ಯುಲೇಷನ್ನ ಬಲವಾಗಿ ಕಾಯ್ದುಕೊಳ್ಳಿ ಅಂತ. ಅಸ್ಸಾಂನ ಪಾಪ್ಯುಲೇಷನ್ನ, ಅಸ್ಸಾಮನ್ನು ಕೂಡ ಕಿತ್ಕೊಳ್ಳುವಂಥ ಯೋಜನೆ ನಿರ್ಮಾಣ ಆಗಿತ್ತು. ಮಿತ್ರರೆ, ಜವಾಹರ್ಲಾಲ್ ನೆಹರು ಎಲ್ಲಿಗೆ ಹೋಗಿದ್ರು ಗೊತ್ತಾ? ಜವಾಹರ್ಲಾಲ್ ನೆಹರು ಮತ್ತು ಕಾಂಗ್ರೆಸ್ಸಿನ ಅವರ ಮಿತ್ರರು ಸೇರಿಕೊಂಡು 3 ಪಾಯಿಂಟ್ ಮಾಡಿದರು. ಪಾಯಿಂಟ್ ಎ, ಹಿಂದೂಗಳೇ ಜಾಸ್ತಿ ಇರುವಂಥ ಜಾಗ. ಪಾಯಿಂಟ್ ಬಿ, ಮುಸಲ್ಮಾನರೇ ಜಾಸ್ತಿ ಇರುವಂಥ ಜಾಗ. ಹಿಂದೂಗಳೇ ಜಾಸ್ತಿ ಇರುವಂಥದ್ದು ಅದು ಇದಕ್ಕೆ ಹೋಗಬೇಕು, ಹಿಂದೂಸ್ತಾನಕ್ಕೆ ಹೋಗಬೇಕು. ಮುಸಲ್ಮಾನರೇ ಜಾಸ್ತಿ ಇರುವಂಥದ್ದು ಪಾಕಿಸ್ತಾನಕ್ಕೆ ಹೋಗಲಿ. ಮತ್ತು ಮೂರನೇದು, ಅಸ್ಸಾಂ ಸೇರಿದಂತೆ ಪಂಜಾಬನ್ನು ಸೇರಿಸ್ಕೊಂಡು ಇವೆರಡರಲ್ಲಿ ಮಿಕ್ಸ್ ಇರೋದ್ರಿಂದ ಇದನ್ನು ಹೆಂಗೆ ಡಿವೈಡ್ ಮಾಡಬೇಕು ನೋಡಬೇಕು ಅಂತ. ಬೋರ್ಡೊಲಾಯ್ ಹೇಳಿದರು, ನನ್ನ ಅಸ್ಸಾಂನಲ್ಲಿ ಹಿಂದೂಗಳೇ ಜಾಸ್ತಿ ಇರೋದ್ರಿಂದ ಗ್ರೂಪ್ ಸಿಗೆ ಇದನ್ನು ಸೇರಿಸುವಂತಿಲ್ಲ. ನೆಹರು ಉಲ್ಟಾದ್ಮೇಲೂ ಬೋರ್ಡೊಲಾಯ್ ಹೇಳಿದರು, ನೀವು ಯಾರಾದರೂ ಉಲ್ಟಾಗಿ ನನ್ನ ಅಸ್ಸಾಂ ಭಾರತದ ಅವಿಭಾಜ್ಯ ಅಂಗ ಅಂತ ಒಬ್ಬ ಗೋಪಿನಾಥ್ ಬೋರ್ಡೊಲಾಯ್ ಹಠ ಹಿಡಿದು ನಿಂತು
ತಮ್ಮ ಪ್ರೀತಿ ಮಾತ್ರದಿಂದಲೇ ಅಸ್ಸಾಮಿನ ಜನರನ್ನು ಗೆದ್ದಿದ್ದಂಥ ಅಪರೂಪದ ವ್ಯಕ್ತಿ. ಸ್ವಲ್ಪ ಗಾಂಧೀಜಿಯ ಸಪೋರ್ಟು ಇತ್ತು ಅಂತಾರೆ ಮತ್ತು ಸರ್ದಾರ್ ಪಟೇಲ್ರು ಅವ್ರ ಜೊತೆಗೆ ಬಲವಾಗಿ ನಿಂತಿದ್ದರಿಂದ ಅವರು ಹಠ ಹಿಡಿದ್ರು. ಫೈನಲಿ ಅವರು ಅಸ್ಸಾಮನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ನೆಹರೂಗೆ ಬಿಟ್ಟಿದ್ದಿದ್ರೆ ಇವತ್ತು ಅಸ್ಸಾಂ ಕೂಡ ನಮ್ಮ ಹತ್ರ ಇರ್ತಿರಲಿಲ್ಲ. ಅಸ್ಸಾಂ ಅಂದರೆ ಯಾವುದು ಅಂತ ನಾನು ನಿನ್ನೆ ನಿಮ್ಗೆ ಹೇಳಿದ್ದೀನಿ. 600 ವರ್ಷಗಳ ಕಾಲ ಹಿಂದುತ್ವವನ್ನು ಕಾಪಾಡಿಕೊಂಡು ಬಂದಿದ್ದ ಕಾಮರೂಪ ಇವತ್ತು ನಮ್ಮ ಜೊತೆ ಇರ್ತಿರಲಿಲ್ಲ. ಒಬ್ಬ ಗೋಪಿನಾಥ್ ಬೋರ್ಡೊಲಾಯ್, ನಾನು ಅವ್ರನ್ನ ಭಾಳ ಪ್ರೀತಿಯಿಂದ ನೆನಪಿಸ್ಕೊಳ್ತೀನಿ, ಅವ್ರು ಇಲ್ಲದೆ ಹೋಗಿದ್ರೆ ಉಳಿಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಆ ಗೋಪಿನಾಥ್ ಬೋರ್ಡೊಲಾಯರ ಕಾರಣದಿಂದಾಗಿ ಅದು ಉಳ್ಕೊಳ್ತು. ನೆಹರು ಜೀವನ ಪರ್ಯಂತ ಅವ್ರ ಜೊತೆ ಕಿತ್ತಾಡಿದ್ರು. ಆದರೂ ಇವೆಲ್ಲದರ ಪರಿಣಾಮದ ನಂತರವೂ 1947 ಆಗಸ್ಟ್ 14 ಭಾರತ ಡಿವೈಡ್ ಆಯಿತು. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು ಅಂದ್ಕೊಳ್ತೀವಿ, ಆದರೆ ಸ್ವಾತಂತ್ರ್ಯವನ್ನು ಎಷ್ಟರ ಮಟ್ಟಿಗೆ ಸಂಭ್ರಮಿಸಬೇಕು ಅಂತ ನನಗೆ ಅನುಮಾನ ಇದೆ. ಯಾಕೆ ಅಂತಂದರೆ ಸ್ವಾತಂತ್ರ್ಯ ಪಡ್ಕೊಂಡಾಗ ಹಿಂಗೆ ಬಂದವರು. ಒಂದು ಟ್ರೈನ್ದು ಚಿತ್ರ ಅಷ್ಟೇ ಅದು. ಹೆಚ್ಚು ಕಡಿಮೆ 1 ರಿಂದ 2 ಕೋಟಿ ಜನ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಶಿಫ್ಟ್ ಆದರು. ಹೋಲ್ಡ್ ಯುವರ್ ಬ್ರೆತ್. ಸತ್ತವರ ಸಂಖ್ಯೆ ಕನಿಷ್ಠ ಪಕ್ಷ 1 ಮಿಲಿಯನ್ ಇತ್ತು. 10 ಲಕ್ಷಕ್ಕೂ ಹೆಚ್ಚು ಜನರ ಸಾವು. 70,000ದಿಂದ 1 ಲಕ್ಷ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ. ಯಾವ ಸ್ವಾತಂತ್ರ್ಯ ರೀ! ಯಾವ ಥರ ದೇಶವನ್ನು ಪಡ್ಕೊಂಡ್ವಿ. ಈ ದೇಶವನ್ನು ಹಿಂಗೆ ಮಾಡಿ ಸ್ವಾತಂತ್ರ್ಯವನ್ನು ಪಡ್ಕೊಂಡ್ರು. ಇವರೆಲ್ಲರ ಸ್ವಾರ್ಥಕ್ಕೆ ಬಲಿಯಾಗಿ ಈ ದೇಶವನ್ನು ತುಂಡು ಮಾಡಿಕೊಂಡ್ವಿ. ಇದು ವಾಸ್ತವವಾಗಿ ಭಾರತ. ನಾನು ಭಾರತದ ಬಾರ್ಡ್ರ್ ಹೇಳಬೇಕಾದ್ರೆ ಗಾಂಧಾರದಿಂದ ಬ್ರಹ್ಮದೇಶ, ಕಾಶ್ಮೀರದಿಂದ ಕನ್ಯಾಕುಮಾರಿ. ಗಾಂಧಾರವನ್ನು ಬ್ರಿಟಿಷರು ಇರುವಾಗಲೇ ಕಳ್ಕೊಂಡಿದ್ವಿ, ಹೀಗಾಗಿ ಗಾಂಧಾರ ಅಂತ ಹೇಳಲಿಕ್ಕೆ ಆಗ್ತಿಲ್ಲ ಬಿಡಿ. ಪೇಶಾವರದಿಂದ ಬ್ರಹ್ಮದೇಶ ಅಥವಾ ಪೇಶಾವರದಿಂದ ಕಾಮರೂಪ ಅಸ್ಸಾಂ ಅಂತ ಹೇಳ್ಬೋದಿತ್ತೇನೋ. ಆದರೆ ಈ ಅಯೋಗ್ಯರು ಬಂದು ಏನು ಮಾಡಿದರು ಅಂತಂದರೆ ಆ ಜಾಗವನ್ನೂ ಕೂಡ ನಾವು ಕಳ್ಕೊಳ್ಳುವಂತೆ ಮಾಡಿದರು. ಭಾರತ ಆ ಜಾಗನ ಕಳ್ಕೊಳ್ತು. ಈಗ ನಾವು ಎಲ್ಲಿಗೆ ಬಂದು ನಿಂತಿದ್ದೀವಿ ಅಂತಂದರೆ ಅಟಕ್ನಿಂದ ಕಟಕ್ ಅಥವಾ ಕಚ್ನಿಂದ ಕಾಮರೂಪ, ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಭಾರತವಂತಂದು ನಿಲ್ಲಿಸ್ಕೊಂಡಿದ್ದೀವಿ. ಸ್ವಾತಂತ್ರ್ಯ ಬಂದ ಮೇಲಾದರೂ ಏನು ಮಾಡಿದರು ಜವಾಹರ್ಲಾಲ್ ನೆಹರು? ಕಾಶ್ಮೀರವನ್ನಾದರೂ ಪೂರ್ತಿ ಉಳಿಸ್ಕೊಳ್ಬೋದಿತ್ತ ಅಂತ ಕೇಳಿದರೆ ಆ ಕಾಶ್ಮೀರವನ್ನು ಪಾಕಿಸ್ತಾನಕ್ಕೆ ಅರ್ಧ ಕೊಟ್ಬಿಟ್ಟು ನಾವು ಇದ್ದಿದ್ದನ್ನೂ ಕಳ್ಕೊಂಡು ಸುಮ್ಮನೆ ಇರಬೇಕಾಗ್ತೀವಂತಲ್ಲ. ತೀರಾ ಈಗಲೂ ಕೂಡ ಕಾಶ್ಮೀರದ ಚಿತ್ರವನ್ನು ಬರಿಬೇಕಾದ್ರೆ ಮೈಸೂರು ಪೇಟ ಬರಿತೀವಿ. ನಮ್ಮಲ್ಲಿ ಬಹುತೇಕರಿಗೆ ಗೊತ್ತೇ ಇಲ್ಲ ಕಾಶ್ಮೀರ ಹಂಗಿಲ್ಲ ಅಂತ. ಕಾಶ್ಮೀರದ 3ನೇ 1 ಭಾಗ ಪಾಕಿಸ್ತಾನದ ಕೈಲಿದೆ. ಹೇಗೆ ಹಂತ ಹಂತವಾಗಿ ಭಾರತವನ್ನು ಕಳ್ಕೊಂಡ್ವಿ. ಸ್ವತಂತ್ರವಾಗುವ ವೇಳೆಗೆ ಮತ್ತೊಂದು ಚೂರನ್ನು ಕಳ್ಕೊಂಡು ನಂಗೆ ಬಹಳ ಬೇಸರ. ಯಾಕೆ ಗೊತ್ತಾ? ನಾನು ಯಾವ ಭಾಗವನ್ನು ಕಳ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀವೋ ಆ ಭಾಗದ ಜನ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ, ಈ ದೇಶವನ್ನು ಹಿಂದೂ ರಾಷ್ಟ್ರವಾಗಿ ಕಾಪಾಡಲಿಕ್ಕೋಸ್ಕರ ಸುದೀರ್ಘ ಕಾಲ, ಸಾವಿರಾರು ವರ್ಷಗಳ ಕಾಲ ಹೋರಾಟ ಮಾಡಿದ ಜನ. ಈ ದೇಶದೊಂದಿಗೆ ಅವರು ಇಲ್ಲವೇ ಇಲ್ಲ. ಆ ಭೂಭಾಗ ಇಲ್ಲವೇ ಇಲ್ಲ. ಅತ್ಯಂತ ಪವಿತ್ರವಾದ ಭೂಭಾಗ. ನಾನು ಅದಕ್ಕೆ ನಿಮ್ಮನ್ನು ಕೇಳೋದು, ಈ ಭೂಭಾಗ ಬರೋದು ಬೇಡವೇನು ನಮ್ಮ ಜೊತೆ? ಬರೀ POK ಅಲ್ಲ ರೀ. ನೀವು ನನ್ನನ್ನು ಕೇಳೋದಾದರೆ ಪಾಕಿಸ್ತಾನವೂ ಬರಬೇಕು, ಅಫ್ಘಾನಿಸ್ತಾನವೂ ನಮ್ಮನ್ನು ಸೇರಬೇಕು. ಯಾಕೆಂದರೆ ಕಾಬೂಲಿಸ್ತಾನ, ಜಾಬುಲಿಸ್ತಾನಗಳು ಮೊಹಮ್ಮದ್ ಗಜ್ನಿ, ಮೊಹಮ್ಮದ್ ಗೋರಿಯರೊಂದಿಗೆ ಹೋರಾಡಿದವು. ಕಾಬೂಲಿಸ್ತಾನ, ಜಾಬುಲಿಸ್ತಾನಗಳು ಅಲೆಕ್ಸಾಂಡರ್ನೊಂದಿಗೆ ಈ ದೇಶವನ್ನು ಹಿಂದೂ ರಾಷ್ಟ್ರವಾಗಿ ಉಳಿಸ್ಲಿಕ್ಕೋಸ್ಕರ ಹೋರಾಟ ಮಾಡಿದ್ವು. ಇದನ್ನು ಯಾವ ಕಾರಣಕ್ಕೂ ಕಳ್ಕೊಳ್ಳೋದಿಲ್ಲ. ನನ್ನ ಜೀವಿತಾವಧಿಯಲ್ಲಿ ಬರಲಿಲ್ಲ ಅಂತಂದರೆ ನನ್ನ ಮುಂದಿನ ಪೀಳಿಗೆಯವ್ರ ಕಿವಿಯಲ್ಲಿ ಹೇಳಿ ಹೋಗ್ತೀನಿ, ಇದು ಬರಲೇಬೇಕಣ, ನಾನು ಮಾಡಲಿಕ್ಕಾಗಲಿಲ್ಲ, ನೀನು ಮಾಡಲೇಬೇಕು ಇದನ್ನ ಅಂತ ಕಿವಿಯಲ್ಲಿ ಹೇಳಿ ಹೋಗಬೇಕು ಅಂತ. ಅದು ನಮ್ಮ ಉದ್ದೇಶ ಆಗಬೇಕು ಅಂತ. ಆದರೆ ಸ್ವಾತಂತ್ರ್ಯ ಬಂತು ನಿಜ. ಸ್ವಾತಂತ್ರ್ಯ ಆದಮೇಲಾದರೂ ತಿದ್ದಿಕೊಂಡ್ರ? ಈ ದೇಶದ ಪರಿಸ್ಥಿತಿ ಹೆಂಗಾಯಿತು ಅಂತಂದರೆ ಮಿತ್ರರೇ, ಸ್ವಾತಂತ್ರ್ಯ ಬಂದ ಹೊಸ್ತಿರಲ್ಲಿ ಆದರಣೀಯ ಮಹಾತ್ಮ ಗಾಂಧೀಜಿಯವರು ಮೌಲಾನಾ ಆಜಾದರ ಮಾತನ್ನು ಕೇಳಿ ದೆಹಲಿಗೆ ಹೋದರು. ಅಥವಾ ದೆಹಲಿ ಕಾಂಗ್ರೆಸ್ನವ್ರಿಗೆ ಹೇಳಿದರು, ಯಾವ್ಯಾವ ಮುಸಲ್ಮಾನ ಭಾರತದಲ್ಲಿ ಇರಬೇಕು ಅಂತನೋ ಇದ್ಕೊಳ್ಳಿಕ್ಕೆ ಬಿಡಿ. ಸರ್ದಾರ್ ಪಟೇಲ್ರು ಹೇಳಿದರು, ಇದ್ದ ಮುಸಲ್ಮಾನರು ಯಾವ್ಯಾವ ಮನೆ ಬಿಟ್ಟು ಹೋಗಿದ್ದಾರೋ, ಎಷ್ಟು ಚೆನ್ನಾಗಿದೆ ನೋಡಿ ಸರ್ದಾರ್ ಪಟೇಲ್ರ ವಾದ. ಇದ್ದ ಮುಸಲ್ಮಾನರು ಯಾವ್ಯಾವ ಮನೆ ಬಿಟ್ಟು ಹೋಗಿದ್ದಾರೋ ಅವುಗಳನ್ನು ಪಾಕಿಸ್ತಾನದಿಂದ ಬರುವಂಥ ಹಿಂದೂಗಳಿಗೆ ಬಿಟ್ಕೊಡೋಣ. ಮಹಾತ್ಮ ಗಾಂಧೀಜಿ ಏನು ಹೇಳಿದ್ರು ಗೊತ್ತಾ? ಯಾರ್ಯಾರು ಬಿಟ್ಟು ಹೋಗಿದ್ದಾರೋ ಅದು ಅವರದ್ದೇ ಪ್ರಾಪರ್ಟಿಯಾಗಿ ಇಲ್ಲಿರಲಿ ಎಂದು. ತೀರಾ ಇತ್ತೀಚಿನವರೆಗೂ ಇತ್ತು ಹಂಗೆ. ಮಹಾತ್ಮ ಗಾಂಧೀಜಿ ಎಲ್ಲಿವರೆಗೂ ಹೇಳಿದರು ಅಂತಂದರೆ, ಯಾವ್ಯಾವ ಮುಸಲ್ಮಾನರು ಇಲ್ಲಿ ಉಳ್ಕೊಂಡಿದ್ದಾರೋ ಆ ಮುಸಲ್ಮಾನರಿಗೆ ಪ್ರೊಟೆಕ್ಷನ್ ಹಿಂದೂಗಳು ಕೊಡಬೇಕು.
ಆ ಮುಸಲ್ಮಾನರಿಗೆ ಗೌರವವನ್ನು ಕೊಡಬೇಕು. ಮಹಾತ್ಮ ಗಾಂಧೀಜಿ ಹೇಳಿದ್ರು ಇದನ್ನೆಲ್ಲ. ನಾನು ಬಹಳ ದೊಡ್ಡತನದಿಂದ ಒಪ್ಕೊಳ್ತೀನಿ, ಕರೆಕ್ಟು. ಆದರೆ ಯಾರಿಗೋಸ್ಕರ ಮಾಡ್ತಿರೋದು ನಾವಿದು? ಯಾರು ಹಿಂದೂಗಳನ್ನು ಅತ್ಯಂತ ಕೆಟ್ಟದಾಗಿ ನಡೆಸ್ಕೊಳ್ತಿದ್ದಾರೋ ಅವ್ರ ಜೊತೆ. ಮಿತ್ರರೇ, ಸ್ವಾತಂತ್ರ್ಯ ಬಂದಾಗ ಭಾರತದಲ್ಲಿ 9% ಮುಸಲ್ಮಾನರಿದ್ರು, ಇವತ್ತು 20% ಆಗಿದ್ದಾರೆ. ಪಾಕಿಸ್ತಾನದಲ್ಲಿ ಹೆಚ್ಚು ಕಡಿಮೆ 8-9% ಇದ್ರು, ಇವತ್ತು 1% ಇದ್ದಾರೆ. ಏನರ್ಥ ಇದಕ್ಕೆ? ನೀವು ಯಾವತ್ತೂ ಪ್ರಶ್ನೆ ಮಾಡಲಿಲ್ಲ. ಸ್ವಾತಂತ್ರ್ಯ ಬಂದ ನಂತರ ನಾವು ಎಲ್ಲ ರಾಷ್ಟ್ರಗಳನ್ನು ಸೇರಿಸಿಕೊಂಡಂತ, ಎಲ್ಲ ಜನಾಂಗವನ್ನು ಸೇರಿಸಿಕೊಂಡಂತ ರಿಪಬ್ಲಿಕ್ ಇಂಡಿಯಾ ಆದ್ವಿ. ಅದು ಮುಸ್ಲಿಂ ಕಂಟ್ರಿ ಆಯಿತು ಇಮಿಡಿಯೇಟ್ ಆಗಿ. ನಾವು ಯಾವತ್ತೂ ಇದನ್ನು ಪ್ರಶ್ನೆ ಮಾಡಲಿಲ್ಲ. ಈಗ ನನಗೆ ಹೇಳಿ, ಮುಸಲ್ಮಾನ್ ಕಂಟ್ರಿ ಅಂತ ಈ ದೇಶದ ಒಂದು ಭಾಗವನ್ನು ಕಿತ್ತುಕೊಂಡ ನಂತರ ನಾವು ಈ ದೇಶವನ್ನು ಹಿಂದೂ ರಾಷ್ಟ್ರ ಅಂತ ಘೋಷಣೆ ಮಾಡಿ ಯಾವ್ಯಾವ ಮುಸಲ್ಮಾನರು ಇಲ್ಲಿದ್ದೀರೋ ಇಲ್ಲಿನ ನಿಯಮಗಳಿಗೆ ತಕ್ಕಂತೆ ಇದು ಬಿಡ್ರಪ್ಪ, ಎಲ್ಲರೂ ಜೊತೆಯಲ್ಲಿರೋಣ ಅಂತ ಹೇಳಿದ್ರು ಮುಗಿಬೇಕಿತ್ತಲ್ಲ. ಆದರೆ ಮುಸಲ್ಮಾನರು ಏನು ಮಾಡಿದ್ರು ಗೊತ್ತಾ? ಯಾರ್ಯಾರು ಹೈಕಾಸ್ಟ್ ಮುಸ್ಲಿಮ್ಸ್ ಇದ್ರೋ ಅವರೆಲ್ಲರೂ ಪಾಕಿಸ್ತಾನಕ್ಕೆ ಹೋದರು. ತಾವು ಯಾರ್ಯಾರನ್ನ ಹತ್ರಕ್ಕೆ ಸೇರಿಸ್ಕೊಳ್ತಿರ್ಲೋ ಬಹುಪಾಲು ಜನರನ್ನು ಇಲ್ಲೇ ಬಿಟ್ಟೋದ್ರು. ಮತ್ತೆ ಇವ್ರನ್ನ ಭಡಕಾಯಿಸ್ಲಿಕ್ಕೆ ಅಲ್ಲಿನ ಜನ ಬರ್ಲಿಕ್ಕೆ ಶುರು ಮಾಡಿದರು. ಆರಂಭದಲ್ಲಿ ತುಂಬ ಚೆನ್ನಾಗಿದ್ದಂಥ ಇಲ್ಲಿನ ಮುಸಲ್ಮಾನ್ ಜನಾಂಗವನ್ನು ಕಾಲಕ್ರಮದಲ್ಲಿ ಮತ್ತೆ ಹಾಳು ಮಾಡುವಂಥ, ತಲೆಗೆ ತುಂಬುವಂಥ ಪ್ರಯತ್ನ ಶುರುವಾಯ್ತಲ್ಲ, ಆ ಪ್ರಯತ್ನಕ್ಕೆ ದೊಡ್ಡ ಇಂಬು ಕೊಟ್ಟಿದ್ದು ನಮ್ಮ ನಾಯಕರೇ. ಸ್ವಾತಂತ್ರ್ಯ ಬಂದ ಹೊಸ್ತಿಲಲ್ಲಿ ನಾವು ಮುಸಲ್ಮಾನರ ತುಷ್ಟೀಕರಣ ಶುರು ಮಾಡಿದ್ವಿ. ಹೆಂಗೆ ಮಾಡಿದ್ವಿ ಗೊತ್ತಾ? ಫ್ರೀಡಮ್ ಆಫ್ ರಿಲಿಜನ್ ಕೊಟ್ವಿ ಅವರಿಗೆ. ಫ್ರೀಡಮ್ ಆಫ್ ರಿಲಿಜನ್ ಅಂತಂದರೆ ಏನು? ನೀವು ನಿಮ್ಮ ರಿಲಿಜನ್ನ ಅನುಸರಿಸಲಿಕ್ಕೆ ಫ್ರೀಡಮ್ ಇದೆ. ಎರಡನೇದು, ಹಿಂದೂ ಕೋಡ್ ಬಿಲ್ ತೊಗೊಂಡು ಬಂದ್ವಿ. ಹಿಂದೂಗಳ ಕೋಡ್ ಬಿಲ್ಗಳನ್ನು, ನಮ್ಮೆಲ್ಲ ಶಾಸ್ತ್ರ ಗ್ರಂಥಗಳನ್ನು ಒಂದು ಕಡೆ ಇಟ್ಟು ಫೈನಲಿ ಹಿಂದೂಗಳು ಅಂದರೆ ಹೀಗೆ ಬದುಕಬೇಕು ಎನ್ನುವಂಥ ನಿಯಮವನ್ನು ತಂದ್ವಿ. ಹೆಣ್ಣು ಮಕ್ಕಳ ಮದುವೆ ಆಗುವಾಗ 18 ಇರಬೇಕು, ಅಥವಾ ಆ ಟೈಮಲ್ಲಿ ಬೇರೆ ಇದ್ದಿರ್ಬೋದು, 21 ಗಂಡಿಗೆ ಮದುವೆ, ಇವೆಲ್ಲ ಕಂಡೀಷನ್ ಹಾಕಿ ಹಿಂದೂಗಳು ಹೀಗೆ ಇರಬೇಕು ಅಂತ ಒಂದು ನಿಯಮವನ್ನು ಮಾಡಿದ್ವಿ. ಮುಸಲ್ಮಾನರಿಗೆ ಯಾಕೆ ಮಾಡಲಿಲ್ಲ? ಆಯ್ತು, ಮುಸ್ಲಿಂ ಕೋಡ್ ಬಿಲ್ ಅಂತ ಬೇಡ, ಹಿಂದೂಗಳಿಗೆ ಕೋಡ್ ಬಿಲ್ ಅಂತ ಬೇಡ, ಈ ರಾಷ್ಟ್ರಕ್ಕೆ ಒಂದು ಕೋಡ್ ಬಿಲ್ ಇದೆ, ಇಲ್ಲಿ ಯಾರ್ಯಾರು ಇರ್ತಾರೋ ಹೀಗೆ ಇರಬೇಕು, ಇದನ್ನ ಯೂನಿಫಾರ್ಮ್ ಸಿವಿಲ್ ಕೋಡ್ ಸಿವಿಲ್ ಕೋಡ್ ಅಂತ ಕರಿತೀವಿ ಅಂತ ಯಾಕೆ ಹೇಳಲಿಲ್ಲ? ನಾವು ಹೇಳುವ ತಯಾರಿ ಮಾಡಲಿಲ್ಲ. 1970ರ ದಶಕದಲ್ಲಿ ಇಂದಿರಾ ಗಾಂಧಿ ಆ ಪುಣ್ಯಾತ್ಗಿತ್ತಿ ಏನು ಮಾಡಿದ್ರು ಅಂತಂದ್ರೆ, ಈ ಸಂವಿಧಾನದೊಳಗೆ ಸೆಕ್ಯುಲರ್ ಅನ್ನೋ ಪದವನ್ನು ಸೇರಿಸ್ಬಿಟ್ರು. ಈ ದೇಶ ಸೆಕ್ಯುಲರ್ ದೇಶ ಅಂತ ಬಹಳ ಜನರಿಗೆ ಗೊತ್ತಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ಭಾರತದ ಸಂವಿಧಾನದ ಪ್ರಿಯಾಂಬಲ್ನಲ್ಲಿ ಸೆಕ್ಯುಲರ್ ಅನ್ನೋ ಪದ ಇರಬಾರ್ದು. ಯಾಕೆ ಇರಬಾರ್ದು ಅಂತಂದ್ರೆ, ಇಡೀ ಸಂವಿಧಾನವೇ ಸೆಕ್ಯುಲರ್ ಆಗಿದೆ ಮತ್ತು ಭಾರತದ ಅಂತಃಸತ್ವ ಸೆಕ್ಯುಲರ್ ಆಗಿರೋದ್ರಿಂದ ನೀವು ಅದನ್ನು ಪ್ರತ್ಯೇಕವಾಗಿ ಅಲ್ಲಿ ಹಾಕಬಾರದು ಅಂತಂದ್ರು ಬಾಬಾ ಸಾಹೇಬರು. ಬಾಬಾ ಸಾಹೇಬರ ಮಾತನ್ನ ಧಿಕ್ಕರಿಸಿ ಪ್ರಿಯಾಂಬಲ್ನೇ ತಿರುಚಿದ್ದು ಕಾಂಗ್ರೆಸ್. ಯಾರಿಗೋಸ್ಕರ? ಮುಸಲ್ಮಾನರ ತುಷ್ಟೀಕರಣಕ್ಕೋಸ್ಕರ, ವೋಟ್ ಬ್ಯಾಂಕ್ ಅನ್ನ ಗಟ್ಟಿ ಮಾಡ್ಕೊಳ್ಳಿಕ್ಕೋಸ್ಕರ. ಅಂಡ್ ಸ್ಟಿಲ್ ವಿ ಆರ್ ಫೈಟಿಂಗ್. ಸಿದ್ದರಾಮಯ್ಯನವರು ಅವಾಗವಾಗ ಇದನ್ನು ಓದಬೇಕು ಅಂತಾರೆ, ಸಂವಿಧಾನದ ಪ್ರಿಯಾಂಬಲ್ನ ಓದಬೇಕು ಅಂತಾರೆ. ಆ ಪ್ರಿಯಾಂಬಲ್ನ ಕೊನೆಯಲ್ಲಿ ಬರೆದಿದ್ದಾರೆ, 1950ರಲ್ಲಿ ಇಂಥ ದಿನದಂದು ಈ ಸಂವಿಧಾನವನ್ನು ಸ್ಥಿರೀಕರಿಸಲಾಯಿತು, ತಗೊಂಡ್ವಿ ಅಂತ ಬರೆದಿದ್ದಾರೆ. ಅದನ್ನು ಓದ್ತಾರೆ. ಬಟ್ ಆ ಸಂವಿಧಾನ 1950ರಲ್ಲಿ ತಗೊಂಡಾಗ ಅದರಲ್ಲಿ ಸೆಕ್ಯುಲರ್ ಇರಲಿಲ್ಲ ರೀ, ಅದರಲ್ಲಿ ಸೋಷಿಯಲಿಸ್ಟ್ ಅಂತ ಇರಲಿಲ್ಲ. ಹಿಂಗಾಗಿ ಆ ವಾಕ್ಯವನ್ನು ಸೇರಿಸುವಂತಿಲ್ಲ. ಅದನ್ನು ನಮ್ಮೆಲ್ಲ ಸ್ಕೂಲ್ ಮಕ್ಕಳ ಕೈಲೋ ಅದನ್ನ ಹಿಡಿದು ಓದಿಸ್ಬಿಡ್ತೀವಿ. ಕೊನೆ ಪಕ್ಷ ಹೇಳಾದರೂ ಹೇಳಬೇಕಲ್ಲ, ಇದು ಆಮೇಲೆ ತಿದ್ದಿರೋದಪ್ಪ, ಒರಿಜಿನಲ್ ಬಾಬಾ ಸಾಹೇಬರ ಸಂವಿಧಾನದಲ್ಲಿ ಇದು ಇರಲಿಲ್ಲ ಅಂತ ನಾವು ಯಾರೂ ಹೇಳಲಿಕ್ಕೆ ಹೋಗಲಿಲ್ಲ. ಸೆಕ್ಯುಲರ್ ಅನ್ನೋ ಪದವನ್ನು ಸೇರಿಸಿದ್ರು. ರಾಜೀವ್ ಗಾಂಧಿ ಬಂದರು, ಇನ್ನೊಂದು ದೊಡ್ಡ ಕೆಲಸ ಮಾಡಿದರು ಪುಣ್ಯಾತ್ಮ. ಶಾಬಾನು ಅಂತ ಒಂದು ಮುಸ್ಲಿಂ ಹೆಣ್ಮಗಳು, ಅವಳಿಗೆ ಡೈವರ್ಸ್ ಆಯಿತು. ಡೈವರ್ಸ್ ಆದ ನಂತರ ಅವಳು ಕೋರ್ಟಿಗೆ ಹೋದ್ಲು. ತಲಾಕ್, ಡೈವರ್ಸ್ ಅಂತ ಹೇಳೋದಿಲ್ಲ, ತಲಾಕ್ ಆಯಿತು. ಕೋರ್ಟಿಗೆ ಹೋದ್ಲು. ಕೋರ್ಟಿಗೆ ಹೋಗಿ ಹೇಳಿದ್ರು, ನನಗೆ ಮಾಸಾಶನ ಕೊಡಬೇಕು, ಗಂಡನ ಕಡೆಯಿಂದ ಕೊಡಿಸ್ಬೇಕು ಅಂತ. ಕೋರ್ಟ್ ಹೇಳ್ತು ಕರೆಕ್ಟ್ ಕೊಡಬೇಕು ಅಂತ. ಇಡೀ ಮುಸ್ಲಿಮರು ಗಲಾಟೆ ಎದ್ಬಿಟ್ರು. ನಮ್ಮ ಕಾನೂನಿಗೆ ವಿರುದ್ಧವಾಗಿ ನೀವು ಮಾತನಾಡ್ತಾ ಇದ್ದೀರಾ, ಈ ಕೋರ್ಟ್ಗಳು ನಮ್ಗೆ ವಿರುದ್ಧವಾಗಿವೆ, ಹಾಗೆ ಹೀಗೆ ಅಂತ ಹೇಳಿದಾಗ ರಾಜೀವ್ ಗಾಂಧಿ ಏನು ಮಾಡಿದ್ರು ಗೊತ್ತಾ? ಕೋರ್ಟ್ ಏನು ನಿರ್ಣಯ ಕೊಟ್ಟಿದೆಯೋ ಅದನ್ನು ಉಲ್ಟಾ ಮಾಡಿ ಸಂಸತ್ನಲ್ಲಿ ಕಾನೂನನ್ನು ತಂದರು. ಅವರಿಗೋಸ್ಕರ, ಒಂದು ಡೈವರ್ಸಿಗೋಸ್ಕರ ಸಂವಿಧಾನ ಸೇರ್ಕೊಂಡು ಕಾನೂನು ತಂದರು. ಯಾವಾಗ ಹಿಂಗೆ ತಂದ್ರೋ ಹಿಂದೂಗಳಿಗೆ ಗಾಬರಿ ಆಯಿತು, ಏನು ನಡೀತಿದೆ ದೇಶದಲ್ಲಿ ಅಂತ. ವ್ಯಾಪಕವಾಗಿ ಇದ್ರ ಅಷ್ಟು
ಅಷ್ಟು ಇವರು ಮುಸ್ಲಿಂ ತುಷ್ಟೀಕರಣ ಮಾಡಲಿಕ್ಕೆ ಶುರು ಮಾಡಿದರು. ಮೈನಾರಿಟಿ ಆ್ಯಕ್ಟ್ 1992ನಲ್ಲಿ ಜಾರಿಗೆ ತಗೊಂಡು ಬರಲಾಯಿತು. ಆ ಮೈನಾರಿಟಿ ಆ್ಯಕ್ಟ್ನ ಮೂಲಕ ಮೈನಾರಿಟಿಗಳಿಗೆ ವಿಶೇಷವಾದ ಶಕ್ತಿ ತುಂಬುವಂಥ ಪ್ರಯತ್ನವನ್ನು ಮಾಡಲಾಯಿತು. ವಕ್ಫ್ ಆ್ಯಕ್ಟನ್ನು ತಗೊಂಡು ಬಂದರು 95ನಲ್ಲಿ. ವಕ್ಫ್ ಆ್ಯಕ್ಟ್ ಅಂತಂದರೆ ಏನು? ಇತ್ತೀಚೆಗೆ ಅದನ್ನು ತೆಗೆಯುವಾಗ ನೀವು ತುಂಬ ಕೇಳಿದ್ದೀರಿ. ಯಾರಾದರೂ ಒಬ್ಬ ಮುಸಲ್ಮಾನ ಬಂದು ಈ ಜಾಗ ನನಗೆ ಸೇರಿದ್ದು ಅಂತ ಅವ್ರ ಟೀಮ್ನವ್ರು ಹೇಳಿತು ಅಂತಂದರೆ, ಆ ಜಾಗ ನಿನಗೆ ಸೇರಿದ್ದಲ್ಲಪ್ಪ, ನನ್ನ ಸ್ವಂತದ್ದು ಅಂತ ಅದನ್ನು ಸಾಬೀತುಪಡಿಸುವಂಥ ಹೊಣೆಗಾರಿಕೆ ನಮ್ಮದ್ದೇ. ಯಾವತ್ತೋ ಒಂದು ದಿನ ನವಾಬ ಕುಂದಾಪುರದಲ್ಲಿ ಆಳ್ತಾ ಇದ್ದ, ಅಥವಾ ಕುಂದಾಪುರದ ಈ ಜಾಗವನ್ನು ನವಾಬ ಬಿಟ್ಟುಕೊಟ್ಟಿದ್ದ ಮುಸಲ್ಮಾನರಿಗೆ ಅಂತ ಹೇಳಿದರೆ, ಆ ಜಾಗದಲ್ಲಿ ಅದಾದ ನಂತರ ಒಂದು ಮಂದಿರ ಕಟ್ಟಿದ್ರು, ವಕ್ಫ್ ಆ್ಯಕ್ಟ್ನ ಪ್ರಕಾರ ಮಂದಿರಕ್ಕಲ್ಲ, ಅದನ್ನು ಬಿಟ್ಕೊಡ್ಬೇಕು ಎನ್ನುವಂಥ ಸ್ಥಿತಿ. ಈ ಥರದ ಸ್ಥಿತಿಯನ್ನು ನಿರ್ಮಾಣ ಮಾಡಲಾಯಿತು. ಸೋಮನಾಥ ಮಂದಿರಕ್ಕೆ ನೆಹರು ಪ್ರತಿಕ್ರಿಯೆ ಏನಿತ್ತು? ಸ್ವಾತಂತ್ರ್ಯ ಬಂದ ನಂತರ ಹೇಗೆ ಅವರು ಹಿಂದೂಗಳನ್ನು ಪಕ್ಕಕ್ಕಿಡುವಂಥ ಪ್ರಯತ್ನ ಮಾಡಿದರು. ಆ ಸೋಮನಾಥ ಮಂದಿರ ಮಹಮ್ಮದ್ ಘಜ್ನಿಯಿಂದ ದಾಳಿಗೊಳಗಾದಂಥ ಮಂದಿರ. ಆನಂತರ ನಿರಂತರವಾಗಿ ಸೋಮನಾಥ ಮಂದಿರ ಅನ್ನೋದು ಹಿಂದೂಗಳ ಶ್ರದ್ಧಾ ಕೇಂದ್ರ, ಅದನ್ನು ಒಡೆದು ಹಾಕೋದೇ ನನ್ನ ಶಕ್ತಿ ಅಂತ ಪ್ರತಿಯೊಬ್ಬ ಮುಸಲ್ಮಾನ ಆಕ್ರಮಣಕಾರನು ಸೋಮನಾಥದ ಮೇಲೆ ದಾಳಿ ಮಾಡಿದ್ದಾನೆ. ಅವನು ದಾಳಿ ಮಾಡಿ ಹೋದಾಗಲೆಲ್ಲ ಸೋಮನಾಥ ಮರು ನಿರ್ಮಾಣ ಮಾಡ್ಕೊಂಡು ನಾವು ನಿಂತಿದ್ದೀವಿ, ಆ ಸೋಮನಾಥನಿಗೆ ಗೌರವ ಕೊಟ್ಟಿದ್ದೀವಿ. ಆದರೆ ಸ್ವಾತಂತ್ರ್ಯದ ಹೊಸ್ತಿಲಲ್ಲಿ ಅದನ್ನು ಮರು ನಿರ್ಮಾಣ ಮಾಡಬೇಕಾದ ಸ್ಥಿತಿ ಬಂದಾಗ ಜವಾಹರ್ಲಾಲ್ ನೆಹರು ಹೇಳಿದರು, ನೀವು ಸೋಮನಾಥ ಕಟ್ಲಿಕ್ಕೆ ಹೋಗೋದೇ ಆದರೆ ನಾನು ಸರ್ಕಾರದಿಂದ ಒಂದು ಪೈಸಾ ಕೊಡಲ್ಲ ಇದಕ್ಕೆ ಅಂತ. ಸರ್ದಾರ್ ಪಟೇಲರು ಮಹಾತ್ಮ ಗಾಂಧೀಜಿ ಹತ್ರ ಹೋದರು, ಏನು ಹಿಂಗೆ ಹೇಳ್ತಾನಲ್ಲ ಇವನು, ಸರ್ಕಾರದಿಂದ ಒಂದು ಪೈಸಾ ಕೊಡೋದಿಲ್ಲ ಅಂತ. ಮಹಾತ್ಮಾಜಿ ಹೇಳಿದ್ರು, ಸರ್ಕಾರದ ದುಡ್ಡು ಯಾಕೆ, ಜನರ ದುಡ್ಡಲ್ಲಿ ಇದನ್ನು ಕಟ್ಟೋಣ ಅಂತ ಪ್ರೇರಣೆಯನ್ನು ತುಂಬಿ ಇಡೀ ಜನರಿಂದ ಸಂಗ್ರಹ ಮಾಡ್ತಾ ಸರ್ದಾರ್ ಪಟೇಲರು ಮುಂದೆ ನಿಂತ್ಕೊಂಡು ಒಂದು ಭವ್ಯವಾಗಿರುವಂಥ ಸೋಮನಾಥ ಮಂದಿರವನ್ನು ನಿರ್ಮಾಣ ಮಾಡಿದರು. ಆಗ ರಾಷ್ಟ್ರಾಧ್ಯಕ್ಷರಾಗಿದ್ದ ರಾಜೇಂದ್ರ ಪ್ರಸಾದರು ಆ ಸೋಮನಾಥ್, ಸರ್ದಾರ್ ಪಟೇಲರು ಇರಲಿಲ್ಲ, ತೀರ್ಕೊಂಡಿದ್ರು ಅವರು, ಆ ಸೋಮನಾಥ ಮಂದಿರದ ಉದ್ಘಾಟನೆಗೆ ನಾನು ಹೋಗಬೇಕು ಅಂತಂದಾಗ, ಇದು ಅವರೇ ಬರೆದಿರುವಂಥ ಪತ್ರ, ಸೆಲೆಕ್ಟೆಡ್ ವರ್ಕ್ಸ್ ಆಫ್ ಜವಾಹರ್ಲಾಲ್ ನೆಹರು ಇಂದ ತೊಗೊಂಡಿದ್ದೀನಿ. ಅದರಲ್ಲಿ ಜವಾಹರ್ಲಾಲ್ ನೆಹರು ಹೇಳ್ತಾರೆ ರಾಜೇಂದ್ರ ಪ್ರಸಾದರಿಗೆ, ನೀವು ಹೋಗಬಾರ್ದು, ಈ ಮಂದಿರದ ಇನಾಗ್ಯುರೇಷನ್ಗೆ ಹೋಗಬಾರ್ದು. ರಾಜೇಂದ್ರ ಪ್ರಸಾದ್ ಹೇಳಿದರು, ನನ್ನ ಮಂದಿರ, ನನ್ನ ದೇಶ, ಇದಕ್ಕೋಸ್ಕರ ಯಾವ ಬೆಲೆ ತೆರಲಿಕ್ಕೂ ಬೇಕಿದ್ರೂ ಸಿದ್ಧ ಇದ್ದೀನಿ, ನಾನು ಹೋಗಿಯೇ ಹೋಗ್ತೀನಿ ಅಂತ ಜವಾಹರ್ಲಾಲ್ ನೆಹರು ಧಿಕ್ಕರಿಸಿ ಅವರ ಆ ಕಾರ್ಯಕ್ರಮಕ್ಕೆ ಹೋಗಿ ಬಂದರು ಅನ್ನೋದು ವಿಶೇಷ. ಯಾರಿಗೋಸ್ಕರ ಇಷ್ಟೆಲ್ಲ ತುಷ್ಟೀಕರಣ? ಸೋಮನಾಥ ಮಂದಿರವನ್ನು ನಿರ್ಮಾಣ ಮಾಡಿದರೆ ನೋವಾಗೋದು ಯಾರಿಗೆ? ಆಕ್ರಮಣಕಾರಿಯಾದ ಘಜ್ನಿ ಕಡೆಯವರಿಗೆ, ಘೋರಿ ಕಡೆಯವರಿಗೆ. ಇಲ್ಲಿನ ಮುಸಲ್ಮಾನರಿಗೆ ನೋವಾಗುತ್ತೆ ಅಂತಂದರೆ ಇಲ್ಲಿನವರು ಅಲ್ಲ ಅಂತ ಆಯ್ತಲ್ಲ ಅವರು. ಆದರೆ ಜವಾಹರ್ಲಾಲ್ ನೆಹರು ಹೇಗೆ ಅವರು ತಲೆಯಲ್ಲಿ ತುಂಬಿದ್ರು ಅಂತ ಹಿಂಗೆ ಶುರು ಮಾಡಿದರು. ಜವಾಹರ್ಲಾಲ್ ನೆಹರು ಎಲ್ಲಿವರೆಗೂ ಹೋದರು ಅಂದರೆ ಕಾಶ್ಮೀರದ ಸಮಸ್ಯೆಯನ್ನು ಜಟಿಲ ಮಾಡಿದರು. ಕಾಶ್ಮೀರದ ರಾಜನನ್ನು ಪಕ್ಕಕ್ಕೆ ಸರಿಸಿ ತಮಗೆ ಬೇಕಾಗಿರುವಂಥ ಅಬ್ದುಲ್ಲಾ ಕುಟುಂಬವನ್ನು ತಂದು ಕೂರಿಸಿದರು. ಕಾಶ್ಮೀರಕ್ಕೆ 370 ಅನ್ನುವಂಥ ಆರ್ಟಿಕಲ್ನ ಕೊಟ್ಟು ವಿಶೇಷ ಸ್ಥಾನಮಾನ ಕೊಟ್ಟು ನೀವು ಬೇರೆಯವರು ಅಂತ ಹೇಳಿದರು. ಅವ್ರು ಎಲ್ಲಿವರೆಗೂ ಬೇರೆಯವರಾಗ್ಬಿಟ್ರು ಅಂತಂದರೆ ಕಾಶ್ಮೀರದ ಮುಖ್ಯಮಂತ್ರಿಯನ್ನು ಮುಖ್ಯಮಂತ್ರಿ ಅಂತ ಕರೀತಿರ್ಲಿಲ್ಲ, ಪ್ರಧಾನಮಂತ್ರಿ ಅಂತ ಕರ್ಕೊಳ್ತಿದ್ರು. ಕಾಶ್ಮೀರಕ್ಕೊಂದು, ಜಮ್ಮು ಕಾಶ್ಮೀರಕ್ಕೊಂದು ಪ್ರತ್ಯೇಕವಾದ ಧ್ವಜವನ್ನು ಹಾಕೊಂಡಿದ್ರು ಅಕಾರ್ಡಿಂಗ್ ಟು ಆರ್ಟಿಕಲ್ 370. ಬಾಬಾ ಸಾಹೇಬರು ವಿರೋಧಿಸಿದ್ರು ಇದನ್ನ. ಆದರೆ ಪುಣ್ಯವಶಾತ್ ಬಾಬಾ ಸಾಹೇಬರು ಒಂದು ಸೆಂಟೆನ್ಸು, ಇವರೆಲ್ಲರ ವಿರೋಧದ ನಡುವೆ ಒಂದು ಸೆಂಟೆನ್ಸ್ ಏನು ಸೇರಿಸಿದ್ರು ಅಂತಂದರೆ, ಇದು ಟೆಂಪರರಿ ಅರೇಂಜ್ಮೆಂಟ್ ಅನ್ನುವಂಥ ಒಂದು ಸೆಂಟೆನ್ಸನ್ನು ಬಾಬಾ ಸಾಹೇಬರು ಸೈಲೆಂಟಾಗಿ ಸೇರಿಸೋದ್ರು. ಆ ಕಾರಣಕ್ಕೆ ಮೋದಿಯವರು ಕೂಡ ಅದನ್ನು ತೆಗಿಲಿಕ್ಕೆ ಸಾಧ್ಯವಾಗಿದ್ದು. ಬಾಬಾ ಸಾಹೇಬರು ದೂರದೃಷ್ಟಿ ಉಪಯೋಗ ಆಗಿರಲಿಲ್ಲ ಅಂತ ಅಂದಿದ್ದರೆ ಡೆಫಿನೆಟ್ಲಿ ಆರ್ಟಿಕಲ್ 370 ತೆಗಿಲಿಕ್ಕೆ ಆಗ್ತಿರಲಿಲ್ಲ. ಜಾತಿ ಭಾಷೆ ಗಡಿಗಳ ಹೆಸರಲ್ಲಿ ಕಾದಾಡಲಿಕ್ಕೆ ಹಿಂದೂಗಳಿಗೆ ಪ್ರಚೋದನೆ ಕೊಟ್ಟರು. ನನಗೊಬ್ಬ ಸ್ವಾಮೀಜಿ ಕೇಳೋರು ಯಾವಾಗಲೂ, ನೀವು ಯೋಚನೆ ಮಾಡಿ, ಕಾವೇರಿ ಹೆಸರಿನಲ್ಲಿ ಗಲಾಟೆ ನಾವು ಮಾಡ್ತೀವಿ, ತಮಿಳುನಾಡು ಮತ್ತು ನಾವು ಕಿತ್ತಾಡ್ತೀವಿ, ಎರಡೂ ಕಡೆ ಹಿಂದೂಗಳೇ ಫೈಟ್ ಮಾಡ್ತಿರ್ತಾರೆ, ಮುಸ್ಲಿಮ್ರು ಇರ್ತಾರೆ ಇಲ್ಲಿ? ಎರಡೂ ಕಡೆಯಲ್ಲಿ ಮುಸ್ಲಿಮ್ ಇರೋದೇ ಇಲ್ಲ. ನೀವು ಮರಾಠಿ ವಿಚಾರದಲ್ಲಿ ಬೆಳಗಾವಿ ಮತ್ತು ಮಹಾರಾಷ್ಟ್ರ ಕಿತ್ತಾಡ್ತಿರುತ್ತೆ, ಕರ್ನಾಟಕ ಮತ್ತು ಮಹಾರಾಷ್ಟ್ರ ಕಿತ್ತಾಡ್ತಿರುತ್ತೆ, ಎರಡೂ ಕಡೆ ಹಿಂದೂಗಳೇ. ಮುಸ್ಲಿಮರು ಬಾಯಿ ಆಗ್ಬಿಡ್ತಾರೆ. ಅಂದರೆ ಈ ಭಾಷೆ ಹೆಸರಲ್ಲಿ ಕಿತ್ತಾಡೋದು, ಜಾತಿ ಹೆಸರಲ್ಲಿ ಕಿತ್ತಾಡೋದು, ಎಲ್ಲದಕ್ಕೂ ಬೇಕಿರೋ ಕಡ್ಡಿ ಗೀರುವಂಥ ಕೆಲಸವನ್ನು ನಮಗೆ ಮಾಡಿದರು. ಕಾಲಕ್ರಮದಲ್ಲಿ ನಮಗೆ ಇತ್ತೀಚೆಗೆ ನಾನು ನೋಡಿದೆ, ಮಹಾರಾಷ್ಟ್ರದಲ್ಲಿ SBIನ ಕರ್ಮಚಾರಿಯೊಬ್ಬನಿಗೆ ಕಪಾಳಕ್ಕೆ ಹೊಡಿತಾರೆ ಮರಾಠಿ ಮಾತಾಡಲಿಲ್ಲ ಅಂತ. ಅದೇ ಮಹಾರಾಷ್ಟ್ರದವನು ಕರ್ನಾಟಕಕ್ಕೆ ಬಂದು ಕನ್ನಡ ಮಾತಾಡಲಿಲ್ಲ ಅಂದರೆ ಅವನಿಗೆ ಕಪಾಳಕ್ಕೆ ಹೊಡೆದ್ರೆ, ಕರ್ನಾಟಕದವನೊಬ್ಬ ತಮಿಳ್ನಾಡಿಗೆ ಹೋದಾಗ ತಮಿಳ್ ಮಾತನಾಡಲಿಲ್ಲ ಅಂತ ಕಪಾಳಕ್ಕೆ ಹೊಡೆದ್ರೆ, ಭಾರತ ಹಿಂಗೆ ನಿರ್ಮಾಣ ಆಗೋದು. ಆದರೆ ನೀವು ಅವತ್ತಿನಿಂದಲೂ ಹಿಂಗೆ ಕಟ್ಕೊಂಡು ಬರಲಿಕ್ಕೆ ಶುರು ಮಾಡಿಬಿಟ್ರಿ.
ಆದರೆ ಇಲ್ಲಿಗೆ ನಿಲ್ಲಿಲ್ಲ. ಅವರು ಮುಸಲ್ಮಾನರಲ್ಲಿ ಹೆಂಗೆ ಪ್ರತ್ಯೇಕತಾವಾದದ ಬೀಜವನ್ನು ತುಂಬಿದ್ರು ಅಂತಂದರೆ ಅವರನ್ನು ಏಕತೆಯ ಅಡಿಯಲ್ಲಿ ತರಬಲ್ಲಂಥ ಯಾವ ಪ್ರಯತ್ನವನ್ನು ಮಾಡಲಿಲ್ಲ. ಭಾರತದ ಎಜುಕೇಷನ್ ಹೆಂಗೆ ಮಾಡಿಬಿಟ್ರು ಅಂತಂದರೆ, ನಾನು ಸುಮ್ಮನೆ ನಿಮ್ಗೆ ತೋರಿಸ್ತೀನಿ, ಅನೇಕ ಉದಾಹರಣೆಗಳು ನನ್ನ ಬಳಿ ಇವೆ, ಓದ್ತಾ ಹೋಗಿ. ಈ ಕಡೆ ಇರೋದು ಪುಸ್ತಕದಲ್ಲಿದ್ದು ಒರಿಜಿನಲ್ ಸೆಂಟೆನ್ಸು, ಆ ಕಡೆ ಇರೋದು ತಿದ್ದಿರೋ ಸೆಂಟೆನ್ಸ್. ಓದ್ತೀನಿ ಕೇಳಿ. ತರ್ಕಬದ್ಧವಾದ ಆಧ್ಯಾತ್ಮದ ಭೌತವಾದದ ಪ್ರತ್ಯೇಕವಾದ ಮಾಯವಾಯಿತು. ಒಂದೆಡೆ ಖುರಾನ್ ಮತ್ತು ಹದೀಸ್ನ ಆಧಾರದ ಮತಾಂಧ ಚಿಂತನೆಯು ಆರಂಭವಾಯಿತು ಅಂತಿತ್ತು ಪುಸ್ತಕದಲ್ಲಿ. ಕರೆಕ್ಷನ್ ಏನು ಗೊತ್ತಾ? ಖುರಾನ್ ಮತ್ತು ಮತಾಂಧ ಚಿಂತನೆ ಏನಿದೆಯೋ ಅದನ್ನು ತೆಗೆದು ಬಿಡಿ ಅಂದರು. ತೆಗೆಸಿದ್ರು ಪಠ್ಯಪುಸ್ತಕದಿಂದ. ಸುಲ್ತಾನ್ ಮೊಹಮ್ಮದನು ಸೇನಾಬಲ ಪ್ರಯೋಗಿಸಿ ಎಲ್ಲೆಡೆ ಲೂಟಿ, ಜನರ ಹತ್ಯೆ, ವಿಧ್ವಂಸ, ಮತಾಂತರ ಮಾಡಿಸಿದ ಅದಿತ್ತು. ಅದಕ್ಕೆ ಇವರೇನು ಮಾಡಿದರು ಅಂತಂದರೆ, ಈ ಲೂಟಿ ನಡೀತು, ವಿಧ್ವಂಸ ನಡೀತು, ತೆಗೆದು ಬಿಡಿ ಅಂದರು. ಮುಚ್ಚಿಟ್ಬಿಡೋದೆಲ್ಲ, ಹಿಂಗೆ ನಡೆದೇ ಇಲ್ಲ ಅಂತ ಹೇಳೋ ಪ್ರಯತ್ನ. ಅವನು ಸೋಮನಾಥ ದೇವಾಲಯದಿಂದ 2 ಕೋಟಿ ಡರ್ಹಂ ಮೌಲ್ಯದ ಬೆಲೆ ಬಾಳುವ ವಸ್ತುಗಳನ್ನು ಲೂಟಿ ಮಾಡಿದ. ಸೋಮನಾಥದ ಶಿವಲಿಂಗವನ್ನು ಕಿತ್ತು ಗಜನಿ ಎಂಬಲ್ಲಿರುವ ಮಸೀದಿಯನ್ನು ಹತ್ತುವ ಮೆಟ್ಟಿಲಿಗೆ ಹಾಕಿಸಿಕೊಂಡ ಅಂತ ಬರೆದಿದ್ರು ಪುಸ್ತಕದಲ್ಲಿ. ಇವರು ಹೇಳಿದರು, ಸೋಮನಾಥದ ಶಿವಲಿಂಗವನ್ನು ಕಿತ್ತು ಆ ಮಸೀದಿಗೆ ತಗೊಂಡೋದ ಅನ್ನೋದನ್ನು ತೆಗೆದುಬಿಡಿ ಪುಸ್ತಕದಿಂದ ಅಂತ. ತೆಗೆದುಬಿಡಿ ಅಂದರೆ ಏನರ್ಥ? ಹಿಂಗಾಯಿತು ಅಂತ ಹೇಳಬೇಡಿ ಮುಂದಿನ ಪೀಳಿಗೆಗೆ ಅಂತ. ಇಸ್ಲಾಂ ಇಲ್ಲವೇ ಸಾವು, ಎರಡರಲ್ಲಿ ಒಂದನ್ನು ಆರಿಸಿಕೊಳ್ಳಿ ಎನ್ನುವ ಇಸ್ಲಾಂಗೆ ಅನುಸಾರವಾದ ಆಳ್ವಿಕೆಯಲ್ಲಿ ಮೊಹಮ್ಮದನ ವಿಶ್ವಾಸ ಇತ್ತು. ಈ ಭಾಗವನ್ನು ಪೂರ್ತಿ ತೆಗೆದುಬಿಡಿ ಎಂದರು. ಮುಸ್ಲಿಮರ ಕಣ್ಣಿಗೆ ಬೀಳದಂತೆ ಮನೆಯೊಳಗೆ ಇರುವಂತೆ ಹಿಂದೂ ಸ್ತ್ರೀಯರಿಗೆ ಸೂಚಿಸಲಾಗಿತ್ತು. ಈ ಭಾಗವನ್ನು ಪೂರ್ತಿ ತೆಗೆದುಬಿಡಿ ಎಂದರು. ಅದರ ಅರ್ಥ ಏನು ಗೊತ್ತೇನು? ನಮ್ಮ ಪಠ್ಯಪುಸ್ತಕ ಓದಿದ ಮೇಲೆ ನಮ್ಗೆ ಯಾವತ್ತೂ ಆಕ್ರಮಣಕಾರಿ ಮುಸಲ್ಮಾನರು ಕೆಟ್ಟವರಾಗಿರಲಿಲ್ಲ, ಅವರು ಬಹಳ ಒಳ್ಳೆಯವರಾಗಿದ್ದರು. ಹೀಗಾಗಿ ನಾವೆಲ್ಲರೂ ಹೀಗೆ ಇರಬೇಕು. ಈಗ ನಾನು ಸತ್ಯ ಹೇಳ್ತೀನಿ ಮಿತ್ರರೇ, ನನಗೆ ಯಾವತ್ತಾದರೂ ದಲಿತರೊಂದಿಗೆ ನಮ್ಮ ಪೂರ್ವಜರು ಹಿರಿಯರು ಹೇಗೆ ನಡ್ಕೊಂಡಿದ್ರು ಅನ್ನೋದನ್ನು ಓದುವಾಗ ಬಹಳ ಸಂಕಟ ಅನಿಸುತ್ತೆ. ಇಷ್ಟು ಕೆಟ್ಟವರಾಗಿದ್ವಾ ನಾವು? ಒಂದಿನ ನನ್ನ ಮನೆಯಲ್ಲಿ ಕೆಲವು ದಲಿತರನ್ನು ಕರೆಸಿ ನಾನು ನನ್ನ ತಂದೆ ತಾಯಿಗೆ ಹೇಳಿದೆ, ನನ್ನ ಹಿರಿಯರು ಕೆಲವೊಂದು ತಪ್ಪು ಮಾಡಿಬಿಟ್ಟಿದ್ದಾರೆ, ಅಟ್ಲೀಸ್ಟ್ ಒಂದು ಪ್ರಾಯಶ್ಚಿತ್ತ ನಾನು ನೀನು ಮಾಡ್ಕೊಳ್ಳೋಣ. ಇವ್ರು ಬಂದಿದ್ದಾರೆ, ಅವ್ರಿಗೊಂದು ಕಾಲು ತೊಳೆದು ಕಾಲಿಗೆ ನಾನು ನೀನು ಒರೆಸ್ಬಿಟ್ಟು ನಾವು ಮಾಡಿದ ತಪ್ಪು, ನನ್ನ ಹಿರಿಯರು ಮಾಡಿದ ತಪ್ಪನ್ನು ಕ್ಷಮಿಸ್ಬಿಟ್ರಪ್ಪ, ಬಾ ಜೊತೆಲಿ ಕೂತ್ಕೊಂಡು ಊಟ ಮಾಡೋಣ ಅಂತ ನಮ್ಮ ಮನೇಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ ನಾವು. ಆ್ಯಂಡ್ ಐ ಆಮ್ ಪ್ರೌಡ್. ನಾನು ಹೇಳಿದ್ದೆ ನಮ್ಮ ಅಪ್ಪ ನಮ್ಮ ಅಮ್ಮ ಎಲ್ಲ ಒಪ್ಕೊಂಡ್ರು. ಆ್ಯಂಡ್ ಅವರೆಲ್ಲರೂ ಸೇರ್ಕೊಂಡು ಜೊತೆಯಲ್ಲಿ ನಾನು ನೀರು ಹಾಕಿದೆ, ನನ್ನ ತಂದೆ ಬಟ್ಟೆಯಿಂದ ಒರೆಸಿದ್ರು, ನಮ್ಮಮ್ಮ ಕಾಲಿಗೆ ಪೂಜೆ ಮಾಡಿದರು. ನಂಗೆ ಎಷ್ಟು ಖುಷಿ ಅನ್ನಿಸ್ತು ಅಂತಂದರೆ, ಬಟ್ ಯಾಕೆಂದರೆ ಒಳಗಿರುವಂಥ ದುಃಖ ಅದು. ಹಿಂಗೆ ಮಾಡ್ಬೋದಾ ನಾವು? ಮನುಷ್ಯರೊಂದಿಗೆ ಮನುಷ್ಯರು ನಡ್ಕೊಳ್ಳುವಂಥ ರೀತಿಯ ಅಂತ. ಯಾಕೆ ಗೊತ್ತಾ? ಇದನ್ನು ಪದೇ ಪದೇ ನಮ್ಗೆ ಹೇಳಿದ್ರಿಂದ ಈ ದುಃಖ ಉಂಟಾಯಿತು. ನೀವೇನಾದರೂ ಮುಸಲ್ಮಾನರಿಗೂ ಕೂಡ ಇದನ್ನು ಹೇಳಿದ್ದಿದ್ರೆ, ನಿಮ್ಮ ಹೆಸರಲ್ಲಿ ತುಂಬ ಜನ ಮಾಡಬಾರ್ದೆಲ್ಲ ಮಾಡಿದಾರೆ ಕಣೋ, ಎಂಥ ಅನ್ಯಾಯ, ಎಂಥ ಕೆಟ್ಟವರು ಅಂದರೆ ಇವತ್ತಿನ ಪೀಳಿಗೆ ಮುಸ್ಲಿಮರಿಗೆ ಅನ್ನಿಸ್ತಿತ್ತು, ಬಹಳ ಕೆಟ್ಟ ಕೆಲಸ ಮಾಡಿಬಿಟ್ರಪ್ಪ, ಮಾಡಬಾರ್ದಾಗಿತ್ತು. ಮನುಷ್ಯನಾದವನು ಮಾಡಬೇಕಾಗಿರೋ ಕೆಲಸ ಅಲ್ಲ, ನಾವು ಹಿಂದೂಗಳ ಜೊತೆ ಚೆನ್ನಾಗಿರಬೇಕು ಅಂತ ಅವನಿಗೆ ಅನ್ನಿಸ್ತಿತ್ತು. ಆದರೆ ಅನ್ನಿಸೋದಕ್ಕೆ ಬೇಕಾಗಿರುವ ಯಾವ ಪ್ರಕ್ರಿಯೆಯನ್ನು ಉಳಿಸಲಿಲ್ಲ. ಉಲ್ಟಾ ಏನು ಹಾಕ್ತಾರೆ ಗೊತ್ತಾ? ಅವರು ಅತ್ಯಂತ ತಮ್ಮ ಲೂಟಿಯನ್ನು ಮಾಡ್ಕೊಂಡು ಹೋದರು, ದೇವಸ್ಥಾನಗಳಲ್ಲಿರುವ ಸಂಪತ್ತನ್ನು ದೋಚಿದ್ರು. ಇವನಿಗೆಲ್ಲ ಭಾಳ ಖುಷಿಯಾಗುವಂಥ ಸಂಗತಿಗಳನ್ನೆಲ್ಲ ಅಲ್ಲಿ ಹಾಕ್ಲಿಕ್ಕೆ ಶುರು ಮಾಡಿದರು. ಒಟ್ಟಾರೆ ಭಾರತದಲ್ಲಿ ಇನ್ನೊಂದು ಭಾರತವನ್ನು ಸೃಷ್ಟಿ ಮಾಡುವಂಥ ಅವ್ರ ಪ್ರಯತ್ನ ಮುಂದುವರಿತು. ಆದರೆ ಪಾಕಿಸ್ತಾನವನ್ನು ಮರಳಿ ಪಡೆಯುವಂಥ ಅನೇಕ ಅವಕಾಶಗಳು ಭಗವಂತನ ದಯದಿಂದ ಬಂತು, ಎಲ್ಲ ಕಳ್ಕೊಂಡ್ವಿ. 1947ರಲ್ಲಿ ಒಂದು ಅವಕಾಶ ಸಿಕ್ತು ನಮಗೆ. ಪಾಕಿಸ್ತಾನಿಯರೇ ತಂಟೆ ಮಾಡಿ ದಾಳಿ ಮಾಡಿದರು. ಮಹಾರಾಜ ಹರಿಸಿಂಗ ನಾನು ಭಾರತಕ್ಕೆ ಸೇರ್ತೀನಿ ಅಂತ ಬಂದ್ಬಿಟ್ಟ. ನಾವು ನಮ್ಮ ಸೈನಿಕರು ಹೋಗಿ ಪಾಕಿಸ್ತಾನವನ್ನು ಸರಿಯಾಗಿ ಬಡಿದ್ರು. ಪಾಕಿಸ್ತಾನಿಯರು ಕಾಶ್ಮೀರದ ಒಳಗೆ ಬಂದರು, ನಾವು ಈ ಕಡೆ ಲಾಹೋರ್ ದಿಕ್ಕಿನ ಒಳಗೆ ಹೋಗ್ಬಿಟ್ಟಿದ್ವಿ. ಆದರೆ ಇನ್ನೇನು ಯುದ್ಧ ನಾವು ಗೆಲ್ತಾ ಇದ್ದೀವಿ ಅಂತ ಗೊತ್ತಾದಾಗ ಜವಾಹರ್ಲಾಲ್ ನೆಹರು ಹೋಗಿ UN ಮುಂದೆ ಕೈ ಮುಗಿದು ನಿಂತ್ಕೊಂಡ್ರು, ಪ್ಲೀಸ್ ಈ ಯುದ್ಧ ನಿಲ್ಲಿಸಿ. ನನಗೆ ಇವತ್ತಿನ ಕಾಂಗ್ರೆಸ್ಸಿಗರ ಕಪಾಳಕ್ಕೆ ಬಾರಿಸಬೇಕು ಅನಿಸುತ್ತೆ. ನರೇಂದ್ರ ಮೋದಿಯನ್ನು ಸರೆಂಡರ್ ಮೋದಿ ಅಂತ ಕರೀತಾರೆ ಅವರು. ಜವಾಹರ್ಲಾಲ್ ನೆಹರು ಹೋಗಿ ಗೆಲ್ಲುವ ಯುದ್ಧವನ್ನು ತೆಗೆದುಕೊಂಡು ಹೋಗಿ ಯುನೈಟೆಡ್ ನೇಷನ್ಸನ್ನು ಪಾದದ ತಡದಲ್ಲಿಟ್ಟವರು. ಯುನೈಟೆಡ್ ನೇಷನ್ಸ್ ಹೇಳ್ತು, ಕಾಶ್ಮೀರ್ ಇಸ್ ಅ ಬಿಗ್ ಪ್ರಾಬ್ಲಮ್, ವಿಲ್ ಡೂ ಒನ್ ಥಿಂಗ್, ಅಲ್ಲೊಂದು ಜನಮತಗಣನೆ ನಡೆಸೋಣ, ಯಾರು ಎಲ್ಲಿಗೆ ಬೇಕಿದ್ರು ಹೋಗಲಿ ಅಂತ. ಆದರೆ ಜನಮತಗಣನೆಗೆ 2 ಕಂಡೀಷನ್. ಮೊದಲು ಯಾರ್ಯಾರು ಎಲ್ಲಿದ್ದರೂ ಅಲ್ಲಲ್ಲೇ ಅವ್ರ ಸೇನೆ ವಾಪಸ್ ಹೋಗಬೇಕು. ಅದಾದಮೇಲೆ ಜನಮತಗಣನೆ, 2ನೇ ಜನಮತಗಣನೆ. ಸೊ ಮೊದಲನೇ ಕಂಡೀಷನ್ಗೆ ನಾವು ಒಪ್ಕೊಂಡ್ವಿ. ನಾವು ಗೆದ್ದಿರೋ ಅಷ್ಟೂ ಭಾಗವನ್ನು ಬಿಟ್ಟು ಇನ್ನೇನು ದಿನ ಇಲ್ಲವೇ ಇಲ್ಲ ಅನ್ನೋ ಥರ ವಾಪಸ್ ಬಂದ್ಬಿಟ್ವಿ. ಆದರೆ ನಮ್ಮ ಭಾಗದೊಳಗೆ ಅವ್ರು ಏನು ಬಂದಿದ್ರು ವಾಪಸ್ ಹೋಗಲೇ ಇಲ್ಲ. ಹೀಗಾಗಿ POK ಅವ್ರ ಕಡೆ ಉಳ್ಕೊಂಡ್ಬಿಡ್ತು.
ಉಲ್ಟಾ ನಮ್ಮ ಮೇಲೆ ಏನು ಆರೋಪ ಗೊತ್ತಾ, ಜನಮತಗಣನೆ ಮಾಡಬೇಕು ಅಂತ ಅವತ್ತಿಂದ ಹೇಳಿದ್ದಾರೆ, ನೀವು ಮಾಡಿಸ್ಲೇ ಇಲ್ಲ ಅಂತ ನಮ್ಮ ಮೇಲೆ ಆರೋಪ. ಆದರೆ ವಾಸ್ತವ ಏನು ಅಂತಂದರೆ ಜನಮತಗಣನೆ ಮಾಡೋದು 2ನೇ ಕಂಡೀಷನ್ ಆಗಿತ್ತು. ಮೊದಲನೇ ಕಂಡೀಷನ್ ಹಿಂದಿನ ಜಾಗಗಳಿಗೆ ಹೋಗಬೇಕಿತ್ತು, ಅದು ಮಾಡಲೇ ಇಲ್ಲ. ಕಿತ್ತುಕೊಳ್ಳುವಂಥ ಸಾಹಸವನ್ನು ನಾವು ತೋರಿಸಲಿಲ್ಲ. 1962 ಚೀನಾ ಯುದ್ಧವನ್ನು ನಾನು ಮಾತಾಡೋದಿಲ್ಲ, ಬಿಕಾಸ್ ನಾನು ಪಾಕಿಸ್ತಾನದ ಬಗ್ಗೆ ಮಾತಾಡ್ತಿದ್ದೀನಿ. ಆದರೆ ಪಾಕಿಸ್ತಾನ ಎಂಥ ಅಯೋಗ್ಯ ರಾಷ್ಟ್ರ ಅಂತಂದರೆ, ತಾನು ಗೆದ್ದಿರುವಂಥ ಜಾಗದಲ್ಲಿ, ಪಡ್ಕೊಂಡಿರುವಂಥ ಜಾಗದಲ್ಲಿ ಅಕ್ಸಾಯ್ ಚಿನ್ ಅನ್ನುವಂಥ ಭಾಗವನ್ನು ಚೀನಾಕ್ಕೆ ಬಿಟ್ಕೊಡ್ತು. ಆಯಕಟ್ಟಿನ ಜಾಗ, ಅಲ್ಲಿ ನಿಂತ್ಕೊಂಡು ಚೀನಾ ನಮ್ಮನ್ನು ಕಂಟ್ರೋಲ್ ಮಾಡುವಂಥ ಸ್ಥಿತಿ ಬಂತು. ಜವಾಹರ್ಲಾಲ್ ನೆಹರು ಚೀನಾ ಜೊತೆಗೆ ಅಷ್ಟು ಫ್ರೆಂಡ್ಶಿಪ್ ಇತ್ತಲ್ಲ, ಫ್ರೆಂಡ್ಶಿಪ್ ಇದ್ದವರು ಇದನ್ನು ನೀವು ಮಾಡಬೇಡಿ ಅಂತ ಕೇಳುವಷ್ಟು ಹತ್ತಿರ ಇರಲಿಲ್ಲ, ಬಿಡಿ ಅದನ್ನು. 1965 ಪಾಕಿಸ್ತಾನ ಮತ್ತೆ ದಾಳಿ ಮಾಡ್ತು. ಆಗಲೂ ಕೂಡ ನಮಗೆ ಏನನ್ನೂ ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. 1971 ಪಾಕಿಸ್ತಾನ ಮತ್ತು ನಮಗೆ ದಾಳಿ ಆಯಿತು, ಗಲಾಟೆ ಆದಾಗ ನಾವು ಪಾಕಿಸ್ತಾನದ 93,000 ಸೈನಿಕರನ್ನು ವಶಕ್ಕೆ ಪಡ್ಕೊಂಡಿದ್ದೀವಿ. ವಿತಿನ್ 16 days 93,000 ಸೈನಿಕರು. ನಮ್ಮ ಸೈನಿಕರಿಗೆ ಸಲ್ಯೂಟ್ ಹೊಡಿಬೇಕು ಆ ವಿಚಾರಕ್ಕೆ. ಆದರೆ ಮೇಜಿನ ಮುಂದೆ ಕೂತ್ಕೊಂಡಾಗ ನಮಗೆ ಏನು ಪಡ್ಕೋಬೇಕು ಅಂತ ಗೊತ್ತಾಗಲಿಲ್ಲ. 93,000 ಸೈನಿಕರನ್ನು ಮನೆಗೆ ಅಳಿಯ ಬಂದರೆ ಹೆಂಗೆ ನೋಡ್ಕೋತಾರೋ ಹಂಗೆ ನೋಡಿ ಗೌರವದಿಂದ ಕಳಿಸ್ಕೊಟ್ವಿ. ನಂಗೆ ಗೊತ್ತಿಲ್ಲ, ಗಿಫ್ಟ್ ಕೊಟ್ಟಿರ್ಬೋದೇನೋ. 93,000 ಬದಲು 93 ಇದ್ದಿದ್ದರೆ ಇವ್ರು ಗಿಫ್ಟೇ ಕೊಟ್ಟು ಕಳಿಸಿರ್ತಿದ್ರು, ಅಜ್ಮಲ್ ಕಸಬ್ಗೆ ಬಿರಿಯಾನಿ ತಿನ್ನಿಸ್ದಂಗೆ. ಅವರೆಲ್ಲರೂ ವಾಪಸ್ ಹೋದರು. ಆದರೆ ಪಾಕಿಸ್ತಾನಿಯರ ಬಳಿ ನಮ್ಮ 54 ಜನ ಇದ್ದರು. ಆ 54 ಜನ ಇವತ್ತಿನವರೆಗೂ ಬಂದಿಲ್ಲ, ಏನಾಗಿದೆ ಅಂತ ಗೊತ್ತಿಲ್ಲ. 93,000 ಸೈನಿಕರು ಅಂದರೆ ಎಷ್ಟು ಗೊತ್ತಾ ಮಿತ್ರರೇ? ಇಡೀ ಜಗತ್ತಿನಲ್ಲಿ ಇವತ್ತಿನವರೆಗೂ ಅತ್ಯಂತ ಹೆಚ್ಚು ಪ್ರಿಸನರ್ ಆಫ್ ವಾರ್ ಅನ್ನ ಯಾವುದಾದ್ರೂ ಸೇನೆ ಪಡ್ಕೊಂಡಿದ್ರೆ ಅದು ಭಾರತೀಯ ಸೇನೆ. 93,000 ಸೈನಿಕರು. ಅದು ಪಾಕಿಸ್ತಾನಕ್ಕೆ ಜೀವಮಾನದಲ್ಲಿ ಸಹಿಸಲಾಗದ ಅವಮಾನ. ಅದನ್ನು ಆಧಾರವಾಗಿಟ್ಕೊಂಡು ಇಷ್ಟನ್ನು ವಾಪಸ್ ಕೊಡಬೇಕು ಅಂತಂದರೆ ನೀವು ನಿಮ್ಮ ಜಾಗ ಬಿಟ್ಟು ಹೋಗಬೇಕು ಅಂತ ನಾವು ಹೇಳಬೇಕಿತ್ತು. ಆದರೆ ನಮಗೆ ಭಯ ಏನಿತ್ತು ಅಂತಂದರೆ, ನಾವೇನಾದರೂ ಹಂಗೆ ಹೇಳಲಿಕ್ಕೆ ಹೋದರೆ ಪಾಕಿಸ್ತಾನ 93,000 ಜನರನ್ನು ಇಟ್ಕೊಂಡ್ಬಿಡಿ ಅಂದರೆ ಏನು ಮಾಡೋದು ಅಂತ ಟೆನ್ಷನ್ ಇತ್ತು ಅನ್ಸುತ್ತೆ ನನಗೆ. ಬಿಕಾಸ್ ಅವ್ರಿಗೆ ಯಾವತ್ತೂ ತಮ್ಮ ಸೈನಿಕರ ಮೇಲೆ ನಯಾ ಪೈಸೆ ಗೌರವ ಇಲ್ಲ. ಕಾರ್ಗಿಲ್ ಯುದ್ಧದಲ್ಲಿ 1999 ಯುದ್ಧದಲ್ಲಿ ಆ ಬೆಟ್ಟದ ಮೇಲೆ ಸತ್ತವರೆಲ್ಲ ಪಾಕಿಸ್ತಾನಿ ಸೈನಿಕರು ಬಹುತೇಕರು. ಆ ಪಾಕಿಸ್ತಾನಿ ಸೈನಿಕರ ಕಾರ್ಡ್ಗಳಿದ್ವು ಒಳಗಡೆ. ಸರ್ಕಾರ ಹೇಳ್ತು ನಿಮ್ಮ ಸೈನಿಕರ ಕಾರ್ಡ್ ಇದೆ ತಗೊಳ್ಳಿ ಅಂತಂದ್ರೆ ನಮಗೂ ಅವ್ರಿಗೂ ಸಂಬಂಧವೇ ಇಲ್ಲ ಅಂತು. ಆ ಸೈನಿಕರ ಅಂತ್ಯ ಸಂಸ್ಕಾರವನ್ನು ಭಾರತೀಯ ಮುಸಲ್ಮಾನ್ ಸೈನಿಕರು ಮಾಡಬೇಕಾಗಿ ಬಂತು. ಅಷ್ಟು ಹೀನವಾಗಿರುವಂಥ ರಾಷ್ಟ್ರ ಅದು. ಆದರೆ ನಾವು ಪ್ರತಿ ಬಾರಿ ಯುದ್ಧದ ಹತ್ತಿರಕ್ಕೆ ಹೋಗ್ತೀವಿ, ಬಟ್ ಒಂಥರ ಸೋಲನ್ನು ಅನುಭವಿಸುವಂಥ ಸ್ಥಿತಿ ಬರುತ್ತೆ. ಆದರೆ ಈ ಬಾರಿ ಒಂದು ಕಾಲು ಕೆರ್ಕೊಂಡು ಜಗಳಕ್ಕೆ ಬರುವಂಥ ಸ್ಥಿತಿ ಅವರು ಮಾಡಿದ್ದರು. ಅಫ್ಕೋರ್ಸ್ ಆಪರೇಷನ್ ಸಿಂಧೂರ್ ಬಗ್ಗೆ ನಾನು ಹೇಳ್ತಿದ್ದೀನಿ. ಪಾಕಿಸ್ತಾನಕ್ಕೆ ಒಂದು ಟೆನ್ಷನ್ ಇತ್ತು, ಭಾರತ ತುಂಬ ಡೆವಲಪ್ ಆಗ್ತಿದೆ. ನನಗೆ ಈಗಲೂ ಅರ್ಥ ಆಗ್ತಿಲ್ಲ ಪಾಕಿಸ್ತಾನಕ್ಕೆ ಛೂ ಬಿಟ್ಟಿದ್ದು ಅಮೇರಿಕಾನೋ ಚೀನಾನೋ ಅಂತ. ಪಾಕಿಸ್ತಾನಕ್ಕೆ ಒಳಗಿಂದ ಬೇಯ್ತಾ ಇದೆ ಪಾಕಿಸ್ತಾನ. ಭಾಳ ಜನರಿಗೆ ಗೊತ್ತಿಲ್ಲ. ನಾನು ಬಲೂಚಿಸ್ತಾನದ ಬಗ್ಗೆ ಮಾತಾಡ್ತಿದ್ದೆ. ಪಾಕಿಸ್ತಾನದ 50%, ಆಲ್ಮೋಸ್ಟ್ 50% ಲ್ಯಾಂಡ್ ಬಲೂಚಿಸ್ತಾನ. ಪಾಕಿಸ್ತಾನದ 5% ಜನ ಇದ್ದಾರಷ್ಟೇ. ಇಡೀ 5% ಜನ ಏನಿದ್ದಾರೋ ಒಟ್ಟಾಗ್ಬಿಟ್ಟಿದ್ದಾರೆ ಪಾಕಿಸ್ತಾನದ ವಿರುದ್ಧ. ದಿನ ಬೆಳಗಾದರೆ ಅಲ್ಲಿ ಪಾಕಿಸ್ತಾನದ ಸೈನಿಕರನ್ನು ಕೊಲ್ತಾ ಇದ್ದಾರೆ. 10-12 ಕಾಮನ್ ನಂಬರ್. 40-50 ಕೆಲವೊಂದು ಸಲ ಕೊಲ್ತಾರೆ, ಕೆಲವೊಂದು ಸಲ ಕ್ವೆಟ್ಟಾನ ವಶ ಪಡ್ಕೊಳ್ತಾರೆ, ಕೆಲವೊಂದು ಸಲ ಅಲ್ಲಿನ ಅಕ್ಕಪಕ್ಕದ ನಗರಗಳನ್ನು ವಶಪಡಿಸ್ಕೊಳ್ತಾರೆ. ಮತ್ತು ಚೀನಾದವರಲ್ಲಿ ಏನು ಕೆಲಸ ಮಾಡ್ತಿದ್ದಾರೋ ಬಡ್ದು ಓಡಿಸ್ತಿರ್ತಾರೆ. ದಿನ ಬೆಳಗಾದರೆ ಅಲ್ಲಿ ಏನಾದರೂ ನಡೀತಿರುತ್ತೆ ಬಲೂಚಿಸ್ತಾನದಲ್ಲಿ. ಆ ಪರಿಯ ಕೆಲಸ ನಡೀತಿದೆ. ಪಾಕಿಸ್ತಾನದಲ್ಲಿ ಊಟಕ್ಕೆ ಗತಿ ಇಲ್ಲದ ಸ್ಥಿತಿ ಇದೆ. ಅಲ್ಲಿನ ಕಾಸ್ಟ್ ಹೆಂಗಿದೆ ಅಂತಂದರೆ, ನಾವು 100 ರೂಪಾಯಿ ಪೆಟ್ರೋಲ್ಗೆ ಒದ್ದಾಡ್ತಿದ್ದೀವಲ್ಲ, ಪಾಕಿಸ್ತಾನದಲ್ಲಿ ನನ್ನ ಅಂದಾಜಿನ ಪ್ರಕಾರ 280-290 ರೂಪಾಯಿ ಇರಬೇಕು. 1 ಲೀಟರ್ ಪೆಟ್ರೋಲ್ ಹಾಕಿಸ್ಕೊಳ್ಳುವಂಥ ಸ್ಥಿತಿಯಲ್ಲಿ ಪಾಕಿಸ್ತಾನದ ಜನತೆ ಇಲ್ಲ. ಕಡು ಬಡತನದಲ್ಲಿ ಪಾಕಿಸ್ತಾನ ಇದೆ. ಹೀಗಾಗಿ ಅಲ್ಲಿನ ಆರ್ಮಿ ಏನಿದೆ ಅತ್ಯಂತ ಲೋಯೆಸ್ಟ್ ಎಬ್ನಲ್ಲಿದೆ. ಈಗ ಇಮ್ರಾನ್ ಖಾನ್ ಬಂದ, ಇಮ್ರಾನ್ ಖಾನ್ ಚೆನ್ನಾಗಿ ಮೆರೆದಿದ್ದ, ಇಮ್ರಾನ್ ಖಾನ್ ಒಳ್ಳೆ ಆಡಳಿತ ಕೊಡ್ತಾನೆ ಅಂತ ಅನ್ನಿಸುವಾಗ ಅವನನ್ನ ಸೇನೆ ಕೆಳಗಿಳಿಸಿ ಜೈಲಿಗೆ ತಳ್ತು. ಅದರ ವಿರೋಧ ಬೇರೆ ಪಾಕಿಸ್ತಾನದಲ್ಲಿ ನಡೀತಾ ಇದೆ. ಪಾಕಿಸ್ತಾನ ಒಳಗಿಂದ ಸಿಡಿಯೋದಕ್ಕೆ ಬಹಳ ಟೈಮ್ ಇಲ್ಲ. ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದರೆ, ಅಖಂಡ ಭಾರತ ಆಗತ್ತಾ ಅಂತ ಕೇಳುವವರಿಗೆಲ್ಲರಿಗೂ ನಾನು ಈ ಮಾತನ್ನು ಹೇಳ್ತಿದ್ದೀನಿ. ಪಾಕಿಸ್ತಾನ ಒಳಗಿನಿಂದಲೇ ಸಿಡಿದು ಹೋಗುವಂಥ ಕಾಲ ಬಹಳ ದೂರ ಇಲ್ಲ. ಆದರೆ ಹಾಗೆ ಸಿಡಿದಾಗ ಅದನ್ನು ಸ್ವೀಕರಿಸುವ ನಾವು ಅದಕ್ಕಿಂತಲೂ ಬಲಾಢ್ಯವಾಗಿ ನಿಲ್ಲಬಲ್ಲಂಥ ಶಕ್ತಿಯಾಗಿರ್ತೀವ ಅನ್ನೋದನ್ನು ನೋಡ್ಕೋಬೇಕಾಗಿದೆ ಅಷ್ಟೇ. ನನ್ನ ಉದ್ದೇಶ ಇರೋದು ಅದು.
ನಾವು ಅದಕ್ಕಿಂತಲೂ ಬಲಾಢ್ಯವಾದ ಶಕ್ತಿಯಾಗಿರಬೇಕು. ಬಲಾಢ್ಯವಾದ ಶಕ್ತಿ ಬರೀ ರಾಷ್ಟ್ರದ ದೃಷ್ಟಿಯಿಂದಲ್ಲ, ಒಳಗಿರುವ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಅದಕ್ಕಿಂತಲೂ ಶಕ್ತಿವಂತನಾಗಿರುವ ಸ್ಥಿತಿಯಲ್ಲಿರಬೇಕು. ಅದು ನಮ್ಮ ಇವತ್ತಿನ ಅಗತ್ಯ ಅಂತ. ಯಾವಾಗ ಇಷ್ಟೆಲ್ಲ ಕಿರಿಕಿರಿ ಇತ್ತೋ ಪಾಕಿಸ್ತಾನಕ್ಕೆ ಗೊತ್ತಿರೋದು ಒಂದೇ ಒಂದು, ಈ ಎಲ್ಲ ಕಿರಿಕಿರಿನ ಮೆಟ್ಟಿ ಜನನ ಒಟ್ಟು ಮಾಡ್ಕೋಬೇಕು ಅಂದರೆ ಭಾರತದ ಮೇಲೆ ಒಂದು ದಾಳಿ ಮಾಡಬೇಕು ಅಂತ. ನಂಗೆ ಗೊತ್ತಿಲ್ಲ ಈ ದಾಳಿಗೆ ಯಾರು ಪ್ರೇರಣೆ ಕೊಟ್ಟರು ಅಂತ. ಬಹುಶಃ ಚೀನಾ ಕೊಟ್ಟಿರ್ಬೋದು ಅಂತ ಅನ್ಸುತ್ತೆ. ಯಾಕೆಂದರೆ ಯುದ್ಧ ಒಂದು ನಡೆದೋದ್ರೆ ಭಾರತ ಸ್ವಲ್ಪ ವೀಕ್ ಆಗುತ್ತೆ, ಜಗತ್ತು ಮತ್ತೆ ವಾಪಸ್ ನನ್ನ ಕಾಲ್ಬುಡಕ್ಕೆ ಬರುತ್ತೆ ಅಂತ ಅವ್ರು ಅಂದ್ಕೊಂಡಿದ್ರು. ಅಮೇರಿಕಾ ಅಂತ ಈಗ ಬಹಳ ಜನ ಹೇಳ್ತಾರೆ, ಬಟ್ ಅಮೇರಿಕಾ ಅಲ್ಲ ಅಂತ ನನಗೆ ಯಾಕೆ ಅನ್ಸುತ್ತೆ ಅಂತಂದರೆ, ನಾವು ಅಮೇರಿಕಾದ ಸ್ಟೂಜ್ ಅಂತ ಪಾಕಿಸ್ತಾನ ಓಪನ್ ಆಗಿ ಹೇಳ್ಕೊಳ್ತು. ಯಾರು ಕುಮ್ಮಕ್ಕೆ ಕೊಡ್ತಾರೋ ಅವ್ರ ಬಗ್ಗೆ ಯಾರು ಕಂಪ್ಲೇಂಟ್ ಮಾಡೋದಿಲ್ಲ. ಇದು ಹಿಂದೆ ಇರ್ಬೋದು ಅಂತ ಒಂದು ಸಣ್ಣ ಅನುಮಾನ ಅಷ್ಟೇ. ಬಟ್ ಯಾರೋ ಒಂದು ಬೇಕಾಗಿರೋ ವ್ಯವಸ್ಥೆ ಮಾಡಿ ಪಾಕಿಸ್ತಾನವನ್ನು ಕಳಿಸ್ಕೊಟ್ರು. ಪಾಕಿಸ್ತಾನ ಕೂಡ ಆಂಟಿಸಿಪೇಟ್ ಮಾಡ್ತು. ಭಾರತ ಉರಿ ಥರದ ಸರ್ಜಿಕಲ್ ಸ್ಟ್ರೈಕ್ ಮಾಡ್ಬೋದು, ಭಾರತ ಏರ್ ಸ್ಟ್ರೈಕ್ ಮಾಡ್ಬೋದು. ಭಾಳ ಎಚ್ಚರಿಕೆಯಿಂದ ಭಾರತ ಮಾಡುತ್ತೆ. ಹೀಗಾಗಿ ಅದಕ್ಕೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿಟ್ಕೊಂಡ್ರೆ ನಾನು ಭಾರತವನ್ನು ತಡೆ ಮಾಡ್ಬೋದು. ಹೆಚ್ಚಂದರೆ ಏನು ಮಾಡುತ್ತೆ ಭಾರತ ನೋಡೇ ಬಿಡೋಣ, POKಗೆ ನುಗ್ಗೋ ಪ್ರಯತ್ನ ಮಾಡುತ್ತೆ, ಸರಿಯಾಗಿ ಅಲ್ಲಿ ಬಡಿದ್ರೆ ಆಯಿತು ಅಂತ ಎಲ್ಲ ವ್ಯವಸ್ಥೆಯನ್ನು ತಯಾರು ಮಾಡಿಟ್ಕೊಂಡೇ ಅಟ್ಯಾಕ್ ಮಾಡ್ತು. ಸುಮ್ಮನೆ ಮಾಡಲಿಲ್ಲ. ಈ ಅಟ್ಯಾಕ್ ಆರ್ಡಿನರಿ ಅಲ್ಲ. ಇತ್ತೀಚೆಗೆ ಒಂದು ವರದಿ ಬಂದಿದೆ, ಪ್ರಾಬಬ್ಲಿ IMF ಕೊಟ್ಟಿರುವಂಥ ವರದಿ ಅನ್ಸುತ್ತೆ. IMF ಏನು ಹೇಳಿದೆ ಅಂತಂದರೆ, ಈ ಪೆಹಲ್ಗಾವ್ನಲ್ಲಿ ಯಾವ ದಾಳಿ ಆಯಿತೋ ಆ ದಾಳಿ ಸಾಮಾನ್ಯವಾಗಿರುವಂಥ ದಾಳಿಯಲ್ಲ, ದೊಡ್ಡ ಮಟ್ಟದ ಫಂಡಿಂಗ್ ಇಲ್ಲದೆ ಹೋದರೆ ಆ ದಾಳಿ ಆಗೋದು ಸಾಧ್ಯ ಇಲ್ಲ ಅಂತ IMF ತನ್ನ ವರದಿಯಲ್ಲಿ ಹೇಳಿದೆ. ಅದರ ಅರ್ಥ ಪಾಕಿಸ್ತಾನ ವಾಸ್ ರೆಡಿ ಆಗಿದ್ದು ಹೆಂಗೆ? ಜನರಲ್ ಆಸಿಮ್ ಮುನೀರ್ ಕೆಲವು ದಿನಗಳ ಮುಂಚೆ ಒಂದು ಭಾಷಣ ಮಾಡ್ದ. ಎಂಥ ಭಯಾನಕವಾದ ಭಾಷಣ ಅಂತಂದರೆ, ಉಗ್ರವಾಗಿರುವಂಥ ಭಾಷಣ ಮಾಡಿ ಭಾರತದಲ್ಲಿರೋರು ಕಾಫಿರ್ರು ಮತ್ತು ಮುಸಲ್ಮಾನರು ಜೊತೆಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಈ ಕಾಫಿರ್ರಿಗೆ ಪಾಠ ಕಲಿಸೋದು ಪಾಕಿಸ್ತಾನದ ಗುರಿ ಅಂತ ಒಬ್ಬ ಜನರಲ್ ಮಾತನಾಡೋದು ಸೈನಿಕರ ಜೊತೆಗೆ. ಅದರ ಹಿಂದಿಂದೇನೆ ಪಾಕಿಸ್ತಾನದ ಡಿಫೆನ್ಸ್ ಮಿನಿಸ್ಟರ್ ಹೇಳಿದ, ನಾವು ಅಮೆರಿಕಾದ ಭಯೋತ್ಪಾದಕರು, ಅಮೆರಿಕ ಏನೇನು ಹೇಳಿದ್ಯೋ ಅವೆಲ್ಲವನ್ನೂ ಮಾಡಿದ್ದೀವಿ ಅಂತ. ಸೊ ದಟ್ ನಮಗೆ ಅಮೆರಿಕ ವಿರುದ್ಧ ಒಂದು ಭಾವ ಉಂಟಾಗಲಿ ಅನ್ನುವಂಥ ಪ್ರಯತ್ನ ಇರ್ಬೋದು ಅಂತ ನನಗನ್ಸುತ್ತೆ. ಇದಾದಮೇಲೆ ಹಶ್ಮಿ ಮೂಸಾ ಅಂತ ಪಾಕಿಸ್ತಾನದ ಸ್ಪೆಷಲ್ ಫೋರ್ಸಿನ ಒಬ್ಬ ವ್ಯಕ್ತಿ ಮತ್ತು ಅಲಿಭಾಯ್ ಅಂತ ಮತ್ತೊಬ್ಬ ಪಾಕಿಸ್ತಾನದ ನಾಗರಿಕ, ಇಬ್ಬರು ಭಾರತದೊಳಗೆ ಇನ್ಫಿಲ್ಟ್ರೇಟ್ ಆದರು. ಮಿತ್ರ, ಹೆಂಗೆ ಇನ್ಫಿಲ್ಟ್ರೇಟ್ ಆದರು ಅಂತ ನೀವು ಕೇಳಬೇಡಿ. ಭಾರತದ ಒಳಗೆ ಯಾವ್ಯಾವ ಥರದ ಜನ ಇದ್ದಾರೆ ಅಂತಂದರೆ ನಂಗೆ ಭಾಳ ಆಶ್ಚರ್ಯ ಅನಿಸುತ್ತೆ. ರಾಹುಲ್ ಗಾಂಧಿ ಪದೇ ಪದೇ ಅಮೆರಿಕಕ್ಕೆ ಹೋಗಿ, ಪದೇ ಪದೇ ಇಂಗ್ಲೆಂಡಿಗೆ ಹೋಗಿ, ಅಲ್ಲಿನ ಯೂನಿವರ್ಸಿಟಿಗಳಲ್ಲಿ ಕಾಲೇಜುಗಳಲ್ಲಿ ಜನರ ನಡುವೆ ಭಾರತವನ್ನು ಬೈಯೋದನ್ನು ನೋಡುವಾಗ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಲೀಡರ್ ಆಫ್ ಅಪೋಸಿಷನ್ನು ಜಗತ್ತಿನ ಮುಂದೆ ಭಾರತವನ್ನು ಹೀಗಳೆಯದ ಅಂದರೆ, ಭಾರತಕ್ಕೆ ಬೆನ್ನಿಗೆ ಚೂರಿ ಇರಲಿಕ್ಕೆ ಯಾರೋ ಬೇರೆಯವರು ಬೇಕು ಅಂತಿಲ್ಲ, ನಮ್ಮವರೇ ರೆಡಿಯಾಗಿ ನಿಂತಿರುವಂಥ ಅನೇಕರಿದ್ದಾರೆ. ಸೊ ಹೀಗಾಗಿ ಹೇಗೋ ಒಳಗೆ ಬಂದಿರ್ಬೋದು. ಪ್ರಾಬಬಲಿ ಏಪ್ರಿಲ್ 15ರ ಆಸ್ಪಾಸಿಗೆ ಅವ್ರು ಒಳ ಬಂದರು ಅಂತ ಹೇಳ್ತಾರೆ. 22ರ ವೇಳೆಗೆ ಅವರು ಸರಿಯಾಗಿರುವಂಥ ಜಾಗವನ್ನು ಆರಿಸಿಕೊಂಡು ಪೆಹಲ್ಗಾವ್ನಲ್ಲಿ ನಮ್ಮಿಂದಲೇ ಬೇಕಾಗಿರುವಂಥ ಕೆಲವು ಜನರ ಇನ್ಪುಟ್ಟನ್ನು ಪಡ್ಕೊಂಡು ಅಟ್ಯಾಕ್ ಮಾಡಿದರು. ಅಟ್ಯಾಕ್ ಮಾಡಿ 26 ಜನರನ್ನು ಕೊಂದರು. ಕೊಲ್ಲುವಾಗ ಏನು ಮಾಡಿದ್ರು ಗೊತ್ತಾ? ಆ ಆಸಿಮ್ ಮುನೀರ್ನ ಮಾತಿತ್ತಲ್ಲ, ಕಾಫಿರನ್ನ ಕೊಲ್ಲಬೇಕು ಅಂತ, ಕಾಫಿರ್ನ ಹುಡುಕುವಂಥ ಪ್ರಕ್ರಿಯೆ ನಾವು ನಡೆಸ್ತೀವಿ ಅಂತ ಪ್ಯಾಂಟ್ಗಳನ್ನು ಬಿಚ್ಚಿ ಖತ್ನ ಆಗಿದೆಯಾ ಅಂತ ನೋಡಿ, ಸುನ್ನತ್ ಆಗಿದೆಯೋ ಇಲ್ವೋ ಕನ್ಫರ್ಮ್ ಮಾಡಿಕೊಂಡು ಒಬ್ಬೊಬ್ಬರನ್ನೂ ಕೊಲ್ಲಲಾಯಿತು. ಇಡೀ ಭಾರತದ ಆಕ್ರೋಶದ ಮೂಲ ಕರ್ನಾಟಕದ ಹೆಣ್ಣುಮಗಳು ಅಂತ ನನಗನ್ಸುತ್ತೆ. ಕರ್ನಾಟಕದ ಹೆಣ್ಮಗಳು ಮಂಜುನಾಥರ ಹೆಂಡತಿ, ಆಕೆ ಹೇಳ್ತಾರಂತೆ, ನಾನು ಮಾತಾಡಿಸಿದೆ ಅವ್ರನ್ನ ಅನಂತರ ಆ ದಿನ ಹೋದಾಗ, ತುಂಬ ಭಾವುಕವಾಗಿ ಹೇಳಿದರು. ನಾನು ಅವ್ರನ್ನ ಕೇಳ್ಕೊಂಡೆ. ಅವರು ಮತ್ತು ಅವ್ರ ಮಗ ಗಂಡನ ಶವ ಬಿಟ್ಟು ಹೋಗಲಿಲ್ಲ. ಅವ್ರು ಹೇಳಿದರು, ನನ್ನ ಗಂಡನ ಕೊಂದಿಲ್ಲಪ್ಪ, ನಮ್ಮನ್ನು ಕೊಂದುಬಿಡು ಅಂತ, ಮಗ ಮತ್ತು ತಾಯಿ. ಅದಕ್ಕೆ ಅವನು ಹೇಳಿದ್ನಂತೆ, ಭಯೋತ್ಪಾದಕ ಮೋದಿಗೋ ಜಾಕೆ ಬತಾವ್, ಅದಕ್ಕೆ ಉಳಿಸಿರೋದು ನಿಮ್ಮನ್ನು ಅಂತ. ಅದರ ಅರ್ಥ ಏನು ಅಂತಂದರೆ ಭಡಕಾಯಿಸಬೇಕು ಅಂತ. ಅವನು ಮೋದಿಗೋ ಜಾಕೆ ಬತಾವ್ ಅವನು ಸುಮ್ಮನೆ ಹೇಳಿದ್ದಲ್ಲ, ಇದು ನಾಳೆ ಫೇಮಸ್ ಆಗುತ್ತೆ ಅಂತ ಗೊತ್ತಿತ್ತು ಅವನಿಗೆ. ಇದನ್ನು ಮೋದಿ ಕೇಳಬೇಕು, ಇಡೀ ದೇಶ ಉರಿಬೇಕು, ಮೋದಿ ಆ ಆಕ್ರೋಶದಲ್ಲಿ ಅರ್ಜೆಂಟಾಗಿ ಏನೋ ದಾಳಿ ಮಾಡಲಿಕ್ಕೆ ಹೋಗಬೇಕು, ನಾವೊಂದು ಕರೆಕ್ಟಾಗಿರುವಂಥ ಹೊಡೆತ ಕೊಡಬೇಕು ಅಂತ ಅವರೆಲ್ಲರೂ ರೆಡಿಯಾಗಿ ಕೂತಿದ್ರು. ಅದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆ ಆಗಿತ್ತು. ಮತ್ತು ಟೈಮಿಂಗ್ ಆದರೂ ಹೆಂಗಿತ್ತು? ಅಮೆರಿಕಾದ ಉಪಾಧ್ಯಕ್ಷ JD ವ್ಯಾನ್ಸ್ ಭಾರತದಲ್ಲಿದ್ದ, ಈ ದೇಶದ ಪ್ರಧಾನಮಂತ್ರಿ ಸೌದಿ ಅರೇಬಿಯಾದಲ್ಲಿದ್ದರು, ಈ ದೇಶದ ಫೈನಾನ್ಸ್ ಮಿನಿಸ್ಟರ್ ಅಮೆರಿಕಾದಲ್ಲಿದ್ದರು. ಸರಿಯಾದ ಟೈಮ್ ನೋಡ್ಕೊಂಡು ಅಟ್ಯಾಕನ್ನು ಮಾಡಿದರು. ಅಟ್ಯಾಕ್ನ ನಂತರ ಏನಾಯಿತು ಅಂತಂದರೆ, ಈ ದೇಶದಾದ್ಯಂತ ಅದು ಸಹಿಸ್ಲಿಕ್ಕಾಗದಂಥ ವೇದನೆ. ಬಿಕಾಸ್ ನಮ್ಗೆ ನರೇಂದ್ರ ಮೋದಿಯವ್ರ ಮೇಲಿರುವಂಥ ವಿಶ್ವಾಸ ಎಂಥದ್ದು ಅಂತಂದರೆ, ಈ ತಂದೆ ಮಗುವನ್ನು ಮೇಲಕ್ಕೆ ಬಿಸಾಕಿದಾಗ ಮಗುಗೆ ಏನು ಗ್ಯಾರಂಟಿ ಇರುತ್ತೆ ಗೊತ್ತಾ? ನನ್ನ ನೆಲದ ಮೇಲೆ ಬಿಡ್ಲಿಕ್ಕೆ ನಮ್ಮಪ್ಪ ಬಿಡಲ್ಲ ಅಂತ. ಅದಕ್ಕೆ ಧೈರ್ಯವಾಗಿ ನಗನಗ್ತಾ ಇರುತ್ತದು.
ಅಪ್ಪನ ಜಾಗದಲ್ಲಿ ಬೇರೆಯವ್ರು ಹಾಕಿದರೆ ನಂಗೆ ನಗುತ್ತೆ ಅಂತ ಗ್ಯಾರಂಟಿ ಇಲ್ಲ ನನಗೆ, ಬಟ್ ಅಪ್ಪ ಹಾಕಿದರೆ ಮಾತ್ರ ಧೈರ್ಯ ಇರುತ್ತದಕ್ಕೆ, ಅವ್ನು ನಂಗೆ ಕೆಳಗೆ ಬೀಳ್ಲಿಕ್ಕೆ ಬಿಡಲ್ಲ ಅಂತ. ಈ ದೇಶ ನರೇಂದ್ರ ಮೋದಿಯವ್ರ ಮೇಲೆ ಅಷ್ಟೇ ವಿಶ್ವಾಸ ಇಟ್ಟಿದೆ. ಅವ್ರು ಏನೇ ಹೆಜ್ಜೆ ಇಟ್ಟರೂ ನಮ್ಮ ಕೂದಲು ಕೊಂಕದಂತೆ ನೋಡ್ಕೊಳ್ತಾರೆ ಅಂತ ನಾವು ನಂಬಿದೀವಲ್ಲ ಅದನ್ನು. ಮತ್ತು ಹಂಗೆ ನಡ್ಕೊಂಡಿದ್ದಾರೆ ಅವರು. ಇಡೀ ಕಾಶ್ಮೀರವನ್ನು ಈ ಸಮಸ್ಯೆಗಳಿಂದ ಮುಕ್ತಗೊಳಿಸಿ ಕಲ್ಲಿನ ಒಂದು ಏಟು ಬೀಳುವಂಥ ಘಟನೆ ನಡೆಯದಂತೆ ನೋಡ್ಕೊಂಡಿರುವಂಥ ನರೇಂದ್ರ ಮೋದಿಯವರು ಅವರಿದ್ದಾಗ ಹಿಂಗೆ ಆಗ್ಬಿಡ್ತಾ, ಜೀರ್ಣಿಸ್ಕೊಳ್ಳೋಕ್ಕೆ ಆಗಲಿಲ್ಲ. ಇಡೀ ದೇಶದಾದ್ಯಂತ ಪ್ರತಿಭಟನೆ ನಡೀತು. ನರೇಂದ್ರ ಮೋದಿಯವ್ರ ವಿರುದ್ಧ ಅಲ್ಲ, ಈ ಭಯೋತ್ಪಾದನಾ ಕೃತ್ಯದ ವಿರುದ್ಧ ದೇಶದಾದ್ಯಂತ ಪ್ರತಿಭಟನೆ ನಡೀತು, ಜಗತ್ತಿನಾದ್ಯಂತ ಪ್ರತಿಭಟನೆ ನಡೀತು. ಆದರೆ ಇಮಿಡಿಯೇಟಾಗಿ ರಿಯಾಕ್ಟ್ ಮಾಡಲಿಕ್ಕೆ ಮೊದಲ ಬಾರಿಗೆ ಮುನ್ನುಗ್ಗಿದ್ದು, ಐ ಆಮ್ ಸಾರಿ, ಇಲ್ಲಿ ಯಾರಾದರೂ ಕಾಂಗ್ರೆಸ್ನವ್ರು ಇದ್ದರೆ ಅಪ್ಪಿ ಏನು ಮಾತಾಡ್ಬಿಡ್ತಾನೆ ನೋಡೇ ಬಿಡೋಣ ಅಂತ ಬಂದು ಕೂತಿದ್ರೆ ಒಂದೇ ಒಂದು ಮಾತು ನಿಮ್ಗೆ ಕೇಳಲಿಕ್ಕೆ ಇಚ್ಕೊಳಿಸ್ಕೊಳ್ಳೋದು, ಕಾಂಗ್ರೆಸ್ನವ್ರು ಯಾವತ್ತಾದರೂ ದೇಶದ ಪರವಾಗಿ ಮಾತನಾಡಿದ್ರೆ ಎಚ್ಚರಿಕೆಯನ್ನು ಗಮನಿಸಿ ಅಂತ. ಸಮಥಿಂಗ್ ಫಿಶಿ ಏನೋ ಇರುತ್ತೆ ಅಂತ. ಬಿಕಾಸ್ ಅವರು ಯಾವತ್ತೂ ಓಪನ್ ಆಗಂಗೆ ಮಾಡೋದೇ ಇಲ್ಲ. ಆದರೆ ಇದ್ದಕ್ಕಿದ್ದಂತ ಅವ್ರು ಬಂದರು, ಇಮ್ಮಿಡಿಯೇಟ್ ರಿಯಾಕ್ಷನ್ ಕೊಡಿ ಪಾಕಿಸ್ತಾನಕ್ಕೆ. ಪಾಕಿಸ್ತಾನ ಎಕ್ಸ್ಪೆಕ್ಟ್ ಮಾಡ್ತಿತ್ತಲ್ಲ, ಇಮ್ಮಿಡಿಯೇಟ್ ರಿಯಾಕ್ಷನ್ ಕೊಡಿ, ಪಾಕಿಸ್ತಾನಕ್ಕೆ ಪಾಠ ಕಲಿಸ್ಬೇಕು. ಪಾಕಿಸ್ತಾನಕ್ಕೆ ನೀವು 1947ರಿಂದ 2025 ಪಾಠ ಕಲಿಸ್ಲಿಲ್ಲ. 2025 ಮೋದಿ ಇಮ್ಮಿಡಿಯೇಟ್ ಆಗಿ ಪಾಠ ಕಲಿಸ್ಬೇಕು. ಸಮಥಿಂಗ್ ಫಿಶಿ, ಇಟ್ ವಾಸ್ ಫಿಶಿ. ಅದಾದ್ಮೇಲೆ ಏನಾಯ್ತು, ಮೋದಿ ಪಾಠ ಕಲಿಸ್ಲಿಕ್ಕೆ ಅಂತ ಪಾಕಿಸ್ತಾನವನ್ನು ಉಡಾಯಿಸ್ಲಿಕ್ಕೆ ಶುರು ಮಾಡಿದ್ರೆ, ಸ್ಟಾಪ್ ದ ವಾರ್ ಪ್ಲೀಸ್, ಸಾಕು, ಯುದ್ಧ ಬೇಡ, ಯುದ್ಧದಿಂದ ಗೆಲ್ಲಿಕ್ಕಾಗ. ಏನೇ ಏತ್ಲ್ಯಾಂಡಿಗಳಪ್ಪ, ಯುದ್ಧ ಮಾಡಿ ಅಂತ ಹೇಳಿದ್ ನೀವೇ, ಈ ಯುದ್ಧ ನಿಲ್ಲಿಸಿ ಅಂತ ಹೇಳ್ತಿರೋದು ನೀವೇ. ಕರ್ನಾಟಕದ ಕಾಂಗ್ರೆಸ್ ಹ್ಯಾಂಡಲ್ ಏನು ಬರೀತು ಗೊತ್ತಾ? ಮಹಾತ್ಮ ಗಾಂಧೀಜಿಯ ಒಂದು ಸ್ಟೇಟ್ಮೆಂಟ್ ನಾಕ್ತು. ಯಾವತ್ತು ನಾವು ಪಾಕಿಸ್ತಾನದ ಮೇಲೆ ಮೇ 7ನೇ ತಾರೀಕು ಅಟ್ಯಾಕ್ ಮಾಡಿದ ದಿನ ಹ್ಯಾಂಡಲ್ ಹಾಕ್ತು ಮಹಾತ್ಮ ಗಾಂಧೀಜಿ ಹೇಳಿಕೆಯಿಂದ ಎಲ್ಲ ಸಂಕಟಗಳಿಗೂ ಪರಿಹಾರ ಯುದ್ಧವಲ್ಲ. ಪ್ರತಿಕ್ರಿಯೆ ಕೊಡಿ ಅಂತ ದಿನ ಬೆಳಗಾದ್ರೆ ಮಾತಾಡ್ತಿದ್ದವ್ರು ನೀವೇ ತಾನೆ. ಎಲ್ಲಿಯವರೆಗೂ ಭಾರತವನ್ನು ಭಡಕಾಯಿಸಿದ್ರು ಅಂದ್ರೆ ಮಿತ್ರರೇ, ಒಬ್ಬ MP ಕ್ಯಾಂಡಿಡೇಟ್, ಹಿ ಈಸ್ ನಾಟ್ ಇವನ್ MP ಕ್ಯಾಂಡಿಡೇಟು ರಫೇಲ್ನೊಂದು ಹಿಡ್ಕೊಂಡು ಆ ರಫೇಲ್ಗೆ ಪೂಜೆ ಮಾಡಿರುವಂಥದ್ದನ್ನು ಆಡಿಕೊಳ್ತಾ ಆ ರಫೇಲ್ಗೆ ಒಂದು ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿನ ಕಟ್ಟಿ ತೋರಿಸ್ತಾ ಇದ್ದ, ನೋಡಿ ಇದು ರಫೇಲ್ ಇದು ಅಂತ. ಇದು ಯಾರಿಗೆ ಅವಮಾನ ಮಾಡ್ತಿರೋದು? ಈ ದೇಶದ ಸೇನೆಗೆ ಅವಮಾನ ಮಾಡ್ತಿರೋದು. ಆ ರಫೇಲ್ನ ಪೂಜೆ ಮಾಡುವಂಥ ಹಿಂದುವಿನ ಭಾವನೆಗೆ ಅವಮಾನ ಮಾಡ್ತಿರೋದು. ತುಂಬ ಕಟುವಾದ ಪ್ರತಿಕ್ರಿಯೆ ವ್ಯಕ್ತವಾಯಿತು, ಏನೂ ಮಾತಾಡಲಿಲ್ಲ. ಮೋದಿ ಮಾತ್ರ ಏನು ಮಾಡಿದರು ಅಂತಂದರೆ, ಬಿಹಾರದಲ್ಲಿ ಭಾಷಣ ಮಾಡ್ತಾ ಒಂದೇ ಮಾತನ್ನು ಹೇಳಿದರು, ಪನಿಷ್ಮೆಂಟ್ ವಿಲ್ ಬಿ ಬಿಯಾಂಡ್ ಇಮ್ಯಾಜಿನೇಷನ್. ಮಜಾ ಹಿಂಗೆ ಗೊತ್ತೇನು, ನರೇಂದ್ರ ಮೋದಿ ಹಿಂದಿಯಲ್ಲಿ ಮಾತನಾಡ್ತಿದ್ದವರು ಮಧ್ಯ ಇಷ್ಟನ್ನು ಮಾತ್ರ ಇಂಗ್ಲೀಷ್ನಲ್ಲಿ ಹೇಳಿದರು. ಇಂಗ್ಲೀಷ್ನಲ್ಲಿ ಹೇಳುವಾಗ ಏನು ಹೇಳಿದರು ಅಂತಂದರೆ, ಯಾರ್ಯಾರು ಭಯೋತ್ಪಾದಕರಿದ್ದಾರೋ, ಈ ಕೃತ್ಯವನ್ನು ಮಾಡಿದ್ದಾರೋ ಅವರನ್ನು ಭೂಮಂಡಲದಿಂದ ಹೊರಗೆ ದಬ್ಬುವ ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ ಅಂತಂದರು ನರೇಂದ್ರ ಮೋದಿ. ಆಮೇಲೆ ಇತ್ತೀಚೆಗೆ ಇದ್ರ ಬಗ್ಗೆ ವಿವರ ಬಂದಾಗ ಹೇಳಿದರು, ಯಾರೋ ಒಬ್ಬ ಸೈನಿಕ ಪ್ರಮುಖರು ಹೇಳ್ತಾ ಇದ್ರು, ನಾವು ಈ ಅಟ್ಯಾಕ್ ಆದ ಮರುದಿನವೇ ಪಾಕಿಸ್ತಾನದ ಯಾವ್ಯಾವ ಕ್ಷೇತ್ರಗಳ ಮೇಲೆ ದಾಳಿ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ವಿ ರಾಜನಾಥ್ ಸಿಂಗ್ರ ನೇತೃತ್ವದಲ್ಲಿ ಕೂತ್ಕೊಂಡು ಅಂತ. ನೆಕ್ಸ್ಟ್ ಡೇನೇ ನಿಶ್ಚಯವಾಗಿ ಹೋಗಿತ್ತು ಅಂತ. ಸೊ ಇದಾದ ಮೇಲೆ ಭಾರತ ಏನು ಮಾಡ್ತಿತ್ತು, ನರೇಂದ್ರ ಮೋದಿ ದಿನ ಬೆಳಗಾದ್ರೆ ಮೀಟಿಂಗು. ನಮಗೂ ಮೀಟಿಂಗ್ ನೋಡಿ ಬೇಜಾರಾಗ್ಬಿಟ್ಟಿತ್ತು ಟಿ ವಿನಲ್ಲಿ. ನರೇಂದ್ರ ಮೋದಿ ಈಗ ಮೀಟಿಂಗ್ ಸೇರ್ತಾ ಇದ್ದಾರೆ, ಒಂದು ಮೀಟಿಂಗ್ ಏನು ಟಿ ವಿನಲ್ಲಿ ಒಂದು 3 ಗಂಟೆ ಅದೇ, ಏನು ಮೀಟಿಂಗ್ ನಂತರ ಏನು ಯುದ್ಧನ ಅಂತ ಎಲ್ಲರೂ ಕಾಯ್ತಾ ಇರೋದು, ಏನಿಲ್ಲ. ಈಗ ರಾಜನಾಥ್ ಸಿಂಗ್ರು ಮೀಟಿಂಗ್ ಮಾಡ್ತಿದ್ದಾರೆ, ಏನೂ ಇಲ್ಲ. ಟಿ ವಿಗಳಿಗೆ ಒಂದು ದೊಡ್ಡ ಸುದ್ದಿ ಇಷ್ಟೇ, ಏನೂ ನಡೀತಾ ಇಲ್ಲ. ಪಾಕಿಸ್ತಾನವು 1 ದಿನ ಕಾಯ್ತು, 2 ದಿನ ಕಾಯ್ತು, 3 ದಿನ ಕಾಯ್ತು, ಏನೂ ಮಾಡೋದಿಲ್ಲ ಇವರು ಅಂತ ಅನ್ನಿಸ್ಬಿಡ್ತೇನೋ. ಅದಕ್ಕೆ ಪಾಕಿಸ್ತಾನ ಸುಮ್ಮನೆ ತಮ್ಮ ಮಿಸೈಲ್, ಖಂಡಾಂತರ ಮಿಸೈಲ್ಗಳನ್ನು ತೊಗೊಂಡು ಬಂದು ನಾನು ಪರೀಕ್ಷಣೆ ಮಾಡ್ತೀನಿ, ಹಾಗೆ ಮಾಡ್ತೀನಿ ಅಂತ ಹೇಳ್ತು ಏನೇನೋ ಸರ್ಕಸ್ ಮಾಡ್ತಾ ಇತ್ತು. ಆದರೆ ನರೇಂದ್ರ ಮೋದಿ ಪತ್ರಿಕೆಗಳಿಗೆ ಮತ್ತು ನಮಗೊಂದು ತುಡಿತಾ ಇತ್ತಲ್ಲ, ಏನಾದರೂ ಆಗ್ಬಿಡ್ಬೇಕು ಅಂತ ದಿನಕ್ಕೆ ಒಂದೊಂದು ಆಹಾರ ಕೊಡ್ತಿದ್ರು. ನೀವು ನರೇಂದ್ರ ಮೋದಿ ಸೈನ್ಯಕ್ಕೆ ಹೇಳಿದರು, ಟೈಮು ಪ್ಲೇಸ್ ನೀವು ಸೆಲೆಕ್ಟ್ ಮಾಡಬೇಕು, ನಾನು ತಲೆ ಹಾಕಲ್ಲ, ಆಗಬೇಕೇನು ಅನ್ನೋದು ನಾನು ಹೇಳ್ತೀನಿ, ಉಳಿದಿದ್ದು ನಿಮಗೆ ಬಿಟ್ಟಿದ್ದು. ಆದರೆ ಅಷ್ಟರ ವೇಳೆಗೆ ಜನ ಕಾಯ್ಬೇಕಲ್ಲ. ಒಂದಿನ ಅನೌನ್ಸ್ ಮಾಡಿದ್ರು, ಪಾಕಿಸ್ತಾನದೊಂದಿಗೆ ಇನ್ನು ಮುಂದೆ ಯಾವ ವ್ಯಾಪಾರವೂ ಇಲ್ಲ. ನಾವು ಇಡೀ ದಿನ ಅದ್ರ ಬಗ್ಗೆ ಚರ್ಚೆ, ಏನು ವ್ಯಾಪಾರ ನಡೆಯುತ್ತೆ, ಏನು ಬಿಸ್ನೆಸ್ಸು, ಪಾಕಿಸ್ತಾನ, ಇಡೀ TV ಅದು ಚರ್ಚೆ. ಒಂದಿನ ಕಳೀತು. 2ನೇ ದಿನ ಹೇಳಿದ್ರು, ಪಾಕಿಸ್ತಾನಕ್ಕೆ ವೀಸಾ ಕ್ಲೋಸ್ ಮಾಡಿದ್ರಿಂದ ನಮಗೆ ನಷ್ಟವೋ ಅವರಿಗೆ ನಷ್ಟವೋ, ಟಿವಿಗಳಲ್ಲಿ ಡಿಬೇಟು. 2ನೇ ದಿನ ಕ್ಲೋಸ್.
ಮೂರನೇ ದಿನ ಹೇಳಿದ್ರು ಪಾಕಿಸ್ತಾನದೊಂದಿಗೆ ನೀರಿನ ಯಾವ ಒಪ್ಪಂದವೂ ಕ್ಲೋಸ್, ಇನ್ನು ಮುಂದೆ ಇಲ್ಲ. ಇಂಡಸ್ ವಾಟರ್ ಟ್ರೀಟಿ ಕ್ಲೋಸ್. ನಮ್ದು ಚರ್ಚೆ 2 ದಿನ. ಇಂಡಸ್ ವಾಟರ್ ಟ್ರೀಟಿ ಮಾಡಿದ್ಯಾರು, ಅದನ್ನು ಯಾಕೆ ಬಂದ್ ಮಾಡಿದ್ರು, ಬಂದ್ ಮಾಡಿದ್ರಿಂದ ಲಾಭ ಏನು, ನಷ್ಟ ಏನು? ಕಾಂಗ್ರೆಸ್ನವ್ರು ಹೇಳಿದ್ರು ಇದರಿಂದ ಏನೂ ಆಗೋದಿಲ್ಲ, ಮಾಡ್ಕೊಂಡಿದ್ದವರೇ ಅಲ್ಲ. ಇದರಿಂದ ಏನೂ ಆಗೋದಿಲ್ಲ. ಯಾಕೆ ಅಂತಂದ್ರೆ ನೀರನ್ನು ತಡಿಬಹುದು ಅಷ್ಟೇ, ನೀರನ್ನು ಚಾನಲೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ನರೇಂದ್ರ ಮೋದಿ ಇವನ್ನೆಲ್ಲ ಮಾಡುವಾಗ ಮೊನ್ನೆ ಕಾಶ್ಮೀರಕ್ಕೆ ಹೋಗಿ ಹೇಳಿದ್ದಾರೆ, ಒಂದೇ ಒಂದು ಹನಿ ನೀರು ಪಾಕಿಸ್ತಾನಕ್ಕೆ ಹೋಗದಂತೆ ನೋಡ್ಕೊಳ್ತೀನಿ, ನೋಡಿ ಏನು ಮಾಡ್ತೀನಿ ಅಂತ ಹೇಳಿ 6 ಚಾನಲ್ಗಳ ಪ್ಲಾನ್ ಅನ್ನು ನೆನ್ನೆ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. 6 ಚಾನಲ್ಗಳನ್ನು ಅದು ತೀರಾ ಕಚ್ಚಿನವರೆಗೂ ಆ ಚಾನಲ್ಗಳು ಬರುವಂತೆ ಮಾಡಿ ಸಾವಿರಾರು ಕೋಟಿ ರೂಪಾಯಿ ಪ್ರಾಜೆಕ್ಟ್ನ ಅನೌನ್ಸ್ ಮಾಡಿದ್ದಾರೆ. ಸರಿಯಾಗಿ ನಿನ್ನೆ ಈ ದೇಶದ ಗೃಹ ಸಚಿವರು ಹೇಳಿದ್ದಾರೆ, ಯಾವ ಇಂಡಸ್ ವಾಟರ್ ಟ್ರೀಟಿನ ನಾವು ಮುಗಿಸಿದ್ದೀವೋ ಆ ಇಂಡಸ್ ವಾಟರ್ ಟ್ರೀಟಿ ಇನ್ಯಾವತ್ತೂ ಓಪನ್ ಆಗೋದಿಲ್ಲ, ಇದು ಪರ್ಮನೆಂಟ್ ಆಗಿ ಮಾಡಿರುವಂಥ ಕೆಲಸ ಅಂತ. ನಂಗೆ ಆ ಡಿಸಿಸಿವ್ನೆಸ್ ಇದೆಯಲ್ಲ, ಅದು ಬಹಳ ಇಷ್ಟ ಆಗುತ್ತೆ. ಅದೊಂದು ತಾಕತ್ತದು. ಆದರೆ ಇಲ್ಲಿಗೆ ಮುಗಿಲಿಲ್ಲ. ಅವ್ರು ಹೇಳಿದ್ರು ಇನ್ನು ಮುಂದೆ ಪಾಕಿಸ್ತಾನದ ವಿಮಾನಗಳು ಭಾರತದ ಮೇಲೆ ಹಾರಾಡುವಂತಿಲ್ಲ. ಮತ್ತೊಂದಿನ ಚರ್ಚೆ ನಮ್ಮದು. ವಿಮಾನಗಳ ಹಾರಾಟ ನಿಲ್ಲಿಸಿದ್ರೆ ಪಾಕಿಸ್ತಾನಕ್ಕೆ ಎಷ್ಟು ನಷ್ಟ ಆಗುತ್ತೆ, ಪ್ರತಿನಿತ್ಯ ಎಷ್ಟು ನಷ್ಟ, ಎಷ್ಟು ಪಾಕಿಸ್ತಾನ ಏನು ಒಟ್ಟಲ್ಲಿ ಟಿವಿನವ್ರಿಗೆ ಒಂದು ಕೊಡಬೇಕು ಸುದ್ದಿ. ಯಾಕಂದ್ರೆ ಇಲ್ಲದೋದ್ರೆ ನಮ್ಮದು ರೆಸ್ಟ್ಲೆಸ್ನೆಸ್ ಶುರುವಾಗ್ಬಿಡುತ್ತಲ್ಲ, ಏನು ಮಾಡಲೇ ಇಲ್ವಾ ಅನ್ನೋಂಥ ರೆಸ್ಟ್ಲೆಸ್ನೆಸ್ ಇರುತ್ತಲ್ಲ. ನರೇಂದ್ರ ಮೋದಿಯವರು ಆ ರೆಸ್ಟ್ಲೆಸ್ನೆಸ್ ಅಂತ ತೆಗೆದ್ರು. ಮತ್ತೊಂದು ದಿನ ಏನು ಮಾಡಿದರು, ಇದು ಮಾತ್ರ ನರೇಂದ್ರ ಮೋದಿಯವರು ಮಾತ್ರ ಯೋಚನೆ ಮಾಡ್ಬೋದಾಗಿರುವಂಥ ಕೆಲಸ. ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರಿ ಬೋರ್ಡ್ ಅಂತ ಒಂದು ಬೋರ್ಡ್ ಇದೆ. ಒಂದು 15 ಜನ ಇದ್ದಾರೆ ಅದರಲ್ಲಿ ಈಗಿನ ಸೈನಿಕ ಮುಖ್ಯಸ್ಥರು ಇರ್ತಾರೆ, ಡಿಫೆನ್ಸ್ ಮಿನಿಸ್ಟರ್ ಇರ್ತಾರೆ, ನಮ್ಮ ಹಣಕಾಸು ಸಚಿವರು ಇರ್ತಾರೆ, ಇವರೆಲ್ಲರೂ ಇರ್ತಾರೆ. ಒಂದು 15 ಜನ ಇರ್ತಾರೆ. ನರೇಂದ್ರ ಮೋದಿ ಅದಕ್ಕೆ 6 ಜನ ಹೊಸಬರನ್ನು ಹಾಕಿದ್ರು. ಭಾಳ ಸುದ್ದಿ ಆಗಲಿಲ್ಲ ಇದು. ಈ 6 ಜನ ಹೊಸಬರಲ್ಲಿ ಯಾರ್ಯಾರಿದ್ದಾರೆ ಅಂತಂದರೆ, ಏರ್ ಮಾರ್ಷಲ್ PM ಸಿನ್ಹಾ ಇದ್ದಾರೆ. ಇದು 4,500 ಗಂಟೆಗಳ ಕಾಲ ಫ್ಲೈಟ್ ಹಾರಾಡಿಸಿರುವಂಥ ಎಕ್ಸ್ಪೀರಿಯನ್ಸ್ ಅವರಿಗೆ, ಮತ್ತು ಈ ಯುದ್ಧ ತಂತ್ರದ ನಿಪುಣ ಅವರು ಅಂತ ಅವ್ರನ್ನ ಕರ್ಕೊಂಡು ಬಂದು ಅಡ್ವೈಸರಿ ಬೋರ್ಡಿಗೆ ಹಾಕ್ಕೊಂಡ್ರು. ಅವರು ರೇರ್ ಅಡ್ಮಿರಲ್ ಮಾಂಟಿ ಖನ್ನಾನ್ ಹಾಕ್ಕೊಂಡ್ರು. ಸಬ್ಮರೀನ್ ಬಿಲ್ಡ್ ಮಾಡೋದಕ್ಕೆ ಬೇಕಾಗಿರುವಂಥ ಆಲೋಚನೆಗಳನ್ನು ಅವ್ರು ಕೊಡಬಲ್ಲರು ಅಂತ. ಸದರ್ನ್ ಆರ್ಮಿ ಕಮಾಂಡ್ನ ಲೆಫ್ಟಿನೆಂಟ್ ಜನರಲ್ AK ಸಿಂಗನ್ ಕರ್ಕೊಂಡು ಬಂದರು. ಅವರು ಪಾಕಿಸ್ತಾನದೊಂದಿಗಿನ ಎಕ್ಸ್ಪರ್ಟ್ ಆಗಿದ್ದರಿಂದ. ರಾಜೀವ್ ರಂಜನ್ ವರ್ಮಾ ಮತ್ತು ವೆಂಕಟೇಶ್ ವರ್ಮಾ IFS ಕರ್ಕೊಂಡ್ಬಂದರು. ಅವರಿಬ್ಬರು ಇಂಟೆಲಿಜೆನ್ಸ್ ವಿಭಾಗದಲ್ಲಿ ಬಹಳ ಸೂಕ್ಷ್ಮತೆಯಿಂದ ಕೆಲಸ ಮಾಡಿದ್ರು. ಅಜಿತ್ ದೋವಲ್ ಜೊತೆಗೆ ತುಂಬ ಕೆಲಸ ಮಾಡಿದ್ರು. ಇವರೆಲ್ಲರನ್ನೂ ಕರ್ಕೊಂಡು ಬಂದು ಹಾಕ್ಕೊಂಡು ಒಟ್ಟಾರೆ ಪ್ಲಾನ್ ಹೇಗೆ ಮಾಡಬೇಕು ಅಂತ ಡಿಸೈಡ್ ಮಾಡಿದರು. ಈ ನಡುವೆ 25ನೇ ತಾರೀಕು ಪಾಕಿಸ್ತಾನ ಏನು ಮಾಡ್ತು, ತಾನೇ ಶುರು ಮಾಡಬೇಕೇನಾದರೂ ಅಂತ ಹೇಳಿ ಗಡಿಯಲ್ಲಿ ಅಪ್ರಚೋದಿತ ಶೆಲ್ ದಾಳಿ ಮಾಡ್ತು. ನರೇಂದ್ರ ಮೋದಿ ಉತ್ತರ ಕೊಡಿಸಿದ್ದು ಹೆಂಗೆ ಗೊತ್ತಾ? ನಾವು ಉತ್ತರ ಹೆಂಗೆ ಕೊಟ್ವಿ ಅಂತಂದರೆ ಎಲ್ಲ ಆಕ್ರೋಶವನ್ನು ಅಲ್ಲಿನ ಠಾಣ್ಯಗಳ ಮೇಲೆ ಹಾಕಿದ್ವಿ. 118 ಠಾಣ್ಯಗಳು ಪಾಕಿಸ್ತಾನದ್ದು ಧ್ವಂಸಗೊಂಡವು. ಅದರಲ್ಲಿ 7 ಜನ BSFನ ಹೆಣ್ಣು ಮಕ್ಕಳು ಅದನ್ನು ಲೀಡ್ ಮಾಡಿದರು. ಅದನ್ನು ಲೀಡ್ ಮಾಡಿದ ಒಂದು ಹೆಣ್ಮಗಳು ಕಮಾಂಡೆಂಟ್ ನೇಹಾ ಭಾರದ್ವಾಜ್. ನನಗೆ ಇದಕ್ಕೆ ಯಾಕೆ ಖುಷಿ ಆಗುತ್ತೆ ಗೊತ್ತಾ? ಬಹುಶಃ ಭಾಳ ಜನರಿಗೆ ಕಾಣದೇ ಇರ್ಬೋದು. ನೇಹಾ ಭಾರದ್ವಾಜ್ ಅಂತ ಹೆಣ್ಣು ಮಗಳು ಆಕ್ರಮಣ ಮಾಡಿದ ಪ್ರತಿಯೊಂದು ಮುಸಲ್ಮಾನರು ಈ ದೇಶದ ಹೆಣ್ಣು ಮಗಳನ್ನು ತುಚ್ಛವಾಗಿ ಕಂಡ್ರಲ್ಲ, ಅದೇ ಹೆಣ್ಣು ಮಕ್ಕಳ ಮೂಲಕ ಪಾಕಿಸ್ತಾನಕ್ಕೆ ಉತ್ತರ ಕೊಡಿಸೋದಿದೆಯಲ್ಲ, ಓನ್ಲಿ ಮೋದಿ ಕ್ಯಾನ್ ಡೂ ದಟ್. ಮೋದಿ ಕ್ಯಾನ್ ಥಿಂಕ್ ಆಫ್ ಇಟ್. ನೀವು ಪ್ರೆಸ್ ಬ್ರೀಫಿಂಗ್ ನೋಡ್ತಿದ್ರಲ್ಲ, ಕೊಡ್ತಿದ್ದವ್ರು ಯಾರು? 2 ಹೆಣ್ಮಕ್ಳು. ನಂಗೆ ಗೊತ್ತಿಲ್ಲ, ಇನ್ನೂ ಕ್ಲಾರಿಟಿ ನನಗಿಲ್ಲ. ನಾನು ಒಂದು ಡಿಬೇಟ್ನಲ್ಲಿ ಒಬ್ಬ ಹಿರಿಯ ಸೈನಿಕ ಅಧಿಕಾರಿ ಜೊತೆ ಕೂತಾಗ ಅವ್ರು ಹೇಳ್ತಿದ್ರು, ಚಕ್ರವರ್ತಿ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿದ 2 ವಿಮಾನಗಳ ಪೈಲಟ್ ಕೂಡ ಹೆಣ್ಣು ಮಕ್ಕಳಿದ್ರು ಕಣೋ ಅಂತ ನನಗೆ ಅವ್ರು ಹೇಳುವಾಗ ಐ ವಾಸ್ ವೆರಿ ಪ್ರೌಡ್. ಪಾಕಿಸ್ತಾನದ ಮೇಲೆ ಬಾಂಬ್ ಹಾಕಿ ಬರುವಂಥವ್ರು 2 ಹೆಣ್ಮಕ್ಳು ಅಂತ ಕೇಳುವಾಗ ಹೆಂಗೆ ಆಗಿರಬೇಕು ಅವ್ರಿಗೆ? ಹೆಣ್ಮಕ್ಳನ್ನ ಕೂಡ ಹಾಕಬೇಕು, ಒಳಗಿಡಬೇಕು ಅಂತ ಯೋಚನೆ ಮಾಡುವಂಥ ಒಂದು ಪಾಕಿಸ್ತಾನಕ್ಕೆ ಅವ್ರನ್ನ ಹೊರಗಡೆ ಕರ್ಕೊಂಡು ಬಂದು ಯುದ್ಧಕ್ಕೆ ನಿಲ್ಲಿಸುವಂಥ ಭಾರತ ಎಂಥ ದೊಡ್ಡ ಸಂದೇಶ ನರೇಂದ್ರ ಮೋದಿಯವರು ಅದ್ರ ಮೂಲಕ ಕೊಟ್ಟರು ಅಂತ. ಅಲ್ಲಿವರೆಗೂ ಸೈಲೆಂಟಾಗೇ ಇತ್ತು ಭಾರತ, ಏನಾಗುತ್ತೆ ಅಂತ ಗೊತ್ತಿರಲಿಲ್ಲ. ನಮಗೊಂದು ಸ್ವಲ್ಪ ಕೆಲಸ ಕೊಡಬೇಕಿತ್ತು. ನಮಗೆ ಮಾಕ್ ಡ್ರಿಲ್ಲಿಗೆ ರೆಡಿ ಮಾಡಿದರು. ಮತ್ತೆ ಡಿಬೇಟು ಟಿವಿಯಲ್ಲಿ ಮಾಕ್ ಡ್ರಿಲ್ ಅಂದರೆ ಏನು, ಮಾಕ್ ಡ್ರಿಲ್ ಹೆಂಗಾಗುತ್ತೆ, ಜಗತ್ತಿನಲ್ಲಿ ಯಾವ್ಯಾವ ಕಡೆ ಡ್ರಿಲ್ ನಡೆದಿದೆ, ಏನು ಟಿವಿಗಳಲ್ಲಿ ಚರ್ಚೆ. ಮಾಕ್ ಡ್ರಿಲ್ ಅಂದರೆ ಹೀಗಾಗತ್ತಾ, ಕತ್ತಲಾದಾಗ ನಾವು ಮಂಚದ ಕೆಳಗೆ ಹೋಗಬೇಕಾ, ಏನು ಫುಲ್ ಚರ್ಚೆ. ನಾವು ನೋಡಿದ್ದು ಮಾಕ್ ಡ್ರಿಲ್ ಹಂಗಾಗತ್ತೆ ಹಿಂಗಾಗತ್ತೆ ಅಂತ. ಫೈನಲಿ ಹೆಂಗಾಯಿತು ಅಂತಂದರೆ ಮೇ 5ನೇ ತಾರೀಕು, ಮೇ 6ನೇ ತಾರೀಕು ಅಥವಾ 7ನೇ ತಾರೀಕು, ಮೇ 7ನೇ ತಾರೀಕು ನಮಗಿತ್ತು ಈ ಕಡೆ ಭಾಗಕ್ಕೆ. ಇಡೀ ದೇಶದಲ್ಲಿ ಮೇ 7ನೇ ತಾರೀಕು ಮಾಡಬೇಕು ಅಂತ ಮೇ 6ನೇ ತಾರೀಕು ಅವರು ಕಾಶ್ಮೀರದಲ್ಲಿ ಮಾಡಿ ಮುಗಿಸಿದರು. ಸ್ಕೂಲ್ಗಳ ಮಕ್ಕಳೆಲ್ಲ ಹೋಗೋದು ಅದನ್ನೆಲ್ಲ ಟಿ ವಿಯಲ್ಲಿ ನೋಡ್ತಿದ್ವಿ ನಾವು. ಅವತ್ತು ರಾತ್ರಿ ನಮ್ಮ ಪಾಡಿಗೆ ನಾವು ಮಲ್ಕೊಂಡಿದ್ರೆ ಮೇ 6ನೇ ತಾರೀಕು ರಾತ್ರಿ ಅಥವಾ ಮೇ 7ನೇ ತಾರೀಕು ಬೆಳಿಗ್ಗೆ ನಮಗೆ ಬೆಳಕಾಗೋಕ್ಕಿಂತ ಮುಂಚೆ ಪಾಕಿಸ್ತಾನಕ್ಕೆ ಬೆಳಕಾಗ್ಬಿಡ್ತು. ನಮಗಿನ್ನೂ ಬೆಳಕಾಗಿರಲಿಲ್ಲ. ರಾತ್ರಿ 1 ಗಂಟೆಗೆ ಪಾಕಿಸ್ತಾನದ ಮುಜಫರಾಬಾದ್, ಕೋಟ್ಲಿ, ಗುಲ್ಪುರ್, ಭಿಂಬೇರ್, ಸಿಯಾಲ್ಕೋಟ್, ಚಕಮ್ರು, ಮುರಿದ್ಕೆ ಮತ್ತು ಭವಾಲ್ಪುರ್ ಇಷ್ಟು ಕಡೆ ಅಟ್ಯಾಕ್ ಆಯಿತು.
ನೀವು ಆ ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ. ಮುಜಫರಾಬಾದ್, ಕೊಟ್ಲಿ, ಗುಲ್ಪುರ್, ಭಿಂಬರ್ ಅಪ್ ಟು ಸಿಯಾಲ್ಕೋಟ್ ಅದು POK ಅಥವಾ ನಮ್ಮ ಇದಕ್ಕೆ ತುಂಬ ಹತ್ತಿರ ಇರುವಂಥದ್ದು. ಒಂದು ಮಾತ್ರ POK, ಇನ್ನೆಲ್ಲವೂ ಕೂಡ ನಮ್ಗೆ ಹತ್ತಿರ, ಬಾರ್ಡ್ರಿಗೆ ಹತ್ತಿರ ಇರುವಂಥದ್ದು. ಈ ಮುರೀದ್ಕೆ ಆದರೂ ಪರವಾಗಿಲ್ಲ, ಬಟ್ ಭಾವಲ್ಪುರ್ 150 ಕಿಲೋಮೀಟರ್ ಒಳಗೆ ಇರುವಂಥದ್ದು, 150 ಕಿಲೋಮೀಟರ್ಸ್. ಮೌಲಾನಾ ಮಸೂದ್ ಅಜರ್ನ ಮರ್ಕಜ್ ಇರುವಂಥ ಜಾಗ ಅದು. ಮೌಲಾನಾ ಮಸೂದ್ ಅಜರ್ ಯಾರು ಅಂತ ನಿಮ್ಗೆ ಗೊತ್ತಿದೆ. ಅವನನ್ನು ಭಾರತ ತನ್ನ ಹಿಡಿತದಲ್ಲಿ ಇಟ್ಕೊಂಡಿತ್ತು. IC-814 ವಿಮಾನದ ಅಪಹರಣ ಮಾಡಿ ಅವನನ್ನು ಬಿಡಿಸ್ಕೊಂಡು ಹೋಗುವಂಥ ಸ್ಥಿತಿ ಬಂದಿತ್ತು. ಅವನು ಟ್ರೈನ್ ಮಾಡಿ ಕಳಿಸುವಂಥ ಒಂದು ಮರ್ಕಜ್ ಅಲ್ಲಿದೆ. ಆ ಮರ್ಕಜ್ನೆಲ್ಲ ಗುರಿ ಇಟ್ಕೊಂಡು ನಾವು ಅಟ್ಯಾಕ್ ಮಾಡಿದ್ವಿ. ಬಟ್ ಈ ಬಾರಿ ಆಶ್ಚರ್ಯ ಏನು ಗೊತ್ತೇನು, ಈ ಅಟ್ಯಾಕ್ ಮಾಡುವಾಗ ಭಾರತದ ಒಂದೇ ಒಂದು ವಿಮಾನ ನಮ್ಮ ಗಡಿಯನ್ನು ಕ್ರಾಸ್ ಮಾಡದೆ ಇದ್ದ ಜಾಗದಿಂದ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿದೆಯಲ್ಲ, ಪಾಕಿಸ್ತಾನಕ್ಕೆ ಹೇಳಿದ್ವಿ ನಾವು, ನಿಮ್ 150 ಕಿಲೋಮೀಟರ್ ಒಳಗೆ ಬರಲಿಕ್ಕೆ ನಮ್ಗೆ ಏನೂ ಬೇಕಾಗಿಲ್ಲ ಕಣ, ಇದ್ದ ಜಾಗದಿಂದ ಬಡಿಬಹುದು, ಮತ್ತೆ ಯಾವ ಹೆಮ್ಮೆ ನಿಮಗೆ? ಮತ್ತು ಈ 150 ಕಿಲೋಮೀಟರ್ ರೇಂಜಲ್ಲಿ ಎಲ್ಲ ಭಯೋತ್ಪಾದಕರನ್ನ ಟ್ರೈನ್ ಮಾಡುವಂಥ ಮದರಸಾಗಳಿವೆ. ಅಷ್ಟೂ ಮದರಸಾಗಳನ್ನು ನಾವು ಮನಸ್ಸು ಮಾಡಿದ್ರೆ ಇಲ್ಲಿಂದ ಉಡಾಯಿಸಬಲ್ಲೆವು ಅಂತ. ವಿ ಯೂಸ್ಡ್ ಸ್ಕಾಲ್ಪ್ ಬಾಂಬ್ಸು. ಈ ಸ್ಕಾಲ್ಪ್ ಬಾಂಬ್ಗಳ ವಿಶೇಷ ಏನು ಅಂತಂದರೆ, ಆ ಬಾಂಬ್ಗಳು ಹೋಗಿ ತಾನೇ ಲಾಯ್ಟ್ರಿಂಗ್ ಮ್ಯುನಿಷನ್ ಥರ ಹೋಗುತ್ತೆ, ತಾನೇ ಹೋಗಿ ಅಟ್ಯಾಕ್ ಮಾಡ್ಕೊಳ್ಳುತ್ತೆ. ಹಾಗೆ ಹೋಗಿರುವಂಥ ಈ ಸ್ಕಾಲ್ಪ್ ಬಾಂಬ್ಗಳು ಕರೆಕ್ಟು ಪ್ರಿಸಿಷನ್ ಇದೆಯಲ್ಲ. ಹೆಂಗೆ ಅಂತಂದರೆ, ನೀವು ಭಾವಲ್ಪುರದ ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಮೇಲಿಂದ ನೋಡುವಾಗ ಡೂಮ್ಗಳು ಮಾತ್ರ ಒಡೆದಿವೆ, ಒಳಗೆ ನೋಡಿದ್ರೆ ಪೂರ್ತಿ ಭೂಕಂಪ ಆದಾಗ ಹೆಂಗಾಗುತ್ತೋ ಹಾಗೆ. ಈ ಬಾಂಬ್ಗಳ ವೈಶಿಷ್ಟ್ಯ ಅವು. ಮೇಲಿಂದ ಏನೂ ಮಾಡೋದಿಲ್ಲ, ಸಣ್ಣದೊಂದು ಹೋಲಷ್ಟೇ ಮಾಡುತ್ತೆ, ಒಳಗೆ ಏನನ್ನೂ ಉಳಿಸದೇ ಇರೋ ಥರ ಧ್ವಂಸ ಮಾಡುತ್ತೆ. ಕನಿಷ್ಠ ಪಕ್ಷ 100ರಿಂದ 150 ಜನ ಭಯೋತ್ಪಾದಕರನ್ನು ಬೆಳಗಿನ ಜಾವ 5 ಗಂಟೆ ಕಳೆಯೋಕ್ಕಿಂತ ಮುಂಚೆ ಭಾರತ ಅವರ ಸ್ವರ್ಗ ಏನಿದೆಯೋ, ನರಕ ಏನಿದೆಯೋ ಅಲ್ಲಿಗೆ ಭಾರತ ಅಟ್ಟಿಬಿಟ್ಟಿತ್ತು. ಅಷ್ಟಾಗುವಾಗ ಏನಾಯಿತು ಅಂತಂದರೆ, ಅನೇಕ ಆ ಭಯೋತ್ಪಾದಕರಲ್ಲಿ ಒಬ್ಬ ಇದ್ದವನು, ಇವನು ಅಬ್ದುಲ್ ರೌಫ್ ಅಜರ್, ಅವನು ಕೂಡ ಹೆಣವಾಗೋಗಿದ್ದ. ಆ ಅಬ್ದುಲ್ ರೌಫ್ ಅಜರ್ ತೀರ್ಕೊಂಡಾಗ ತುಂಬ ಜನ ಇಸ್ರೇಲಿಂದ ಜೈ ಭಾರತ್ ಅಥವಾ ಭಾರತ್ ಮಾತೆಗೆ ಜೈ ಹೇಳಿದರು. ಯಾಕೆ ಅಂತಂದರೆ, ಇಸ್ರೇಲ್ನ ಒಬ್ಬ ಪತ್ರಕರ್ತನ ಕತ್ತನ್ನು ಕೊಯ್ದಿದ್ದವನವನು ಅಲ್ಲಿಗೆ ಬಂದಿದ್ದಾಗ, ಅದಕ್ಕೆ ಯಾವಾಗ ಅವನು ಸತ್ತಿದ್ನೋ ನಾವು ತಗೊಳ್ಳಿಕ್ಕಾಗಿರಲಿಲ್ಲ ಪ್ರತೀಕಾರವನ್ನು, ಭಾರತ ನಮ್ಮ ಪರವಾಗಿ ತಗೊಂಡಿದೆ ಅಂತ ಅವ್ರು ನಮ್ಮ ಪರವಾಗಿ ಭಾಳ ಹೆಮ್ಮೆಯಿಂದ ಹೇಳಿದರು. ಅದು ಅವರದ್ದು. ಇದು ಪಾಕಿಸ್ತಾನಕ್ಕೆ ಅತೀವವಾಗಿರುವಂಥ ಅವಮಾನ. ಪಾಕಿಸ್ತಾನ ಅವತ್ತೇನು ಹೇಳ್ತು, ನನಗೇನೂ ಆಗಲಿಲ್ಲ ಅಂತಿತ್ತು. ಆದರೆ ಆಶ್ಚರ್ಯ ನೋಡಿ, ಆ ತೀರಿಕೊಂಡಿರುವಂಥವ್ರು ಯಾರ್ಯಾರು ಇರ್ಬೋದು ಅಂತ ಇಮ್ಯಾಜಿನ್ ಮಾಡಿ. ಮುಂದೆ ನಿಂತಿರೋರು ಒಂದಷ್ಟು ಜನ ಭಯೋತ್ಪಾದಕರಂತಿದ್ದಾರೆ ಅಥವಾ ಟ್ರೈನರ್ಸ್ ಇರ್ಬೋದು. ಇಡೀ ಸೇನೆ ಹಿಂದೆ ಇದೆ. ಇಡೀ ಸೇನೆ ಹಿಂದೆ ನಿಂತ್ಕೊಂಡ ಗೌರವವನ್ನು ಕೊಡ್ತಾ ಇದೆ ಅಂತಂದರೆ, ತೀರ್ಕೊಂಡವ್ರು ಎಂತೆಂಥವ್ರು ಇರ್ಬೋದು ಅಂತ ಆಲೋಚನೆ ಮಾಡಿ ಅಂತ. ಇವೆಲ್ಲದರ ನಡುವೆ ಒಂದು ಗಮನಿಸಿ, ಪಾಕಿಸ್ತಾನ ಇಷ್ಟೂ ದಿನ ಏನು ಹೇಳ್ತಿತ್ತು ಅಂತಂದರೆ, ಒಂದು 2-3 ಸಂಗತಿಗಳನ್ನು. ಮೊದಲನೇದು, ನಿಜವಾಗ್ಲೂ ಇದನ್ನು ಮಾಡಿದವರು ಯಾರು ಅಂತ ತಿಳ್ಕೊಳ್ಳೋಕ್ಕೆ ಒಂದು ಸಮಿತಿಯನ್ನು ರಚಿಸಿ, ಇದರ ಮೇಲೆ ವಿಚಾರಣೆ ನಡೆಸಿ, ಸಾಕ್ಷಿಗಳನ್ನು ಕೊಡಿ, ಪಾಕಿಸ್ತಾನ ಮಾಡಿದೆ ಅಂತ ಪ್ರೂವ್ ಮಾಡಿ ಆಮೇಲೆ ಮಾತನಾಡಿ ಅಲ್ಲ ಅಂತ. ಕರೆಕ್ಟಾಗಿದೆ ಇದು. ಟರ್ಕಿ ಹೇಳ್ತು ಇದನ್ನು, ಟರ್ಕಿ ಮತ್ತು ಚೈನಾ ಎರಡೂ ಹೇಳ್ತು. ಆದರೆ ನರೇಂದ್ರ ಮೋದಿ ಏನು ಅದ್ಭುತ ಗೊತ್ತಾ, ನಾನು ನಿಜವಾಗ್ಲೂ ಕೆಲವೊಂದ್ಸಲ ಅನಿಸುತ್ತೆ ಈ ಮನುಷ್ಯ ಸಾಮಾನ್ಯವಾದವರಲ್ಲ ಅಂತ. ಪಠಾನ್ಕೋಟ್ ಅಟ್ಯಾಕ್ ಆದಾಗ ಪಾಕಿಸ್ತಾನಕ್ಕೆ ಡಾಸಿಯರ್ ಕೊಟ್ಟು ಪಾಕಿಸ್ತಾನದ ಕೆಲವು ಪ್ರಮುಖರನ್ನು ಭಾರತಕ್ಕೆ ಕರೆಸ್ಕೊಂಡು ಪಠಾನ್ಕೋಟಿಗೆ ಕರ್ಕೊಂಡೋಗಿ ಇದನ್ನು ಪಾಕಿಸ್ತಾನದವರೇ ಮಾಡಿದವರು ನೋಡಿ ಅಂತ ಪ್ರೂವ್ ಮಾಡಿ ಕಳಿಸಿದ್ರು. ಆದರೆ ಪಾಕಿಸ್ತಾನ ಏನೂ ಮಾಡಿರಲಿಲ್ಲ. ಭಾರತ ಈಗ ಹೇಳ್ತು, ಪಠಾನ್ಕೋಟಲ್ಲಾಗಿದ್ದಾಗ ಹಿಂಗೆ ಮಾಡಿದ್ವಿ, ನೀವೇನೂ ಮಾಡಿರಲಿಲ್ಲ, ಇನ್ನು ನಿಮಗೆ ಸಾಕ್ಷಿ ಕೊಡಬೇಕಾದಂಥ ಅಗತ್ಯ ಇಲ್ಲ, ಇನ್ನು ಉಡಾಯಿಸೋದು ಮಾತ್ರ ಅಂತ ಆವತ್ತಿನ ಇದನ್ನು ತೆಗೆದುಕೊಂಡು ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡುವಂಥ ಅಧಿಕಾರವನ್ನು ಪಡ್ಕೊಂಡ್ವಿ. ಇಂಡಸ್ ವಾಟರ್ ಟ್ರೀಟಿ ಅದನ್ನು ವರ್ಲ್ಡ್ ಬ್ಯಾಂಕ್ ಮುಂದೆ ಕೂತ್ಕೊಂಡು ಮಾಡಿಸಿರೋದು. ಅದನ್ನು ಕ್ಯಾನ್ಸಲ್ ಮಾಡುವಂಥದ್ದು ಅಷ್ಟು ಸುಲಭ ಅಲ್ಲ. ಯಾವ ಧೈರ್ಯದ ಮೇಲೆ ಕ್ಯಾನ್ಸಲ್ ಮಾಡಿದರು? ಯಾವ ಧೈರ್ಯದ ಮೇಲೆ ಗೊತ್ತಾ? ನರೇಂದ್ರ ಮೋದಿಯವರು ಕಳೆದ 1-2 ವರ್ಷಗಳಿಂದ ಪಾಕಿಸ್ತಾನವನ್ನು ನಿರಂತರವಾಗಿ ಇಂಡಸ್ ವಾಟರ್ ಟ್ರೀಟಿಯ ಕುರಿತಂತೆ ಮೀಟಿಂಗಿಗೆ ಕರೆದು, ಸಿಕ್ಕಾಪಟ್ಟೆ ನೀರು ನಿಮ್ಗೆ ಹರಿದು ಹೋಗ್ತಾ ಇದೆ, ಇದನ್ನು ಸ್ವಲ್ಪ ನಾವು ಚೇಂಜ್ ಮಾಡ್ಕೋಬೇಕಾಗಿದೆ, ಸ್ವಲ್ಪ ಬದಲಾವಣೆಗೆ ನೀವು ಬರಬೇಕು ಅಂತ ಕನಿಷ್ಠ ಪಕ್ಷ 8-10 ಮೀಟಿಂಗಿಗೆ ಕರೆದಿದೆ. ಯಾವ ಮೀಟಿಂಗಿಗೆ ಅವರು ಬಂದಿಲ್ಲ. ಇದನ್ನು ಮುಂದಿಟ್ಟು ಅವ್ರು ಯಾವುದೇ ಮೀಟಿಂಗಿಗೆ ಬರದೇ ಇರೋದ್ರಿಂದ ನಮ್ಗೆ ಅಧಿಕಾರ ಇದೆ ಇದನ್ನು ಕ್ಯಾನ್ಸಲ್ ಮಾಡೋದು ಅಂಥೇಳಿ ನಾವು ಜಗತ್ತಿನ ಮುಂದೆ ಇಡ್ಲಿಕ್ಕೆ ಸಾಧ್ಯ ಆಯ್ತಲ್ಲ. ಇದು ಬಹಳ ವಿಶೇಷ ಅಂತ. ಹೇಗಾಯಿತು ಒಟ್ಟಾರೆ ಈ ದೇಶದ ಪರಿಸ್ಥಿತಿ ಅಂತಂದರೆ, ಅಮೆರಿಕಾದ ವೈಸ್ ಪ್ರೆಸಿಡೆಂಟ್ JD ವ್ಯಾನ್ಸ್ ಏನು ಹೇಳಿದರು ಅಂತಂದರೆ, ಈ ಯುದ್ಧ
ಪಾಕಿಸ್ತಾನ ಮತ್ತು ಭಾರತಕ್ಕೆ ಸಂಬಂಧಿಸಿದ್ದು ನಾವು ತಲೆ ಹಾಕೋದಿಲ್ಲ ಅಂದ್ಬಿಡ್ತು. ಅಲ್ಲಿಗೆ ಭಾರತ ಈ ಯುದ್ಧದಲ್ಲಿ ಬಲವಾಗಿ ನಿಂತ್ಕೊಳ್ತು. ಅದಾದ ಮೇಲೆ ಪಾಕಿಸ್ತಾನ ಒನ್ ಡೇ ಒನ್ ನೈಟ್ 400 ಡ್ರೋನ್ಗಳನ್ನು ಸ್ಟಾರ್ಮ್ ಮಾಡಿಸ್ತು. ಇವೆಲ್ಲ ನೋಡಿರ್ಬೇಕು ಟಿ ವಿ. ನಾನು ರಾತ್ರಿ ಹೆಚ್ಚು ಕಡಿಮೆ 1:30-2 ಗಂಟೆವರೆಗೂ ಆ ಟಿ ವಿಯಲ್ಲಿ ನೋಡ್ತಾ ಕೂತಿದ್ದೆ. ನೀವು ರಿಪಬ್ಲಿಕ್ ಅರ್ಣಬ್ಬನ್ನು ನೋಡಬೇಕಿತ್ತಾಗ ಈ 2020 ಮ್ಯಾಚ್ನ ಈ ರಿಪೋರ್ಟನ್ನು ಕೊಟ್ಟಂಗೆ ಅರ್ಣಬ್ ಮಾತನಾಡ್ತಿದ್ದ. ಆ ಹುಚ್ಚು ಕೆಚ್ಚದೇನು ಏನು ಹೇಳೋದು ಅದನ್ನು, ಅವನೊಳಗಿದ್ದಂಥ ದೇಶಭಕ್ತಿಯ ಕೆಚ್ಚು ಮತ್ತು ಅದನ್ನು ಹೇಳುವಂಥ ಹುಚ್ಚು, ಇವೆರಡೂ ಅದ್ಭುತ. ನಾನು ಬೇರೆ ಚಾನಲ್ ಎಲ್ಲ ಬಿಟ್ಟು ಅರ್ಣಬ್ನೇ ನೋಡ್ತಿದ್ದೆ, ಯಾಕೆಂದರೆ ಕೇಳುವಾಗ ಮಜಾ ಬರುತ್ತೆ ಅಂತ. ಅಷ್ಟು ಉತ್ಸಾಹ ಇತ್ತು ಆತನ ಮನಸ್ಸಿನಲ್ಲಿ. 400 ಡ್ರೋನ್ಗಳು ಒಂದಾದ್ಮೇಲೆ ಒಂದು ಬರ್ತಿವೆ. ಯಾಕೆ ಡ್ರೋನ್ಗಳನ್ನ ಹಿಂಗೆ ಕಳಿಸ್ತಾರೆ ಅಂತಂದರೆ, ಈ ದೇಶ ತನ್ನ ಏರ್ ಡಿಫೆನ್ಸ್ ಸಿಸ್ಟಮ್ನಲ್ಲಿರುವಂಥ ಎಲ್ಲ ಅಮ್ಯುನಿಷನ್ಗಳನ್ನು ಖಾಲಿ ಮಾಡಿಕೊಳ್ಳಿ, ಆಮೇಲೆ ಮೇಜರ್ ಅಟ್ಯಾಕ್ ಮಾಡಬಹುದು ಅಂತ ಪ್ರಯತ್ನ. ಭಾರತ ಏನು ಮಾಡ್ತು ಗೊತ್ತಾ, ಅವರೆಲ್ಲ ಡ್ರೋನ್ಗಳು ಬರುವಾಗಲೂ ಅದನ್ನು ಹೊಡೆದೊಳಿಸುವಂಥ ಪ್ರಯತ್ನ ಮಾಡ್ತು. ಯಾಕೆ ಅಂದರೆ ನಮ್ಮ ಹತ್ರ ಒಂದು ಚಕ್ರವ್ಯೂಹ ಇತ್ತು. ಈ ಚಕ್ರವ್ಯೂಹ ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ಏನು ಕರೀತಾರೆ, ನಮ್ಮ ಹತ್ರ ಒಟ್ಟು 4 ಲೆವೆಲ್. ದೂರದಿಂದ ಬರುವಂಥದ್ದನ್ನು ಅಟ್ಯಾಕ್ ಮಾಡಲಿಕ್ಕೆ S-400 ಸಿಸ್ಟಮ್, ಅದು 400 ಕಿಲೋಮೀಟರ್ ದೂರದಲ್ಲಿರುವಂಥದ್ದನ್ನು ಅಟ್ಯಾಕ್ ಮಾಡಬಲ್ಲದು. ಹೆಚ್ಚು ಕಡಿಮೆ $2 ಬಿಲಿಯನ್ ಒಂದೊಂದು ಬ್ಯಾಟರಿ ಸಿಸ್ಟಮ್. ಅದು 400 ಕಿಲೋಮೀಟರ್ ದೂರದಲ್ಲೇ 8-9 ಸೆಕೆಂಡ್ಗಳಲ್ಲಿ ಅಲ್ಲಿಂದ ಹಾರಿದ ತಕ್ಷಣ ಗುರುತಿಸುತ್ತೆ. ಅದನ್ನು ಹಾಗೆ ಧ್ವಂಸ ಮಾಡುವಂಥ ಸಾಮರ್ಥ್ಯ ಇಟ್ಕೊಂಡಿರೋದು. 600 ಕಿಲೋಮೀಟರ್ ದೂರದಲ್ಲಿ ಐಡೆಂಟಿಫೈ ಮಾಡುತ್ತೆ, 400 ಕಿಲೋಮೀಟರ್ ದೂರದಲ್ಲಿ ಅದನ್ನು ಧ್ವಂಸಗೊಳಿಸುತ್ತೆ. ಅದರ ಕೆಪಾಸಿಟಿ 36 ಟಾರ್ಗೆಟ್ಗಳನ್ನು ಒಂದು ಸಲಕ್ಕೆ ಗುರುತಿಸಬಲ್ಲದು. 72 ಮಿಸೈಲ್ ಇವೆ ಅದರಲ್ಲಿ. ಒಂದೊಂದು ಟಾರ್ಗೆಟ್ಗೆ 2 ಮಿಸೈಲ್ಗಳು ಅಟ್ಯಾಕ್ ಮಾಡುವಂಥ ಪ್ರಯತ್ನ ಇರುವಂಥ S-400. ನಾವು ಇದುವರೆಗೂ ಅದನ್ನು ಟೆಸ್ಟ್ ಮಾಡಿರಲಿಲ್ಲ. ಒಳ್ಳೆ ಅವಕಾಶ ಸಿಕ್ತು ನಮಗೆ, ಮಾಡಿಬಿಡೋಣ ಅಂತ. S-400 ಆದರೂ ವಿ ಹ್ಯಾವ್ ಗಾಟ್ ಇಟ್ ಫ್ರಮ್ ರಷ್ಯಾ. ಬಟ್ ನಮ್ಗೆ ಟೆಸ್ಟ್ ಮಾಡಲಿಕ್ಕೆ ಇನ್ನೊಂದಿತ್ತು, ಆಕಾಶ್. ನಮ್ಮದ್ದೇ ಈ ದೇಶದ್ದೇ ಸಿಸ್ಟಮ್ ಅದು. ಪ್ರಹ್ಲಾದ್ ರಾಮರಾವ್ ಅವರು ಡಿಸೈನ್ ಮಾಡಿರುವಂಥದ್ದು. ಇದು ಹೆಚ್ಚು ಕಡಿಮೆ ಒಂದು 100-120 ಕಿಲೋಮೀಟರ್ ಹೋಗ್ಬೋದು ಅಂತ ಅನ್ಸುತ್ತೆ. ಆ ರೇಂಜಿನ, ಅದು ಸೆಕೆಂಡ್ ಹಂತದ್ದು. ಆ ರೇಂಜಿನ ಈ ಆಕಾಶ್ ಮಿಸೈಲ್ಗಳನ್ನ ಟೆಸ್ಟ್ ಮಾಡಬೇಕಿತ್ತು, ಅದನ್ನು ನಾವು ಮಾಡ್ಕೊಂಡ್ವಿ. 3ನೇ ಹಂತದಲ್ಲಿ MRSAM ನಾವು ಇಸ್ರೇಲ್ ಜೊತೆಗೆ ಸೇರ್ಕೊಂಡು ಡಿಸೈನ್ ಮಾಡಿರುವಂಥದ್ದು. ಮೀಡಿಯಂ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್. ಅದು ಹೆಚ್ಚು ಕಡಿಮೆ 100 ಕಿಲೋಮೀಟರ್ ದೂರದಲ್ಲಿರೋದನ್ನು ಕೆಡವುತ್ತೆ. ಈ 4ನೇದು ಸ್ಪೈಡರ್, ಪೈಥಾನ್ ಮತ್ತು ಡೆಬ್ರಿ ಅನ್ನುವಂಥ ಮಿಸೈಲ್ಗಳನ್ನು ಬಳಸುತ್ತೆ. ಇದು ಮೂವಬಲ್. ಇದು ಯಾವುದು ಮೂವಬಲ್ ಅಲ್ಲ, ಒಂದು ಕಡೆ ಫಿಕ್ಸ್ ಮಾಡಿದ್ರೆ ಅಲ್ಲಿಂದ ಅಟ್ಯಾಕ್ ಮಾಡುತ್ತೆ. ಇದು ಮಾತ್ರ ಮೂವಬಲ್ಲು. ಅತ್ಯಂತ ಕೆಳಗೆ ಬರುವಂಥ ಈ ಡ್ರೋನ್ಗಳನ್ನೆಲ್ಲ ಅಟ್ಯಾಕ್ ಮಾಡಲಿಕ್ಕೆ ಅದು ಯೂಸ್ ಆಗುತ್ತೆ. 4 ಹಂತದಲ್ಲಿ ಪಾಕಿಸ್ತಾನದ ಒಂದು ಡ್ರೋನ್ ಕೂಡ ಭಾರತಕ್ಕೆ ಎಂಟ್ರ್ ಮಾಡಿದಂತೆ ಭಾರತ ತಡೀತಲ್ಲ. ನಮಗೂ ಎಲ್ಲ ಟೆಸ್ಟ್ ಆಗೋಯ್ತು. ಎಲ್ಲ ವಿಮಾನಗಳನ್ನು ಟೆಸ್ಟ್ ಮಾಡಿದ್ವಿ, ಎಲ್ಲ ಮಿಸೈಲ್ಗಳನ್ನು ಟೆಸ್ಟ್ ಮಾಡಿದ್ವಿ, ನಮ್ಮ ಏರ್ ಡಿಫೆನ್ಸ್ ಟೆಸ್ಟ್ ಮಾಡಿದ್ವಿ. ನೀವು ನೋಡಿರ್ಬೋದು, ನಂಗೆ ಗೊತ್ತಿಲ್ಲ ಎಷ್ಟು ಜನ ನೋಡಿದ್ದೀರೋ. ಅದಾದಮೇಲೆ ಒಂದು ಮೀಟಿಂಗ್ ನಡೀತು. ನಮ್ಮ ರಕ್ಷಣಾ ಸಚಿವರು ಮತ್ತೆಲ್ಲ ರಕ್ಷಣಾ ಇಲಾಖೆಯ ಮುಖ್ಯಸ್ಥರು ಕೂತಿದ್ರು, ನಕ್ಕೊಂಡು ಕೂತಿದ್ದಾರೆ. ನಂಗೆ ಇದಾದ್ಮೇಲೆ ಗೊತ್ತಾಯ್ತು ನಕ್ಕೊಂಡು ಯಾಕೆ ಕೂತಿದ್ದಾರೆ ಅಂತಂದರೆ, ವರ್ಲ್ಡಿನ ಮುಂದೆ ನಮ್ಮದು ಟೆಸ್ಟೆಡ್ ಓಕೆ ಅಂತ ನಮ್ಮವರು ಪ್ರೂವ್ ಮಾಡಿ ಇನ್ನು ಮುಂದೆ ನೀವು ಖರೀದಿ ಮಾಡಬಹುದು ಅಂತ ಹೇಳಿದ ಮೇಲೆ ಇನ್ನು ನಗು ಬರದೆ ಏನಾಗಿರುತ್ತೆ ಅಂತ. ಆದರೆ ಪಾಕಿಸ್ತಾನಕ್ಕೆ ಸಮಾಧಾನ ಆಗಲಿಲ್ಲ. ಪಾಕಿಸ್ತಾನ ಏನು ನಾಗರಿಕ ವಿಮಾನಗಳನ್ನು ಮುಂದಿಟ್ಕೊಂಡು ಹಿಂದಿನಿಂದ ಅಟ್ಯಾಕ್ ಮಾಡ್ತಿತ್ತು. ಭಾರತೀಯರು ರಿವರ್ಸ್ ಅಟ್ಯಾಕ್ ಮಾಡಿದರೆ ಯಾವುದಾದ್ರೂ ಒಂದು ವಿಮಾನ ಉರುಳಿ ಬೀಳಿ ಭಾರತೀಯರು ಜನಸಾಮಾನ್ಯರನ್ನು ಕೊಂದರು ಅಂತ ಜಗತ್ತಿನ ಮುಂದೆ ಹೇಳೋಣ ಅಂತ ಪಾಕಿಸ್ತಾನ ಕಾಯ್ತಾ ಕೂತಿತ್ತು. ಮತ್ತು ನಮ್ಮ ಠಾಣ್ಯಗಳ ಮೇಲೆ ಅಟ್ಯಾಕ್ ಮಾಡುವಂಥ ಪ್ರಯತ್ನ ಮಾಡಿದಾಗ ಆಗ ಭಾರತಕ್ಕೆ ಅನ್ನಿಸ್ತು ಇನ್ನು ಕಾಯೋದು ಉಪಯೋಗ ಇಲ್ಲ, ಇನ್ನೊಂದು ಟೆಸ್ಟ್ ಮಾಡೋದು ಬಾಕಿ ಇದೆ, ಮಾಡಿಬಿಡೋಣ ಅಂತ ಬ್ರಹ್ಮೋಸನ್ನು ಟೆಸ್ಟ್ ಮಾಡಲಿಕ್ಕೆ ನಿಂತ್ಕೋತು. ನನಗೆ ಗೊತ್ತಿಲ್ಲ, ಯಾರಾದರೂ ತಮ್ಮ ಮಕ್ಕಳಿಗೆ ಬ್ರಹ್ಮೋಸ್ ಅಂತ ಹೆಸರಿಟ್ಟರು ಇಡ್ಬೋದು ಅಂತ. ಈ ಬ್ರಹ್ಮೋಸ್ ಅಷ್ಟು ಕೆಲಸ ಮಾಡ್ತು ಈ ಸಲ. 28 ಅಡಿ ಎತ್ತರದ ಮಿಸೈಲ್ಗಳಿವು. ಸುಮಾರು 800-900 ಕಿಲೋಮೀಟರ್ ದೂರ ಹೋಗುತ್ತೆ. 300 kg ವಾರ್ ಹೆಡ್ಡನ್ನು ತೆಗೆದುಕೊಂಡು ಹೋಗಬಲ್ಲಂಥ ಸಾಮರ್ಥ್ಯ ಇದೆ ಅದಕ್ಕೆ. ಸೆಲ್ಫ್ ಗೈಡೆಡ್, ಅದಕ್ಕೊಂದು ಲೊಕೇಶನ್ ಹಾಕಿ ಬಿಟ್ಬಿಟ್ರೆ ಹೋಗಿ ನೇರವಾಗಿ ಅಟ್ಯಾಕ್ ಮಾಡುತ್ತೆ. ಆ ಜಾಗಕ್ಕೆ ಅಟ್ಯಾಕ್ ಮಾಡಬಲ್ಲಂಥ ಸಾಮರ್ಥ್ಯ ಇರುವಂಥ ಬ್ರಹ್ಮೋಸು. ಇದು ಮ್ಯಾಚ್ 4 ಮ್ಯಾಕ್ 14ವರೆಗೂ ಅದರ ಸ್ಪೀಡು ಅಂತ. ಮ್ಯಾಕ್ 1 ಅಂತಂದರೆ ಅದು ಶಬ್ದದ ವೇಗ ಏನಿದೆಯೋ ಅಷ್ಟು. ಮ್ಯಾಕ್ 4 ಅಂದರೆ ಅದರ 4 ಪಟ್ಟು ಹೆಚ್ಚು ಅಂತ. ಆ ಥರ ಕಿಲೋಮೀಟರ್ ಗಟ್ಟಲೆ ಪರ್ ಸೆಕೆಂಡ್, ಅಷ್ಟು ಕಿಲೋಮೀಟರ್ ಗಟ್ಟಲೆ ಸ್ಪೀಡಲ್ಲಿ ಅದು ಹೋಗುತ್ತೆ. ಅದು ಹೋಗಿ ಅಟ್ಯಾಕ್ ಮಾಡುತ್ತೆ. ಇವರು ಇದ್ರ ಬ್ರಹ್ಮೋಸನ್ನು ಕಳಿಸೋಕ್ಕಿಂತ ಮುಂಚೆ ಬೇರೆ ಬೇರೆ ಡ್ರೋನು ಎಲ್ಲ ಕಳಿಸಿ ಪಾಕಿಸ್ತಾನದ ಒಟ್ಟಾರೆ ಸಿಸ್ಟಮ್ನ ಕೆಪಾಸಿಟಿ ನೋಡಿದ್ರು. ಪಾಕಿಸ್ತಾನದ ಥರ ಇದನ್ನು ತಡೆಯೋ ಸಿಸ್ಟಮ್ಗಳಿಲ್ಲ ಅಂತ ಅವರಿಗೆ ಗೊತ್ತಿತ್ತು. ಆ ಸಿಸ್ಟಮ್ಗಳು ಇಲ್ಲದೆ ಇರೋದ್ರಿಂದ ಬ್ರಹ್ಮೋಸನ್ನು ಕಳಿಸ್ಕೊಟ್ರು. ಮಿತ್ರ, ಏನಾಯಿತು ಅಂತಂದರೆ
ಮಾರನೇ ದಿನ ಬೆಳಗ್ಗೆ ನಾವು ಹೇಳುವಾಗ ನಮಗೆಲ್ಲರೂ ಇನ್ನೂ ಏನು ಸತ್ಯ ಅಂತ ಗೊತ್ತಾಗ್ತಿರಲಿಲ್ಲ. ಭಾರತ ಪಾಕಿಸ್ತಾನದ 11 ಏರ್ ಬೇಸ್ಗಳನ್ನು ಧ್ವಂಸಗೊಳಿಸ್ಬಿಟ್ಟಿತ್ತು. ನಾವು ಮುಂಚಿನ ದಿನ ಮಾಡಿದ್ದು ಬರೀ ಭಯೋತ್ಪಾದಕರ ಠಾಣ್ಯಗಳನ್ನು, ಈ ಬಾರಿ ಏರ್ ಬೇಸನ್ನು ಧ್ವಂಸಗೊಳಿಸಿದ್ವಿ. ಏರ್ ಬೇಸ್ ಅಂದರೆ ಏನು ಗೊತ್ತಾ? ಎಲ್ಲಿಂದ ವಿಮಾನಗಳು ಹಾರಲಿಕ್ಕೆ, ಯುದ್ಧ ವಿಮಾನಗಳು ಹಾರಲಿಕ್ಕೆ ಪಾಕಿಸ್ತಾನಕ್ಕೆ ಅನುಕೂಲ ಇದೆಯೋ ಆ ಏರ್ ಬೇಸ್ಗಳ ರನ್ವೇನೇ ಧ್ವಂಸಗೊಳಿಸಿದರೆ ಇನ್ನು 1 ರಿಂದ 2 ವರ್ಷ ಅದನ್ನು ರಿಪೇರಿ ಮಾಡಿಕೊಂಡೇ ಕಾಲ ಕಳಿಬೇಕೇ ಹೊರತು ಅವ್ರ ಹತ್ರ ಅದು ಸಾಧ್ಯ ಆಗೋದಿಲ್ಲ. ಭಾರತ ಹ್ಯಾಂಗರ್ಗಳನ್ನು ಧ್ವಂಸಗೊಳಿಸಿದೆ. ಈ ಬಾರಿ ವಿಶೇಷ ಏನು ಅಂತಂದರೆ ಬರೀ ಧ್ವಂಸಗೊಳಿಸಿದ್ದಷ್ಟೇ ಅಲ್ಲ, ಧ್ವಂಸಗೊಳಿಸಿದ ಫೋಟೋ ವಿಡಿಯೋ ಕಲೆಕ್ಟ್ ಮಾಡಿದೆ. ಇವ್ರು ಕೇಳ್ತಾರಲ್ಲ ಪ್ರೂಫ್ ಕೊಡಿ ಅಂತ, ವ್ಯವಸ್ಥಿತವಾಗಿ ಹೆಂಗೆ ಮಾಡಿದ್ರು ಅಂತಂದರೆ ಇದೊಂದು ಸಣ್ಣ ಪ್ರೂಫ್. ಇದು ನೀವೆಲ್ಲ ನೋಡಿದ್ದೀರಾ, ನಾನು ಸುಮ್ಮನೆ ನೆನಪಿಸ್ಕೊಡ್ತಾ ಇದ್ದೀನಿ. ಹ್ಯಾಂಗರ್ಗಳ ಮೇಲೆ ಧ್ವಂಸ ಹೆಂಗಾಗಿದೆ, ಏನೇನಾಗಿದೆ ಅಂತ ಭಾರತ ಸ್ಯಾಟಲೈಟ್ ಇಮೇಜಿನ ಮೂಲಕ ಕೊಡ್ಲಿಕ್ಕೆ ಶುರು ಮಾಡಿ ಎಲ್ಲ ಪ್ರಾಪಗಂಡಾನೂ ನಾಶ ಮಾಡಿಬಿಡ್ತು. ಆದರೆ ಈ ದೇಶದ COAS ಚೀಫ್ ಆಫ್ ಆರ್ಮಿ ಸ್ಟಾಫ್ ಅವ್ರೇನು ಹೇಳಿದರು ಅಂತಂದರೆ, ನನ್ನ ದೇಶದ ಸೈನಿಕರ 15% ಟೈಮು ಇವ್ರು ಎತ್ತಿದ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಮುಗಿದೋಗ್ಬಿಡ್ತು ಅಂತ ಹೇಳುವಾಗಿತ್ತಲ್ಲ, ಫೇಕ್ ನ್ಯೂಸ್ಗಳನ್ನು ಬಡ್ದಾಕ್ಲಿಕ್ಕೆ ಮುಗಿದೋಯ್ತಲ್ಲ, ಅದೇ ನನಗೆ ಬೇಸರದ ಸಂಗತಿ ಅಂತ COAS ಹೇಳಿದರು. ಬಟ್ ಫೈನಲಿ ಅನಿವಾರ್ಯ ಇತ್ತು ನಮಗೆ. ಅಷ್ಟು ಫೋಟೋಗಳನ್ನು ಕಲೆಕ್ಟ್ ಮಾಡ್ಕೊಂಡು ನಾವು ಅದನ್ನು ಕೊಟ್ವಿ, ಪ್ರೂಫನ್ನು ಕೊಟ್ವಿ. ಆದರೆ ಟರ್ನಿಂಗ್ ಪಾಯಿಂಟ್ ಯಾವುದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಇದು ಟರ್ನಿಂಗ್ ಪಾಯಿಂಟ್. ಇದು ನೂರ್ ಖಾನ್ ಏರ್ ಬೇಸ್, ರಾವಲ್ಪಿಂಡಿದು. ನೂರ್ ಖಾನ್ ಏರ್ ಬೇಸ್ ಏನಂತ ಗೊತ್ತಾ? ಅಲ್ಲಿವರೆಗೂ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಅಮೇರಿಕಾನೇ ಪೂರ್ತಿ ಹ್ಯಾಂಡಲ್ ಮಾಡೋದಂತೆ ಅದನ್ನು. ಅಮೇರಿಕಾದ ಸೈನಿಕರಲ್ಲಿರ್ತಾರಂತೆ, ಬೇರೆ ಪಾಕಿಸ್ತಾನಿ ಸೈನಿಕರನ್ನು ಒಳಗೆ ಬಿಡಲ್ಲ ಅಂತ. ಇದು ಈ ಘಟನೆಗಳೆಲ್ಲ ಆದಮೇಲೆ ಪಾಕಿಸ್ತಾನದ ಒಬ್ಬ ಸೇನಾ ರಿಟೈರ್ಡ್ ಒಬ್ಬ ವ್ಯಕ್ತಿ ಅದನ್ನು ಹೇಳಿದ, ಅಲ್ಲಿ ಯಾರನ್ನೂ ಒಳಗೆ ಬಿಡಲ್ಲ ಅಂತ. ಅಲ್ಲಿ ಹ್ಯಾಂಗರ್ ಮೇಲೆ ದಾಳಿ ಆದಾಗ ಅಮೇರಿಕಾದ ಒಂದು ವಿಮಾನ ಅಲ್ಲಿತ್ತು, C-130 ವಿಮಾನ ಇತ್ತು. ಆ ವಿಮಾನ ಈ ಕಾರ್ಗೋ ವಿಮಾನ, ಜನರನ್ನು ಸಾಗಿಸ್ಲಿಕ್ಕೆ, ಅಮ್ಯುನಿಷನ್ ಸಾಗಿಸ್ಲಿಕ್ಕೆ, ಅವೆಲ್ಲಕ್ಕೂ ಬೇಕಾಗುವಂಥ ಒಂದು ಕಾಸ್ಟ್ಲಿ ವಿಮಾನವನ್ನು ಹ್ಯಾಂಗರಿಂದ ಆಚೆಗೂ ಬರೋಕ್ಕಿಂತ ಮುಂಚೆ ಭಾರತ ಬಡಿದು ಬಿಸಾಕಿತ್ತು. ಇದು ಭಾರತದ ವೈಶಿಷ್ಟ್ಯ. ಭಾರತ ಪಾಕಿಸ್ತಾನದ ಯುದ್ಧ ವಿಮಾನಗಳನ್ನು ಹೊಡೆದಾಕಿತ್ತಲ್ಲ, ಎಲ್ಲ ಗಾಳಿಯಲ್ಲೇ ಹೊಡೆದಿರಬೇಕು ಅಂತಿಲ್ಲ. ನಮ್ಮ ಬ್ರಹ್ಮೋಸ್ಗಳು ಹೋಗಿ ಹೋಗಿ ಯಾವ್ಯಾವ ಹ್ಯಾಂಗರ್ ಒಳಗೆ ಬಿತ್ತೋ ಅದರಲ್ಲಿ ಎಷ್ಟೆಷ್ಟು ವಿಮಾನಗಳಿತ್ತು ದೇವರೇ ಬಲ್ಲ. ಇನ್ನೂ ಪಾಕಿಸ್ತಾನ ಲೆಕ್ಕ ಕೊಟ್ಟಿಲ್ಲ. ಅದರಲ್ಲಿ JF-17 ವಿಮಾನಗಳಿದ್ದುವು, ಚೀನಾದ್ದು, ಏನಾಯ್ತೋ ಗೊತ್ತಿಲ್ಲ. ಅಮೇರಿಕಾದ F-16 ವಿಮಾನ ಇತ್ತು, ಏನಾಯ್ತೋ ಗೊತ್ತಿಲ್ಲ. ಆದರೆ ನಾವಂತೂ ಒಂದು ಅಂದಾಜು ಮಾಡಿದ್ದೀವಿ ಎಷ್ಟಾಗಿರ್ಬೋದು ಅಂತ ಭಾರತೀಯರು ಹೇಳಿದ್ದಾರೆ. ಆ ನಂಬರ್ ನಾನು ನಿಮ್ಗೆ ಹೇಳ್ತೀನಿ. ಎರಡನೇದು ಟರ್ನಿಂಗ್ ಪಾಯಿಂಟು ಈ ಮುಷಫ್ ಏರ್ ಬೇಸ್ ಸರ್ಗೋದಾದಲ್ಲಿದೆ. ಈ ಮುಷಫ್ ಏರ್ ಬೇಸ್ ನೋಡಿ, ಆ ಏರ್ ಬೇಸ್ ಇದೆಯಲ್ಲ, ಆ ರನ್ವೇ ಪೂರ್ತಿ ಹಾಳಾಗಿದೆ. ಈ ಹಾಳಾಗಿರುವಂಥ ಜಾಗ ಇದೆಯಲ್ಲ, ಅಲ್ಲಿಂದ ಅವರ ಈ ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನು ಮುಚ್ಚಿಟ್ಟಿರುವಂಥ ಜಾಗಕ್ಕೆ ಹೋಗುವಂಥ ಸುರಂಗ ಅಂತ. ನಾನು ಬೆಂಗಳೂರಲ್ಲಿ ಕೂತಿರುವಾಗ, ಡಿಬೇಟಲ್ಲಿ ಕೂತಿರುವಾಗ ಒಬ್ಬ ಸೈನಿಕ ಮುಖ್ಯಸ್ಥರ ಜೊತೆ ಇದ್ದೆ ನಾನು, ರಿಪಬ್ಲಿಕ್ ಚಾನಲಲ್ಲಿದ್ದೆ. ಅವ್ರು ನಂಗೆ ಹೇಳ್ತಿದ್ರು, ಒಟ್ಟು 5 ಸುರಂಗಗಳಿವೆ, ಅದಕ್ಕೆ 3 ಮೊದಲೇ ಮುಚ್ಚೋಗಿತ್ತು, 2 ಬಾಕಿ ಇರೋದು. ಅದರ ಕೆಳಗಡೆ ಅವರು ನ್ಯೂಕ್ಲಿಯರ್ ವಾರ್ ಹೆಡ್ಸ್ ಇದೆ, ಅದನ್ನು ಹಿಡ್ಕೊಂಡೇ ಪಾಕಿಸ್ತಾನ ಪದೇ ಪದೇ ಹೇಳೋದು ಹಾಕ್ಬಿಡ್ತೀನಿ, ಬಾಂಬ್ ಹಾಕ್ಬಿಡ್ತೀನಿ ಅಂತ. ಭಾರತ ಎಂಥ ಪರ್ಫೆಕ್ಟ್ ಜಾಗಕ್ಕೆ ಬ್ರಹ್ಮೋಸನ್ನು ಹಾಕ್ತು ಅಂತಂದರೆ ಅದೆಲ್ಲ ಪೂರ್ತಿ ಕ್ಲೋಸ್ ಆಗಿದೆ. ಈಗ ಅದು ಓಪನ್ ಆಗುವಂಥ ಸ್ಥಿತಿ ಇಲ್ಲ. ಉಲ್ಟಾ ಒಳಗೆ ಆ ನ್ಯೂಕ್ಲಿಯರ್ ಸ್ಟಾಕಿಗೆ ಏನಾದರೂ ಆಗಿರ್ಬೋದು ಅಂತ. ಆಗಿರ್ಬೋದು, ಹೌದೋ ಇಲ್ವೋ ಮಿತ್ರ. ಆಶ್ಚರ್ಯ ಏನು ಅಂತಂದರೆ ಅದಾದ ನಂತರ ಹೆಚ್ಚು ಕಡಿಮೆ ಪ್ರತಿದಿನ ಕಳೆದ ಅದಾದ ಒಂದು 10-12 ದಿನಗಳ ಕಾಲ 4 ರಿಂದ 4.5% ಇರುವಂಥ 4.5 ಇರುವಂಥ ರಿಕ್ಟರ್ ಸ್ಕೇಲ್ನಲ್ಲಿ ಭೂಕಂಪ ಆಗ್ತಾನೇ ಇದೆ. ಈಗಲೂ ಆಗ್ತಿದೆ. ಏನಾಗಿದೆ ಗೊತ್ತಿಲ್ಲ. ಒಳಗೇನಾದರೂ ಅದಕ್ಕೆ ಸಿಡಿದು ಒಳಗಿಂದ ಹೋಗ್ಲಿಕ್ಕೆ ಶುರುವಾಗಿದೆಯಾ? ಕೆಲವರು ಹೇಳ್ತಾರೆ ಬೋರಾನ್ ಅಂತಂದು ಸಿಂಪಡಿಸಿ ಅದನ್ನು ಪ್ರಾಬ್ಲಮನ್ನು ಸಾಲ್ವ್ ಮಾಡುವಂಥ ಪ್ರಯತ್ನ ಮಾಡಲಾಗಿದೆ ಅಂತ. ಆದರೆ ಯಾವಾಗ ಕೈರಾಣ ಹಿಲ್ಸ್ ಮೇಲೆ ಬಿತ್ತೋ ಪಾಕಿಸ್ತಾನ ಪತರಗುಟ್ಬಿಡ್ತು. ಮುಂದೆ ಏನಾಗಲಿಕ್ಕಿದೆ ಅಂತ. 11 ಏರ್ ಬೇಸ್ಗಳ ಮೇಲೆ ಭಾರತ ಹೊಡೆದಿದೆ. ನನ್ನ ಯುದ್ಧ ಮಾಡುವ ಸಾಮರ್ಥ್ಯವನ್ನೇ ಕಸಿದುಕೊಂಡಿದೆ. ಹೇಗಾದರೂ ಮಾಡಿ ಯುದ್ಧ ನಿಲ್ಲಬೇಕು ಅಂತ ಭಾರತ ಏನು ಹೊಡೆದಿತ್ತು ಅಂತಂದರೆ 11 ಏರ್ ಬೇಸ್ಗಳನ್ನು ಹೊಡೆದಿತ್ತು. ಭಾಳ ಜನರಿಗೆ ಗೊತ್ತಿಲ್ಲ. ಪಾಕಿಸ್ತಾನ ಆಮೇಲೆ ಏನು ಮಾಡ್ತು, ಅಮೇರಿಕಾಕ್ಕೆ ತಂದೊಂದಷ್ಟು ಜನರನ್ನು ಕಳಿಸ್ಕೊಡ್ತು. ಅಮೇರಿಕಾದ ಮುಂದೆ ಪಾಕಿಸ್ತಾನ ಹೇಳ್ತು ಇಂತಿಂಥ ಏರ್ ಬೇಸ್ಗಳ ಮೇಲೆ ಭಾರತ ಅಟ್ಯಾಕ್ ಮಾಡಿದೆ ಅಂತ. ಅದರಲ್ಲಿ ಇದು ಯಾವುದೂ 11 ಇರಲಿಲ್ಲ, ಬೇರೆ 8 ಇತ್ತು. ಅಂದರೆ ಭಾರತ 11 ಮಾಡ್ತೋ 19 ಮಾಡ್ತೋ ಅಂತ ಇವತ್ತಿಗೂ ಕ್ವೆಶನ್ ಮಾರ್ಕ್ ಇದೆ. ಸೊ ನಾನು +8 ಅಂತ ಹಾಕಿದ್ದೀನಿ. 11 ನಾವೇ ಹೊಡೆದ್ವಿ, ಇನ್ನೆಂಟು ಪಾಕಿಸ್ತಾನದವ್ರು ಕೊಟ್ಟರು, ಇವುಗಳನ್ನು ಹೊಡೆದಿದ್ದಾರೆ ನೋಡಿ ಅಂತ. ಸೊ 19 ಆಗಿರ್ಬೋದು ಅಂತ. 9 ಭಯೋತ್ಪಾದಕ ಠಾಣ್ಯಗಳನ್ನು ಮೇ 7ನೇ ತಾರೀಕು ಹೊಡೆದ್ವಿ. 106 ಡ್ರೋನ್ಗಳನ್ನು ಉರುಳಿಸಿದ್ವಿ. 2 ರೆಡಾರ್ ಸಿಸ್ಟಮನ್ನು ಹೊಡೆದು ಬಿಸಾಕಿದ್ವಿ ಚೀನಾದ್ದು.
3 ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಹೊಡೆದು ಬಿಸಾಕಿದ್ವಿ ಚೀನಾದ್ದು, 9 ಏರ್ ಕ್ರಾಫ್ಟನ್ನು ಹೊಡೆದಿದ್ದೀವಿ ಅಂತ ನಮ್ಮ ಲೆಕ್ಕಾಚಾರ. ಪಾಕಿಸ್ತಾನದ 9 ವಿಮಾನಗಳು ಧ್ವಂಸಗೊಂಡಿವೆ ಅಂತ. ಯಾಕೆ ಅಂತಂದರೆ ಪಾಕಿಸ್ತಾನದ ಬಳಿ ಇದ್ದಂಥ ಈ ಚೀನಾದ ಏರ್ ಡಿಫೆನ್ಸ್ ಸಿಸ್ಟಮ್, ಒಂದು HQ-9, ಇನ್ನೊಂದು HQ-16 ಕೆಲಸನೇ ಮಾಡಲಿಲ್ಲ. ಚೀನಾ ಆಮೇಲೆ ಒಂದು ಹೇಳಿಕೆ ಕೊಡ್ತು, ಬ್ರಹ್ಮೋಸನ್ ತಡೀರಿ ಅಂತಂದರೆ ಎಲ್ಲಿಂದ ತಡೆಯೋದು? ಬ್ರಹ್ಮೋಸನ್ ತಡೆಯುವಂಥ ಸಾಮರ್ಥ್ಯ ನಮ್ಮ 2 ಏರ್ ಡಿಫೆನ್ಸ್ ಸಿಸ್ಟಮಿಗೆ ಇಲ್ಲ, ಹೀಗಾಗಿ ನಾವು ಬ್ರಹ್ಮೋಸನ್ ತಡಿಲಿಕ್ಕೆ ಆಗಲಿಲ್ಲ ಅಂತ. ಬ್ರಹ್ಮೋಸನ್ ಅಲ್ಲ, ಅದಕ್ಕಿಂತ ಮುಂಚೆ ಕಳಿಸಿರುವಂಥ ಸಣ್ಣ ಪುಟ್ಟ ಮಿಸೈಲ್ಗಳನ್ನು ಕೂಡ ಇಟ್ಟು ತಳಿಲಿಲ್ಲ. ಅದಕ್ಕೋಸ್ಕರ ನಾವು ತಮಾಷೆ ಮಾಡ್ತಾ ಹೇಳ್ತಿದ್ವಿ. ಹೆಂಗೆ ಹೇಳ್ತೀವಿ ಅಂತಂದರೆ, ಒಳ್ಳೆ ನಿದ್ದೆ ಮಾಡಿ ಎದ್ರೆ, ನಿದ್ದೆ ಅಂದರೆ ಹೆಂಗಿರಬೇಕು, HQ-9 ಥರ ಮಲ್ಕೋಬೇಕು ಅಂತ. ಇದು ಚೀನಾಕ್ಕೆ ನಾವು ಕೊಡಬಹುದಾಗಿರುವಂಥ ಉಡುಗೊರೆ. ನೀವು ಜಗತ್ತಿಗೆ ಏನು ಕೊಡಬಹುದು ಅಂದರೆ ಇಷ್ಟು ಮಾತ್ರ ಕೊಡಬಹುದು ಅಂತ. ಅದು ಭಾರತದ ಕೆಪಾಸಿಟಿ ಆಗಿತ್ತು. ಪಾಕಿಸ್ತಾನದ ಮಿಸೈಲ್ ಇತ್ತು, ಇದನ್ನು ನಮ್ಮ ಸೈನಿಕ ಮುಖ್ಯಸ್ಥರೇ ಹೇಳಿದರು. ಅವ್ರ ಫತಾ ಮಿಸೈಲ್ ಅಲ್ಲಿಂದ ಹೊರಡೋದು ದಾರಿಯಲ್ಲೇ ತುಂಡಾಗಿ ಬೀಳ್ತಿತ್ತಂಥದ್ದು. ಮಿಸೈಲ್ ಒಂದು PL-15E ಅದನ್ನು ಚೀನಾದವ್ರು ಕೊಟ್ಟಿದ್ರು. ಆ PL-15E ಭಾರತಕ್ಕೆ ಬಂದು ಬೀಳ್ತಿತ್ತು, ಟುಸ್ಸಾಗಿ ಬೀಳ್ತಿತ್ತು. ಅದನ್ನೊಂದು 3-4 ನಾವು ಕಲೆಕ್ಟ್ ಮಾಡ್ಕೊಂಡು ಅದನ್ನು ರಿವರ್ಸ್ ಇಂಜಿನಿಯರಿಂಗ್ ಮಾಡ್ತಿದ್ದೀವಿ, ಏನೇನು ಮಾಡಿದ್ದಾರೆ ನೋಡಬೇಕು ಅಂತ. ಬಟ್ ಇವ್ರದ್ದು ಒಟ್ಟಾರೆ ಕತೆ ಇಷ್ಟು ಅಂತ. ಭಾರತದ ಏರ್ ಪವರ್ ಸ್ಟ್ರಾಂಗ್ ಆಗಿತ್ತು. ನಮ್ಮ ಹತ್ರ ರಫೇಲ್ ಇತ್ತು, ಸುಖೋಯ್ ಇತ್ತು, MiG-29 ಇತ್ತು, ನಮ್ಮ ಹತ್ರ ಬ್ರಹ್ಮೋಸ್ ಇತ್ತು, ಸ್ಕ್ಯಾಲ್ಪ್ ಬಾಂಬ್ಗಳಿದ್ವು, ಇಷ್ಟು ವೆರೈಟಿ ಮಿಸೈಲ್ಗಳು ನಮ್ಮ ಹತ್ರ ಇದ್ವು. ನಮ್ಮ ಏರ್ ಪವರಲ್ಲಿ ಡ್ರೋನ್ಗಳಿದ್ವು, ಹೆರಾನ್, ಹೆರಾಪ್, ಇದು ಸೂಸೈಡ್ ಡ್ರೋನ್ಗಳಿದ್ವು, ರುಸ್ತುಮ್ ಇತ್ತು, ಸ್ಕೈ ಸ್ಟ್ರೈಕರ್ ಬೆಂಗಳೂರಿನಲ್ಲೇ ನಿರ್ಮಾಣ ಆಗ್ತಾ ಇದ್ದಿದ್ದು, ಅದಾನಿ ಕಂಪನಿಯದ್ದು, ನಾಗಾಸ್ತ್ರ ನಮ್ಮದೇ ನಿರ್ಮಾಣದ್ದು, MQ-9B. ಸೊ ಇವೆಲ್ಲವೂ ಕೂಡ ಡ್ರೋನ್ಗಳು ಪಾಕಿಸ್ತಾನದ ಮೇಲೆ ಅಟ್ಯಾಕಿಗೆ ಭಿನ್ನ ಭಿನ್ನ ಸ್ವರೂಪದ ಮೂಲಕ ಆಗಿ ಅಂತೂ ಫೈನಲಿ ಭಾರತ ಯುದ್ಧವನ್ನು ಗೆಲ್ತು ಅನ್ನುವಾಗ ಸರಿಯಾಗಿ ಪಾಕಿಸ್ತಾನ ಹೋಗಿ ಅಮೆರಿಕಾದ ಕಾಲಿಗೆ ಬಿದ್ದು ಪ್ಲೀಸ್ ಕಾಪಾಡಿ ಅಂತ ನಿಂತ್ಕೊಳ್ತು. ನಾನು ಯಾಕೆ ಇದನ್ನು ತುಂಬ ಧೈರ್ಯವಾಗಿ ಹೇಳಬಲ್ಲೆ ಅಂತಂದರೆ, ಒಂದು ದಿನ ಮುಂಚೆ ಅದೇ ಅಮೆರಿಕ ಹೇಳಿತ್ತು ಇದಿಬ್ಬರ ನಡುವೆ ಜಗಳ, ನಾನು ಮಧ್ಯೆ ಬರೋದಿಲ್ಲ ಅಂತ. ಆದರೆ ಅದೇ ಅಮೆರಿಕ ಯಾವಾಗ ಮಾರನೇ ದಿನ ಪಾಕಿಸ್ತಾನ ಕೇಳ್ತೋ, ಪಾಕಿಸ್ತಾನದ ಅಮೆರಿಕಾದ ಪ್ರಮುಖರೊಬ್ಬರು ಈ ದೇಶದ ವಿದೇಶಾಂಗ ಸಚಿವರ ಜೊತೆ ಮಾತನಾಡಿದರು. ಇತ್ತೀಚೆಗೆ ಅವರೇ ಹೇಳಿದ್ದಾರೆ, ಸೌದಿ ಅರೇಬಿಯಾದವರು ಕೂಡ ನಮ್ಮ ಹತ್ರ ಮಾತನಾಡಿದರು, ಪಾಕಿಸ್ತಾನ ಕೇಳ್ಕೊಳುತ್ತೆ ಈಗ, ದಯಮಾಡಿ ನಿಲ್ಲಿಸ್ಬಿಡಿ ಇದನ್ನು ಅಂತ ಕೇಳ್ಕೊಳ್ತು. ನಾವು ಇವ್ರು ಯಾರ ಮಾತನ್ನು ತಳ್ಳೋ ಸ್ಥಿತಿಯಲ್ಲಿರಲಿಲ್ಲ. ನಾವಂತೂ ಯಾವಾಗಲೂ ಹೇಳ್ತಿದ್ವಿ ನಾವು ಎಸ್ಕಲೇಟ್ ಮಾಡಲಿಕ್ಕಿರೋರಲ್ಲ ಅಂತ. ಪಾಕಿಸ್ತಾನ ಕೇಳ್ಕೊಂಡ್ರೆ ನಿಲ್ಲಿಸ್ತೀವಿ ಅಂತ. ರಿಪೋರ್ಟ್ ನೋಡಿ ಎಷ್ಟು ಚೆನ್ನಾಗಿದೆ. ಮಧ್ಯಾಹ್ನ 12:30 1 ಗಂಟೆಗೆ ಪಾಕಿಸ್ತಾನದ DGMO ಕಾಲ್ ಮಾಡ್ತಾರೆ. ನನ್ನ ದೇಶದ DGMO ಸಿಗಲ್ಲ ಅವರಿಗೆ. 3 ಗಂಟೆಗೆ ವಾಪಸ್ ಕಾಲ್ ಮಾಡ್ತಾರೆ. ವಾಪಸ್ ಕಾಲ್ ಮಾಡಿದಾಗ ಭಾರತ ಕಂಡೀಷನ್ ಹಾಕುತ್ತೆ. ಕಂಡೀಷನ್ ಏನು? ಎಲ್ಲ ಕಂಡೀಷನ್ ನಂದು. ಇಂಡಸ್ ವಾಟರ್ ಟ್ರೀಟಿ ಇನ್ನು ಮುಂದೆ ಯಾವತ್ತೂ ಓಪನ್ ಆಗೋದಿಲ್ಲ. ಇನ್ನು ಮುಂದೆ ನೀವೇನಾದರೂ ಭಯೋತ್ಪಾದನೆ ನಡೆಸಿದರೆ ಅದನ್ನು ಯುದ್ಧ ಅಂತ ತಿಳ್ಕೊಂಡು ನಾವು ಪ್ರತಿಕ್ರಿಯಿಸ್ತೀವಿ ಅಂತ ಭಾರತ ಅತ್ಯಂತ ಗಟ್ಟಿ ದನಿಯಲ್ಲಿ ಹೇಳಿ, ನಾವು 5 ಗಂಟೆಗೆ 6 ಗಂಟೆಗೆ ಅನೌನ್ಸ್ ಮಾಡಬೇಕು ಅಂತ ನಿಶ್ಚಯ ಮಾಡಿಕೊಂಡ್ರೆ, ಡೊನಾಲ್ಡ್ ಟ್ರಂಪ್ 5 ಗಂಟೆಗೆ ಸರಿಯಾಗಿ ಟ್ವೀಟ್ ಮಾಡಿದ, ನಾನು ಇವರಿಬ್ಬರನ್ನು ಸಂಧಾನ ಮಾಡಿಸಿದ್ದೀನಿ, ನಾನು ಇಬ್ಬರಿಗೂ ಟ್ರೇಡ್ ಕೊಡ್ತೀನಿ ಅಂತ ಹೇಳಿದ್ದೀನಿ ಅಂತ. ಅವನಿಗೊಂದು ನೊಬೆಲ್ ಬೇಕು, ಯುದ್ಧ ನಿಲ್ಲಿಸಿದ ನಾನೇ ಅಂತ ಹೇಳ್ಕೊಳ್ಬೇಕು ಅಂತ. ಆದರೆ ಭಾರತ, ಇದು ನಾನು ಗಂಡಸ್ತನ ಅಂತ ಹೇಳ್ತೀನಿ ರೀ, ಡೊನಾಲ್ಡ್ ಟ್ರಂಪ್ ಹಂಗೆ ಹೇಳಿದ ನಂತರ ಕೊನೆ ಪಕ್ಷ ಪ್ರೆಸ್ ಮೀಟ್ ಮಾಡುವಾಗ ಅಮೇರಿಕಾನೂ ಸ್ವಲ್ಪ ಹೆಲ್ಪ್ ಮಾಡ್ತು ಅಂತ ಆದರೂ ಹೇಳಬೇಕಿತ್ತಲ್ಲ. ಅಮೇರಿಕಾದ ವಿಚಾರವನ್ನೇ ಪ್ರೆಸ್ ಮೀಟ್ನಲ್ಲಿ ಹೇಳಲಿಲ್ಲ. ಪಾಕಿಸ್ತಾನ ನಮ್ಮನ್ನು ಕೇಳ್ಕೊಳ್ತು, ನಾವು ನಿಲ್ಲಿಸಿದ್ದೀವಿ ಅಂತ ಹೇಳುವಂಥ ತಾಕತ್ತಿತ್ತಲ್ಲ, ಅದನ್ನು ಮೆಚ್ಚಬೇಕು ಅಂತ ನಾವು ಗುರುತಿಸಬೇಕು. ಇದನ್ನು ಈ ದೇಶದ ಪ್ರಧಾನಿ ಎಲ್ಲೂ ಮಾತಾಡಲಿಲ್ಲ. ಆದರೆ ಡೊನಾಲ್ಡ್ ಟ್ರಂಪ್ ಇದುವರೆಗೂ ನಾನು ಲೆಕ್ಕ ಹಾಕಿದ್ದೀನಿ, ನಿನ್ನೆಯೂ ಸೇರಿದಂತೆ 12 ಬಾರಿ ಹೇಳ್ಕೊಂಡ ನಾನೇ ಯುದ್ಧ ನಿಲ್ಲಿಸಿದ್ದು, ಪ್ಲೀಸ್ ನಂಬಿ ಅಂತ. ಜಗತ್ತು ಇವತ್ತು ಹೇಳುತ್ತೆ ಭಾರತದ ಕೆಪಾಸಿಟಿ ಇದೆ ಬಿಡು, ನೀನು ತುಂಬ ಏನು ಹೇಳೋದು ಬೇಕಾಗಿಲ್ಲ ಅಂತ. ಎಲ್ಲಿವರೆಗೂ ಅಂತಂದ್ರೆ ಐ ಆಮ್ ವೆರಿ ಪ್ರೌಡ್ ಆಫ್ ಮೈ PM. ಮೊನ್ನೆ ಅವರು G7ಗೆ ಹೋಗ್ತಾರೆ. G7ಗೆ ಹೋಗಿ ವಾಪಸ್ ಇವ್ರು ಹೋದ 1 ದಿನಕ್ಕೆ, ಇವ್ರು ಹೋಗೋ ಮುಂಚೆ ಡೊನಾಲ್ಡ್ ಟ್ರಂಪ್ G7ಇಂದ ಹೊರಟು ಬಿಟ್ಟಿದ್ದ. ಡೊನಾಲ್ಡ್ ಟ್ರಂಪ್ ಇವರಿಗೆ ಫೋನ್ ಮಾಡಿ ಮಾತನಾಡ್ತಾನೆ. 35 ನಿಮಿಷಗಳ ಮಾತುಕತೆಯಲ್ಲಿ ಈ ದೇಶ ಹೇಳುತ್ತೆ, ಡೊನಾಲ್ಡ್ ಟ್ರಂಪಿಗೆ ನಾವು ಕ್ಲಿಯರ್ ಮಾಡಿದ್ದೀವಿ, ನಂದು ಮತ್ತು ನಿಮ್ಮದು ಮಾತು ನಡೆದೇ ಇಲ್ಲ, ಟ್ರೇಡಿನ ವ್ಯವಹಾರದ ಚರ್ಚೆ ಇದರಲ್ಲಿ ನಡೆದಿಲ್ಲ ಅಂತ ಕ್ಲಿಯರ್ ಮಾಡಿದ್ದೀವಿ ಅಂತ. ಕೊನೆಗೆ ಡೊನಾಲ್ಡ್ ಟ್ರಂಪ್ ನನ್ನನ್ನು ಹೇಗೂ ಹೋಗ್ತಾ ಇದ್ದೀರಾ ಅಮೇರಿಕಾಗೆ ಬಂದು ಹೋಗಿ ಅಂತಂದರೆ ಕಾಲರ್ ಟೈಟ್ ಮಾಡ್ಕೋಬೇಕು. ಈ ದೇಶದ ಪ್ರಧಾನಿ ಹೇಳಿದರು, ನಂಗೆ ಬೇರೆ ಕೆಲಸ ಇದೆ, ಬರಲ್ಲ ಅಮೇರಿಕಕ್ಕೆ ಅಂತ. ಏನ್ರಿ ಇದು? ಈ
ದೇಶದ ಪ್ರಧಾನಿ ಅವನಿಗಾಗಿ ಹೇಳಿದ್ದು ಅಷ್ಟೇ ಅಲ್ಲ, ಅದನ್ನೇನೋ ಫೋನಲ್ಲಿ ಮಾತಾಡಿದ್ರು ಅಂತ ತಿಳ್ಕೊಳ್ಬೇಡಿ. ಮೊನ್ನೆ ಭುವನೇಶ್ವರದಲ್ಲಿ, ಪ್ರಾಬಬಲಿ ಪುರಿಯಲ್ಲಿ ಕಾರ್ಯಕ್ರಮ ಅನ್ಸುತ್ತೆ, ನರೇಂದ್ರ ಮೋದಿ ಅವರು ಮಾತನಾಡ್ತಾ ಜನಸಮೂಹದ ಮುಂದೆ, ಸಾವಿರಾರು ಜನರ ಮುಂದೆ ಏನು ಹೇಳಿದ್ರು ಗೊತ್ತಾ? ನನಗೆ ಟ್ರಂಪ್ ಫೋನ್ ಮಾಡಿದಾಗ ಬಂದು ಹೋಗಿ ಅಂತ ಹೇಳ್ದ. ನಾನು ಹೇಳ್ದೆ, ಇಲ್ಲಪ್ಪ, ನನ್ನ ಜಗನ್ನಾಥನ ಕ್ಷೇತ್ರಕ್ಕೆ ಹೋಗಬೇಕು, ನಾನು ಅಲ್ಲಿಗೆಲ್ಲ ಬರೋದಿಲ್ಲ ಅಂತ. ನಿನ್ನ ಅಮೆರಿಕಕ್ಕಿಂತ ನನ್ನ ಜಗನ್ನಾಥನ ಕ್ಷೇತ್ರ ದೊಡ್ಡದ್ದು ಅಂತ ಹೇಳ ಬಂದಿದ್ದೀನಿ ಅಂತ. ಯಾರಿಗಿತ್ತು ಹೇಳಿ ಈ ಸಾಮರ್ಥ್ಯ? ನಂಗೆ ಗೊತ್ತಿಲ್ಲ, ಹಿಂದೆ ಯಾರಾದರೂ ಅಮೆರಿಕಾದ ಅಧ್ಯಕ್ಷರ ಆಹ್ವಾನವನ್ನ ಹೀಗೆ ತಿರಸ್ಕರಿಸಿದ ರೆಕಾರ್ಡ್ ಇದೆಯೋ ಇಲ್ವೋ ಗೊತ್ತಿಲ್ಲ. ನರೇಂದ್ರ ಮೋದಿ ಆ ಕೆಲಸವನ್ನು ಮಾಡಿದ್ದಾರೆ. ಆದರೆ ದುರದೃಷ್ಟ ಏನು ಗೊತ್ತಾ? ಇಡೀ ಜಗತ್ತು ಭಾರತವನ್ನು ಪ್ರೈಸ್ ಮಾಡುತ್ತೆ. ಏನು ಹೇಳೋದು? ಕಾಂಗ್ರೆಸ್ಸಿಗರಿಗೆ ಕೋಪ ಬರುತ್ತೆ, ನೀವು ನಮ್ಮ ನಾಯಕರ ತೇಜೋವಧೆ ಮಾಡ್ತೀರಾ ಅಂತ. ನೀವೇನಾದರೂ ನನಗೆ ತೇಜೋವಧೆ ಮಾಡಲಿಕ್ಕೆ, ನಿನಗೆ ನರೇಂದ್ರ ಮೋದಿ ಅಷ್ಟೇ ಬುದ್ಧಿ ಅಂತಂದ್ರೆ ನಂಗೆ ಭಾಳ ಖುಷಿ. ನಾನೇನಾದರೂ ನಿಮಗೆ ರಾಹುಲ್ ಗಾಂಧಿ ಅಷ್ಟೇ ಬುದ್ಧಿ ಅಂದರೆ ಖುಷಿ ಆಗುತ್ತಾ ನಿಮಗೆ? ಆಗೋದಿಲ್ಲ ರೀ. ನೀವು ನನ್ನನ್ನು ನರೇಂದ್ರ ಮೋದಿಯ ಭಕ್ತ ಅಂತ ಕರೆದ್ರೆ ಐ ಆಮ್ ವೆರಿ ಪ್ರೌಡ್. ನಿನಗೆ ರಾಹುಲ್ ಗಾಂಧಿ ಥರ ಮಗ ಹುಟ್ಟಲಿ ಅಂತಂದ್ರೆ ಖುಷಿ ಆಗುತ್ತೇನು? ಯಾವನೂ ಖುಷಿ ಪಡೋದಿಲ್ಲ. ಕಾಂಗ್ರೆಸ್ಸಿಗರು, ನಾನು ಬೇರೆಯವ್ರ ಬಗ್ಗೆ ಮಾತನಾಡ್ತಿಲ್ಲ, ಹಂಗಿದ್ದಾಗ ನಿಮ್ಮ ಕೋಪ ಯಾಕೆ ಅಂತಂದ್ರೆ, ರಾಹುಲ್ ಗಾಂಧಿ ಯಾವತ್ತೂ ಭಾರತೀಯತೆಯ ಹತ್ತಿರಕ್ಕೆ ಬರಲೇ ಇಲ್ಲ. ಇಸ್ರೇಲ್ನವರು ಮೊನ್ನೆ ಇರಾನ್ ಮೇಲೆ ದಾಳಿ ಮಾಡಿದ್ರಲ್ಲ, ಆ ಇಸ್ರೇಲ್ನ ವಿರೋಧ ಪಾರ್ಟಿಯವರು ಏನು ಹೇಳ್ತಾರೆ ಗೊತ್ತಾ? ಇಸ್ರೇಲ್ನ ವಿರೋಧ ಪಾರ್ಟಿಯವರು ಹೇಳ್ತಾರೆ, ನಮಗೆ ಬಹಳ ಹೆಮ್ಮೆ ಇದೆ, ಈ ದೇಶ ಇರಾನ್ನ ಮೇಲೆ ದಾಳಿ ಮಾಡಿ ಈ ಥರ ಮಾಡ್ತಲ್ಲ ಅನ್ನೋದಕ್ಕೆ ಬಹಳ ಖುಷಿ ಇದೆ ಅಂತ ವಿರೋಧ ಪಕ್ಷದವರು ಹೇಳ್ತಾರೆ. ಪಾಕಿಸ್ತಾನದ ವಿರೋಧ ಪಕ್ಷದ ನಾಯಕರುಗಳು ಸೋತ ಪಾಕಿಸ್ತಾನವನ್ನು ಬಲವಾಗಿ ಸಮರ್ಥಿಸ್ಕೊಳ್ತಾರೆ. ಆದರೆ ರಾಹುಲ್ ಗಾಂಧಿ ಅಲ್ಲಿ ನಿಂತ್ಕೊಂಡು ಕೇಳ್ತಾರೆ, ಬಿದ್ದ ವಿಮಾನಗಳು ಎಷ್ಟು ಹೇಳಿ ಅಂತ. ನಮ್ಮ COS ಹೇಳಿದ್ರು, ವಿಮಾನ ಕಳ್ಕೊಳ್ಳೋದು ಬಿಡೋದು ಬೇರೆ ಪ್ರಶ್ನೆ ಕಣ್ರಪ್ಪ, ಏನು ಅಂದ್ಕೊಂಡಿದ್ವು ಅದನ್ನು ಅಚೀವ್ ಮಾಡಿದ್ವ ಮುಖ್ಯ, ಅದನ್ನು ನೋಡಬೇಕು ಅಂತ. ಬಿದ್ದ ವಿಮಾನದ ಲೆಕ್ಕ ಹೇಳಿ ಅಂತ. ಯಾರಿಗೆ ಲೆಕ್ಕ ಕೊಡಬೇಕು? ಯುದ್ಧ ನಿಲ್ಲಿಸಿದ್ದೇಕೆ ಅಂತ ಪ್ರಶ್ನೆ. ಫಸ್ಟು ಯುದ್ಧ ಮಾಡಿ ಅಂದರು, ಶುರು ಮಾಡಿಬಿಟ್ಟು ಪೀಕಿಗೆ ಹೋದ, ನಿಲ್ಲಿಸಿ ಅಂದರು. ಯಾವಾಗ ನಾವು ಸೀಸ್ ಫೈರಿಗೆ ಒಪ್ಕೊಂಡ್ವೋ, ಯಾಕೆ ನಿಲ್ಲಿಸಿದ್ರಿ ಅಂದರೆ ಏನು ಸ್ಟ್ಯಾಂಡ್ ಏನು ಇರೋದು? ನರೇಂದ್ರನ್ನ ಸರೆಂಡರ್ ಮೋದಿ ಅಂತ ಕರೆದ್ರು. ಸ್ವತಃ ಅಮೆರಿಕಾಗೆ ಗೊತ್ತಿದೆ ಈ ಮನುಷ್ಯ ಸರೆಂಡರ್ ಆಗೋ ಜೀವ ಅಲ್ಲ ಅಂತ. G7ಗೆ ನರೇಂದ್ರ ಮೋದಿ ಅವರನ್ನ ಕರೆದೇ ಇಲ್ಲ ಅಂತ ಇವರೆಲ್ಲ ಪುಕಾರ ಹಬ್ಸಿದ್ರು. ನರೇಂದ್ರ ಮೋದಿ ಹೋಗಲ್ಲ ಅಂತ ಕೂತಿದ್ರು. ಸ್ವತಃ ಕೆನಡಾದ ಅಧ್ಯಕ್ಷ ಫೋನ್ ಮಾಡಿ ನೀವು ಬರಬೇಕು ಅಂತಂದರೆ ನರೇಂದ್ರ ಮೋದಿ ಕಂಡೀಷನ್ ಹಾಕದೆ ಆಗಿರಲಿಕ್ಕಿಲ್ಲ. ಈ ಖಾಲ್ಸಾದ ಉಗ್ರಗಾಮಿಗಳು ಅಥವಾ ಈ ಸಿಖ್ ಉಗ್ರಗಾಮಿಗಳನ್ನು ಯಾರನ್ನ ನೀವು ಪ್ರತ್ಯೇಕತಾವಾದಿಗಳು ಅಂತ ಘೋಷಿಸೋದಿಲ್ವೋ ಅಲ್ಲಿವರೆಗೂ ನಾನು ಬರೋದಿಲ್ಲ ಅಂತ ಹೇಳಿದ್ರೆ ಇವರು ಹೋಗಿ ವಾಪಸ್ ಹೋಗೋದ್ರ ವೇಳೆಗೆ ಅವ್ರನ್ನ ಟೆರರಿಸ್ಟ್ ಗ್ರೂಪ್ ಅಂತ ಘೋಷಣೆ ಮಾಡ್ತಲ್ಲ ಈ ಕೆನಡಾ. ಸಾಮಾನ್ಯವಾದ ಸಂಗತಿ ಅಲ್ಲ ಇವೆಲ್ಲ. ಅಂಥವ್ರನ್ನ ಸರೆಂಡರ್ ಮೋದಿ ಅಂತ ಕರೆಯದ. ಸದನದಲ್ಲಿ ಚರ್ಚೆ ಮಾಡಿ ಯಾರಿಗೋಸ್ಕರ ಚರ್ಚೆ ಮಾಡಬೇಕು? ನೀವು ಜಗತ್ತಿಗೆ ಭಾರತದ ಕುರಿತಂತೆ ಹೇಳಲಿಕ್ಕೆ ಈ ಥರ ಚರ್ಚೆ ಮಾಡದ. ಆದರೆ ನರೇಂದ್ರ ಮೋದಿ ಎಂಥ ಮಾಸ್ಟರ್ ಸ್ಟ್ರೋಕ್ ಹೊಡೆದ್ರು ಅಂತಂದರೆ, ಇವರಿಷ್ಟೆಲ್ಲ ಬೈಕೊಂಡು ತಿರುಗಾಡ್ತಾ ಇರಬೇಕಾದಾಗ ಅದೇ ಕಾಂಗ್ರೆಸ್ನಿಂದ ಶಶಿ ತರೂರ್ ತೊಗೊಂಬಂದರು, ಡಿಎಂಕೆಯಿಂದ ಕನ್ನಿಮೋಳಿನ ತೊಗೊಂಬಂದರು, ಆ ಕಡೆಯಿಂದ ಸುಪ್ರಿಯಾ ಸುಳೆನ ತೊಗೊಂಡು ಬಂದರು, ಕೆಲವು BJP MP ಗಳನ್ನು ಸೇರಿಸಿ ಜಗತ್ತಿನ ಕೆಲವು ಪ್ರಮುಖ ರಾಷ್ಟ್ರಗಳಿಗೆ ಕಳಿಸಿಕೊಟ್ಟು ಭಾರತ ಏನು ಮಾಡ್ತು ಅಂತ ಎಕ್ಸ್ಪ್ಲೈನ್ ಮಾಡಿಸಿದ್ರು. ಅದೇ ಕಾಂಗ್ರೆಸ್ ನಾಯಕರುಗಳಲ್ಲಿದ್ದರು. ಜಯರಾಮ್ ರಮೇಶ್ ಏನು ಕೇಳಿದ್ರು ಗೊತ್ತಾ? ಹೆಂಗೆ ಸೆಲೆಕ್ಟ್ ಮಾಡಿದ್ರಿ ನೀವು ಇವ್ರನ್ನೆಲ್ಲ? ನಾವು ಕೊಟ್ಟಿದ್ವಲ್ಲ. ಯಾರ ಹೆಸರು ಕೊಟ್ಟಿದ್ರು ಗೊತ್ತಾ? ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಬೇಕಾದ್ರೆ ಅದು ಯಾರೋ ಖಾನ್ ಇದ್ದಾರಲ್ಲ ಆ ಮನುಷ್ಯ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ನಲ್ಲ, ಅವನನ್ನು ಕಳಿಸ್ಲಿಕ್ಕೆ ರೆಡಿ ಮಾಡ್ಕೊಂಡಿದ್ರು ಅವರು. ಆದರೆ ನರೇಂದ್ರ ಮೋದಿ ಎಂಥ ಟೀಮನ್ನು ಆಯ್ಕೆ ಮಾಡಿಕೊಂಡ್ರು ಅಂತಂದರೆ, ಆ ಟೀಮ್ ವಾಪಸ್ ಬಂದಾಗ ಅವ್ರಿಗೆ ವೆಲ್ಕಮ್ ಕೊಟ್ಟು ತಾವೊಂದು ಕಡೆಯಲ್ಲಿ ಅವ್ರ ಜೊತೆ ಮಾತನಾಡಿದ್ದು, ಪರ್ಸ್ನಲಿ ಅವ್ರ ಜೊತೆ ಹಂಚ್ಕೊಂಡಿದ್ದ ರೀತಿ ಇದೆಯಲ್ಲ, ಒಬ್ಬ ಮುತ್ಸದ್ದಿ ಮಾತ್ರ ಮಾಡ್ಬೋದಾಗಿರುವಂಥ ಕೆಲಸ ಅಂತ ನನಗನ್ಸುತ್ತೆ. ಬಟ್ ನೆನ್ಪಿಟ್ಕೊಳ್ಳಿ, ನನಗೂ ಬಹಳ ಬೇಜಾರಿದೆ, ಯುದ್ಧ ಬಹಳ ಬೇಗ ನಿಂತುಬಿಡ್ತು ಅಂತ. ಇನ್ನೊಂದು ಸ್ವಲ್ಪ ದಿನ ಬಾಕಿ ಇತ್ತು, ಅಷ್ಟು ಆಗ್ಬಿಟ್ಟಿದ್ದಿದ್ರೆ ನಾವು ಏನು ಅಂದ್ಕೊಂಡಿದ್ವೋ ಅದು ಮುಗ್ದೋಗಿರ್ತಿತ್ತು. ಬಟ್ ಏನೋ ಅದು ನಮಗೇನೊಂದು ಸ್ವಲ್ಪ ಕಾಲ ಬಾಕಿ ಇದೆ ಅಂತ ಅನಿಸುತ್ತೆ. ಆದರೆ ನರೇಂದ್ರ ಮೋದಿಯವರ ಇಚ್ಛಾಶಕ್ತಿ ಎಂಥದ್ದಿದೆ ಅಂತಂದರೆ, ಈ ಅವಧಿ ಮುಗಿಯೋದ್ರ ವೇಳೆಗೆ POK ಭಾರತಕ್ಕೆ ಸೇರಿಕೊಂಡ್ರೆ ನೀವು ಯಾರೂ ಅಚ್ಚರಿ ಪಡಬೇಕಾಗಿಲ್ಲ. ಇದು ಬರೆದಿಟ್ಕೊಳ್ಳಿ.
ನೀವು ಇನ್ನು ಒಂದು ವರ್ಷ ಅನ್ನೋದು 1-2 ವರ್ಷ ಅಂತ ನಾನು ಸ್ವಲ್ಪ ಲಾಂಗ್ ಟರ್ಮ್ ಹೇಳ್ತಿದ್ದೀನಿ. ಬಟ್ ಅದಕ್ಕಿಂತ ಮುಂಚೆ ಆದರೆ ಯಾರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಅದಕ್ಕಿಂತ ಮುಂಚೆ ಬಲೂಚಿಸ್ತಾನ ಸೆಪರೇಟ್ ಆದರೆ ಯಾರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಬಾಂಗ್ಲಾದಲ್ಲಿ ಮಹತ್ವದ್ದೇನೋ ಇವತ್ತು ನೆನ್ನೆ ಬಾಂಗ್ಲಾ, ಚೀನಾ ಮತ್ತು ಪಾಕಿಸ್ತಾನ ಸೇರ್ಕೊಂಡು ಏನೋ ಡಿಸ್ಕಷನ್ ಮಾಡ್ತಾ ಇವೆ. ಆದರೆ ಆ ವೇಳೆಗೆ ಪಾಕಿಸ್ತಾನ ಅಮೆರಿಕ ಜೊತೆಗೆ ಸೇರ್ತಾ ಇರುವಂಥ ಲಕ್ಷಣಗಳಿವೆಯಲ್ಲ, ಇದು ಯಾವುದೂ ಕೂಡ ಜಗತ್ತಿನ ದೃಷ್ಟಿಯಿಂದ ಆಗ್ಬೋದಾಗಿರುವಂಥ ಸಂಗತಿಗಳೆಲ್ಲ. ಜಗತ್ತಿನಲ್ಲಿ ಏನೋ ಒಂದು ಭಯಾನಕವಾದ್ದು ನಡೀತಾ ಇದೆ. ಆ್ಯಂಡ್ ವಿ ಆರ್ ಪಾರ್ಟ್ ಆಫ್ ಇಟ್. ಮತ್ತು ಬಿ ಹ್ಯಾಪಿ ದಟ್ ಇಂಡಿಯಾ ಈಸ್ ಇನ್ ಸೇಫರ್ ಹ್ಯಾಂಡ್ಸ್. ಒಬ್ಬ ಒಳ್ಳೆ ವ್ಯಕ್ತಿ ಅಲ್ಲಿ ಕೂತಿದ್ದಾನೆ, ನನ್ನ ದೇಶಕ್ಕೆ ಒಂದು ಚೂರು ತೊಂದರೆ ಆಗದಂತೆ ನೋಡ್ಕೊಳ್ತಾನೆ ಎನ್ನುವಂಥ ವಿಶ್ವಾಸ ನನಗಂತೂ ಇದೆ. ನೀವು ಆ ವಿಶ್ವಾಸವನ್ನು ಇಟ್ಕೊಳ್ಳಿ. ಆದರೆ ಈಗಿರುವಂಥ ದೊಡ್ಡ ಪ್ರಶ್ನೆ ಏನು ಅಂತಂದರೆ, ಅಖಂಡ ಭಾರತ ವಿಶ್ವಾಸಪೂರ್ಣ ಆಗುತ್ತಾ ಅಂತ. ಆಗಬೇಕು ಅಂತಂದರೆ ಬಹಳ ಗಂಭೀರವಾದ ಸಂಗತಿ ಮಿತ್ರರೇ. ಈ ಇಡೀ ಆ ರಾಷ್ಟ್ರವನ್ನು ತೆಗೆದುಕೊಳ್ಬೇಕು ಅಂತಂದರೆ ನಾವು ಪವರ್ಫುಲ್ಲಾಗಿರಬೇಕು. ಚೈನಾ ವಿರೋಧಿಸ್ತಾ ಇದ್ದಂಥ ಟಿಬೆಟನ್ನು ಒಳಗೆ ತಗೋತು, ಒಳಗೆ ಹೋಯ್ತಲ್ಲ. ಯಾಕೆಂತಂದರೆ ಚೈನಾ ವಾಸ್ ಮೋರ್ ಸ್ಟ್ರಾಂಗರ್ ದೆನ್ ಟಿಬೆಟ್. ನಾವು ಸ್ಟ್ರಾಂಗ್ ಆಯಿತು ಅಂತಂದರೆ ಆ ರಾಷ್ಟ್ರಗಳು ಏನಿವೆಯೋ ಅದು ಒಳಕ್ಕೆ ಬಂದರೆ ಸೈಲೆಂಟಾಗಿ ನಮ್ಮ ಜೊತೆ ಸೇರ್ಕೊಂಡು ಹೋಗ್ಬಿಡುತ್ತೆ. ಒಂದು 40-50 ವರ್ಷಗಳಲ್ಲಿ ನಮ್ಮ ಪಾರ್ಟ್ ಆಗಿಬಿಡುತ್ತೆ. ಯಾರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಆ್ಯಂಡ್ ಇಂಡಿಯಾ ಈಸ್ ವೆರಿ ಸ್ಟ್ರಾಂಗ್ ಟುಡೇ. ಇವತ್ತು ಭಾರತ ಜಗತ್ತಿನ 4ನೇ ಶ್ರೀಮಂತ ರಾಷ್ಟ್ರ, ಅತ್ಯಂತ ವೇಗವಾಗಿ ಬೆಳೀತಾ ಇರುವಂಥ ಆರ್ಥಿಕತೆ. ನಮ್ಮ ವಿದೇಶಾಂಗ ಉಳಿಕೆ ಏನಿದೆ, ಫಾರೆಕ್ಸ್ ರಿಸರ್ವ್ ಅಂತ ಏನು ಕರಿತೀವಿ, ವಿದೇಶಿ ವಿನಿಮಯ ಉಳಿಕೆ $700 ಬಿಲಿಯನ್ ದಾಟಿದೆ. ಫ್ಯೂಯಲ್ ಪ್ರೈಸ್ ಜಗತ್ತಿನಲ್ಲೆಲ್ಲ ಜಾಸ್ತಿ ಆಗುತ್ತೆ. ಇಂಡಿಯಾ ಮಾತ್ರ ಕಳೆದ ಅನೇಕ ವರ್ಷಗಳಿಂದ ಮೇಂಟೈನ್ ಮಾಡ್ಕೊಂಡು ಕೂತಿದೆ. ಯಾಕೆ ಅಂತಂದರೆ ಅತ್ಯಂತ ಬ್ರಿಲಿಯಂಟ್ ಆಗಿರುವಂಥ ಪ್ಲ್ಯಾನ್. ಇದಕ್ಕೊಂದು ಆ್ಯಡ್ ಮಾಡ್ತೀನಿ. ಅಂಡಮಾನ್ನಲ್ಲಿ ಗಯಾನಾದಷ್ಟೇ ಇರಬಲ್ಲಷ್ಟು ಒಂದು ದೊಡ್ಡ ನಿಧಿ, ತೈಲ ನಿಧಿ ನಮಗೆ ಸಿಕ್ಕಿದೆ. ಇದು ಭಾರತದ ಆತ್ಮನಿರ್ಭರತೆಯನ್ನು ಹೆಚ್ಚಿಸುತ್ತೆ. ಭಾರತ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಎನ್ನುವಂಥ ವಿಶ್ವಾಸ ನನಗಿದೆ. ರೇರ್ ಅರ್ತ್ ಮೆಟೀರಿಯಲ್ ಭಾರತ ತಂದೆ ಸಾಮರ್ಥ್ಯವನ್ನು ತೋರಿಸ್ತಾ ಇದೆ. ಭಾರತ ಚಿಪ್ ಮ್ಯಾನುಫ್ಯಾಕ್ಚರಿಂಗಿಗೆ ಬಂದಿದೆ. ಎಲ್ಲ ದಿಕ್ಕಲ್ಲೂ ಭಾರತ ಮುಂದುವರಿತಿದೆ. ಅಷ್ಟೇ ಅಲ್ಲ, ಇವತ್ತು ಭಾರತ ಶಸ್ತ್ರಾಸ್ತ್ರಗಳ ಎಕ್ಸ್ಪೋರ್ಟ್ ಹೆಂಗೆ ಮಾಡ್ತಿದೆ ಅಂತಂದರೆ, ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದಾಗ 2,000 ಕೋಟಿ ರೂಪಾಯಿ ಇತ್ತು, ಇವತ್ತು 24,000 ಕೋಟಿ ರೂಪಾಯಿ ಎಕ್ಸ್ಪೋರ್ಟ್ ಮಾಡ್ತಿದ್ದೀವಿ. ನರೇಂದ್ರ ಮೋದಿ ಹೇಳ್ತಾರೆ 2030 ವೇಳೆಗೆ 50,000 ಕೋಟಿ ರೂಪಾಯಿ ಮಾಡ್ತೀವಿ, 2050 ವೇಳೆಗೆ ಜಗತ್ತಿನ ಹೈಯೆಸ್ಟ್ ಎಕ್ಸ್ಪೋರ್ಟರ್ ನಾವು ಆಗ್ತೀವಿ ಅಂತ ಒಂದು ವಿಶ್ವಾಸ ನಮಗೆ ಬಂದಿದೆಯಲ್ಲ, ಇದು ಸಾಮಾನ್ಯವಾದ ಸಂಗತಿಯಲ್ಲ. ಡೆಫಿನೆಟ್ಲಿ ಭಾರತ ಶಕ್ತಿಶಾಲಿ ಆಗುತ್ತೆ. ಶಕ್ತಿಶಾಲಿ ಯಾರಾಗ್ತಾರೋ ಅವ್ರ ಮುಂದೆ ಎಲ್ಲರೂ ತಲೆಬಾಗ್ತಾರೆ. ಅಂತ ಶಕ್ತಿಶಾಲಿ ಆಗೋದಕ್ಕೆ ಬೇಕಿರುವಂಥ ಕೆಲಸ ಮಾಡೋಣ. ಮತ್ತು ಎರಡನೇದು, ಭಾರತದಲ್ಲಿ ಹಿಂದೆಂದಿಗಿಂತಲೂ ಇಲ್ಲಿ ತುಂಬ ಜನ ಹಿರಿಯರಿದ್ದೀರಿ, ನನಗಿಂತ ಹಿರಿಯರಿದ್ದೀರಿ. ನೀವು ತರುಣರಾಗಿದ್ದಾಗ ಹಿಂದುತ್ವದ ಜಾಗೃತಿ ಏನಿತ್ತೋ ಅದಕ್ಕಿಂತ ಜಾಸ್ತಿ ಹಿಂದುತ್ವದ ಜಾಗೃತಿ ಇವತ್ತಿದೆ ಅಂತ ನಾನಂತೂ ಒಪ್ತೀನಿ. ನಿಮ್ಮ ಚಪ್ಪಾಳೆ ನಾನು ಇದಕ್ಕೆ ಒಪ್ಪಿಗೆ ಅಂತ ಭಾವಿಸ್ತೀನಿ. ನೀವು ಕಾಲೇಜಿಗೆ ಹೋಗ್ತಿರುವಾಗ ನಿಮ್ಮ ಖಯಾಲಿಗಳು, ನಿಮ್ಮ ಚಿಂತನೆಗಳು ಏನಿದ್ವೋ, ಆದರೆ ಇವತ್ತಿನ ಹುಡುಗನಿಗೆ ಎದೆ ಒಬ್ಬಿಸ್ಕೊಂಡು ಹೋಗ್ತಾನವನು. ಅವನು ಭಾರತದ ಕುರಿತಂತೆ ಒಂದು ಗೌರವ ಇಟ್ಕೊಂಡು ಹೋಗ್ತಾನೆ. ನಾವು ರಾಮ ಮಂದಿರದ ನಿರ್ಮಾಣ ಮಾಡ್ಕೊಂಡಿದ್ದೀವಿ. ನಾವು ಇವತ್ತು ಕಾಶಿ ವಿಶ್ವನಾಥನ ಕಾರಿಡಾರ್ ಆಗಿದ್ವಿ. ಸಂಭಲ್ನಲ್ಲಿ ಇವರು ಅಟ್ಯಾಕ್ ಮಾಡಲಿಕ್ಕೆ ಅಂತ ಹೋದಾಗ ವಿಷ್ಣು ಜೈನರಿಗೆ ಇಡೀ ಯೋಗಿ ಆದಿತ್ಯನಾಥರ ಸರ್ಕಾರ ಹೆಂಗೆ ನಡ್ಕೊಳ್ತು ಅಂತಂದರೆ, ಯಾವುದ್ಯಾವುದೋ ಆಕ್ರಮಣಕಾರರ ಕಾಲದಲ್ಲಿ ನಿರ್ಮಾಣವಾಗಿದ್ದ ಕಟ್ಟಡಗಳಿವೆಯೋ ಅವನ್ನೆಲ್ಲ ಕೆಡವಿ ಬಿಸಾಕಿ ಹಳೆಯ ಮಂದಿರಗಳನ್ನು ವಾಪಸ್ ಉಳಿಸುವಂತ ಪ್ರಯತ್ನ ಸಂಬಲ್ನಲ್ಲಾಗಿದೆ. ಸೊ ಇವೆಲ್ಲವನ್ನು ನೋಡ್ತಾ ಇದ್ರೆ ಭಾರತದಲ್ಲಿ ಹಿಂದುತ್ವದ ಜಾಗೃತಿಯೂ ಆಗ್ತಾ ಇದೆ. ಹಳೆಯದಕ್ಕೆ ಮರಳಬೇಕು ಅಂತ ನಾವೇನು ಕಲ್ಪನೆ ಕಟ್ಕೊಳ್ತಿದ್ದೀವೋ ಆ ದಿಕ್ಕಿನ ಕಡೆ ಭಾರತ ಹೋಗ್ತಿದೆ. ಇಸ್ಲಾಂ ಪರಿವರ್ತನೆಯ ಮಹಾಪರ್ವದಲ್ಲಿದೆ. ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ ಹೇಳಿದರೆ, ಬುರ್ಕಾ ಹಾಕಲೇಬೇಕು ಅಂತ ಇಲ್ಲಿನ ಮುಸ್ಲಿಂ ಹೆಣ್ಣು ಮಕ್ಕಳ ಮೇಲೆ ಮುಸಲ್ಮಾನರು ತಲೆ ಮೇಲೆ ಕೂತ ಹೇಳ್ತಾರೆ. ಆದರೆ ಸ್ವತಃ ಇಸ್ಲಾಂ ಎಲ್ಲಿ ಹುಟ್ಟಿತೋ ಅಲ್ಲಿ ಇನ್ನು ಮುಂದೆ ಬುರ್ಕಾ ಹಾಕಬೇಕಾಗಿಲ್ಲ ಅಂತ ರೂಲ್ ತಂದಾಗಿದೆ. ಮೊಹಮ್ಮದ್ ಬಿನ್ ಜಾಯದ್ ಏನು ಅದ್ಭುತವಾದ ಲೀಡರ್ ಗೊತ್ತೇನು? ಆತ ಹೇಳ್ತಾನೆ ಇಸ್ಲಾಂ ಪರಿವರ್ತನೆಯ ಕಡೆಗೆ ಹೋಗಬೇಕು, ಇಸ್ಲಾಂ ಪ್ರಗತಿಶೀಲವಾಗಬೇಕಾಗಿರುವಂಥ ಅಗತ್ಯ ಇದೆ ಅಂತ. ಆ ಪ್ರಗತಿಶೀಲತೆಯ ಕಡೆಗೆ ಇಸ್ಲಾಮನ್ನು ತೆಗೆದುಕೊಂಡು ಹೋಗುವಂಥ ಪ್ರಯತ್ನ ಆತ ಮಾಡ್ತಿದ್ದಾನೆ. ಅದರ ಪರಿಣಾಮವಾಗಿ ಅಲ್ಲಿಗ ಬೈಕ್ ರೈಡ್ ಮಾಡ್ತಾರೆ, ಅಲ್ಲಿ ಓಪನ್ ಆಗಿ ಸಂಗೀತ ಶುರುವಾಗೋಗಿದೆ. ನಿಧಾನವಾಗಿ ಇಸ್ಲಾಂ ಹೊಸತನವನ್ನು ಅಪ್ಪಿಕೊಳ್ಳುವಂಥ ಪ್ರಯತ್ನ ಇದೆಯಲ್ಲ, ಅದು ಸ್ವಲ್ಪ ತಡವಾಗಾದರೂ ಭಾರತದ ಮೇಲೆ ಆ ಗಾಳಿ ಬೀಸಲಿಕ್ಕಿದೆ. ಆ ಗಾಳಿ ಬೀಸಿದರೆ ಭಾರತದಲ್ಲಾಗುವಂಥ ಬದಲಾವಣೆಯನ್ನು ನೀವು ನೋಡಲಿಕ್ಕಿದ್ದೀರಿ. ಮತ್ತು ಕೊನೆಯದಾಗಿ ಈ ವಿಚಾರದಲ್ಲಿ ಭಾರತದಲ್ಲಿ ಆಕ್ರಮಣಕಾರರ ಸಂಕೇತವಾಗಿ ಇದುವರೆಗೂ ನಿಂತವರ ಕೊನೆಯ ದಿನಗಳು ಬಂದಿವೆ ಅಂತ. ಆಕ್ರಮಣಕಾರರ ಸಂಕೇತ ಅಂತ ನಾನು ಯಾಕೆ ಹೇಳ್ತೀನಿ ಗೊತ್ತಾ? ಭಾರತದ ಮೊದಲ ಪ್ರಧಾನಿ ಯಾರು ಅಂತ ನೀವೇನಾದರೂ ಕೇಳಿದರೆ ಭಾಳ ಜನ ಜವಾಹರ್ಲಾಲ್ ನೆಹರು ಅಂತಾರೆ. ನಾನು ಮೌಂಟ್ ಬ್ಯಾಟನ್ ಅಂತೀನಿ, ಅವನು ಮೊದಲನೇ ಪ್ರಧಾನಿ ಇದ್ದಂಗೆ. ಅಥವಾ ಬ್ರಿಟಿಷರ ಕೊನೆಯ ವೈಸ್ರಾಯ್ ಯಾರು ಅಂತ ಕೇಳಿದರೆ ನಾನು ಜವಾಹರ್ಲಾಲ್ ನೆಹರು ಅಂತೀನಿ. ಬ್ರಿಟಿಷರು ಏನೇನು ಮಾಡಬೇಕು ಅಂದ್ಕೊಂಡ್ರೋ ಭಾರತಕ್ಕೆ ಅವೆಲ್ಲವನ್ನು ಬ್ರಿಟಿಷರಿಗಿಂತ ಚೆನ್ನಾಗಿ ಜವಾಹರ್ಲಾಲ್ ನೆಹರು ಮಾಡಿಬಿಟ್ರು.
ನಮಗೂ ಏನಾಗ್ಬಿಡ್ತು ಅಂದರೆ ಇವರು ನಮ್ಮವರಲ್ವಾ, ನಮ್ಗೆ ಒಳ್ಳೇದು ಮಾಡ್ತಾರೆ ಅಂದ್ಕೊಂಡೇ ಕೂತ್ಕೊಂಡ್ವಿ. ಯಾವಾಗ ಟಿಬೆಟ್ ಹೋಯ್ತೋ ಗೊತ್ತಾಗಲಿಲ್ಲ, ಯಾವಾಗ POK ಹೋಯ್ತೋ ಗೊತ್ತಾಗಲಿಲ್ಲ, ಯಾವಾಗ ಅಕ್ಸೈ ಚಿನ್ ಹೋಯ್ತೋ ಗೊತ್ತಾಗಲಿಲ್ಲ, ಯಾವಾಗ ಸಿಕ್ಕಿಂ ಹೋಗೇ ಬಿಡ್ತಿತ್ತೋ ಗೊತ್ತಾಗಲಿಲ್ಲ. ಇವರೆಲ್ಲರೂ ಸೇರ್ಕೊಂಡು ನಂಗೆ ವ್ಯವಸ್ಥಿತವಾಗಿ ಮಾಡಿದರು. ಆದರೆ ಆ ಕಾಂಗ್ರೆಸ್ಸು ಇವತ್ತು ನಿಧಾನವಾಗಿ ತನ್ನ ಸತ್ವವನ್ನು ಕಳ್ಕೊಳ್ತಾ ಹೋಗ್ತಾ ಇರೋದು ನೋಡಿದರೆ ಭಾರತ ಅರಳುತ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಂದೇಶ ಇಲ್ಲ ಅಂತ ನನಗನ್ಸುತ್ತೆ. ಇನ್ನು ನಮಗೇನು ಸವಾಲಿದೆ? ಬರೀ ಸರ್ಕಾರ ಮಾಡಿದರೆ ಆಯ್ತಾ ಅಂತ ಕೇಳಿದರೆ, ಜಾತಿ ಹಿಂದೂ ಧರ್ಮದಲ್ಲ, ಅಥವಾ ಜಾತಿಯ ಮೇಲೋಗರಗಳು ಹಿಂದೂ ಧರ್ಮದ್ದಲ್ಲ, ಮಧ್ಯದಲ್ಲೆಲ್ಲೋ ಸೇರಿಕೊಂಡಿರೋದು. ನಾವಿನ್ನೂ ಹಿಡ್ಕೊಂಡು ತೂಗಾಡ್ತಿದ್ದೀವಲ್ಲ, ನನ್ನ ಜಾತಿಯವನಿಗೆ ಓಟ್ ಹಾಕಬೇಕು, ನನ್ನ ಜಾತಿ ಗೆಲ್ಲಿಸ್ಕೋಬೇಕು. ಇದು ಈ ಕಲ್ಪನೆಯಿಂದ ಆಚೆ ಬರೋದು ಯಾವಾಗ? ನಾನು ಹಿಂದೂ ಎನ್ನುವಂಥ ಭಾವನೆಯಿಂದ ಒಟ್ಟಾಗೋದಕ್ಕೆ ನಾವು ಮೋದಿ ಮಾಡೋ ಕೆಲಸ ಮಾಡ್ತಿರ್ತಾರೆ ಬಿಡಿ, ನಾವು ಮಾಡದೆ ಹೋದರೂ ಅವ್ರು ಮಾಡ್ತಿರ್ತಾರೆ. ಬಟ್ ನನ್ನ ಮತ್ತು ನಿಮ್ಮ ಜವಾಬ್ದಾರಿ ಇದೆ. ಯಾಕೆ ಹೇಳ್ತೀನಿ ಗೊತ್ತೇನು? ಇನ್ನು ಸ್ವಲ್ಪ ದಿನ ಕಳೆದರೆ ಅಥವಾ ಕೆಲವು ತಿಂಗಳುಗಳು ಕಳೆದರೆ ಈ ಇಸ್ಲಾಂನಲ್ಲಿ ಬದಲಾವಣೆಯ ಗಾಳಿ ಏನು ಬೀಸುತ್ತೋ ಅದರ ಪ್ರಭಾವಕ್ಕೊಳಗಾಗಿ ಅನೇಕರು ಮಾತೃಧರ್ಮಕ್ಕೆ ಮರಳಬೇಕು ಅಂತ ಸಿದ್ಧವಾದರೆ ಸ್ವೀಕಾರ ಮಾಡಲಿಕ್ಕೆ ಸಿದ್ಧ ಇದ್ದೀರೇ ನೀವು? ನಾವು ತಯಾರಾಗಬೇಕಲ್ಲ. ನಮ್ಮ ಒಳಗಿಂದ ಒಂದು ರಿಫಾರ್ಮೇಷನ್ ಬರಬೇಕಾಗಿದೆಯಲ್ಲ. ಮೊನ್ನೆ ಸಂತರು ಸೇರಿದ್ದನ್ನು ನಾನು ನೋಡ್ತಿದ್ದೆ. 1070 ಸಂತರು ಒಂದೇ ಕಡೆ ಬೆಂಗಳೂರಿನಲ್ಲಿ ಸೇರಿ ಒಂದಷ್ಟು ನಿರ್ಣಯಗಳನ್ನು ತೆಗೆದುಕೊಂಡಿದ್ದಾರೆ. ದೇಶದ ಎಲ್ಲ ಕಡೆಯಿಂದ ಬಂದಿದ್ದಾರೆ. ಐ ಥಾಟ್ ಟೈಮ್ ಬಂದಿದೆ ಈಗ ಅಂತ, ಒಂದು ಹೊಸ ಬದಲಾವಣೆಗೆ ಹಿಂದುತ್ವವು ತನ್ನನ್ನು ತಾನು ತೆರೆದುಕೊಳ್ತಾ ಇದೆ ಅಂತ. ನಾವು ಸಿದ್ಧರಾಗೋಣಲ್ಲ. ಅದಕ್ಕೆ ಯಾವ ಬದಲಾವಣೆ ಬರಬೇಕಾಗಿದೆಯೋ ಅದಕ್ಕೊಂದು ಪ್ರಯತ್ನ ನಾವು ಮಾಡೋಣ. ಇನ್ನು ಎರಡನೇದು, ಸಂಸ್ಕೃತಿಯ ಬೇರುಗಳನ್ನು ಅರಿತ ನವಪೀಳಿಗೆಯನ್ನು ನಿರ್ಮಾಣ ಮಾಡ್ಬೋದಾ? ಮೊಬೈಲ್ ಕೈಯಲ್ಲಿ ಇಟ್ಕೊಂಡು ರೀಲ್ಗಳಲ್ಲಿ ಕಳೆದು ಹೋಗಿರುವಂಥ ಪೀಳಿಗೆಯನ್ನು ಎಳಕೊಂಡು ಬಂದು ಈ ರಾಷ್ಟ್ರಕ್ಕೋಸ್ಕರ ತನ್ನನ್ನು ತಾನು ಸಮರ್ಪಿಸಿಕೊಳ್ಳಬಲ್ಲಂಥ, ರಾಷ್ಟ್ರವನ್ನು ಅರಿಯಬಲ್ಲಂಥ ಒಂದು ಸಮರ್ಥವಾಗಿರುವಂಥ ಪ್ರಜೆಗಳನ್ನು ನಿರ್ಮಾಣ ಮಾಡಬಹುದಾ? ಈ ರಾಷ್ಟ್ರಕ್ಕೆ ಸಮರ್ಥವಾಗಿರುವಂಥ ಕುಶಲ ಕಾರ್ಮಿಕರು ಬೇಕಾಗಿದ್ದಾರೆ. AI ಯುಗ ಬರ್ತಿದೆ. AI ಯುಗ ಸುನಾಮಿಯಂತೆ ಬರುತ್ತಲ್ಲ, ಆ ಸುನಾಮಿಯನ್ನು ಎದುರಿಸಲಿಕ್ಕೆ ಭಾರತದ ಟೆಕ್ನಿಷಿಯನ್ಗಳು ಕೆಲಸ ಮಾಡಬೇಕಲ್ಲ. ನಮ್ಮ ಮಕ್ಕಳನ್ನು ಅದಕ್ಕೋಸ್ಕರ ನಿರ್ಮಾಣ ಮಾಡಲಿಕ್ಕಾಗತ್ತಾ? ಯೋಚನೆ ಮಾಡಿ, ಅದಕ್ಕೆ ತಕ್ಕಂತೆ ಮಾಡಬೇಕಾಗಿದೆ. ಇನ್ನು ಕೊನೆಯದಾಗಿ, ಶಸ್ತ್ರ ಶಾಸ್ತ್ರ ಎರಡರ ಸಮಾಗಮಕ್ಕೆ ನಮ್ಮ ಮಕ್ಕಳನ್ನು ತಯಾರು ಮಾಡಲಿಕ್ಕಾಗತ್ತಾ? ಬರೀ ಶಾಸ್ತ್ರ ಓದ್ಕೊಂಡಿದ್ರೂ ಆಗೋದಿಲ್ಲ. ಅವ್ರಿಗೆ ಶಸ್ತ್ರವನ್ನು ಹಿಡಿಯೋದನ್ನು ಹೇಳ್ಕೊಡ್ಬೇಕು. ಶಸ್ತ್ರ ಹಿಡಿಬೇಕು ಅಂತಂದರೆ ಯಾರನ್ನೋ ಕೊಲ್ಲಬೇಕು ಅಂತಲ್ಲ, ಹಿಂದುವಿನ ರಕ್ತದಲ್ಲಿ ಇಲ್ಲ ಅದು. ಆದರೆ ನಮ್ಮ ರಕ್ತದಲ್ಲಿ ಏನಿದೆ ಅಂತಂದರೆ, ಆತ್ಮರಕ್ಷಣೆಯ ವಿಚಾರ ಬಂದಾಗ ಹಿಂದೂ ತಲೆ ತಗ್ಗಿಸದೇ ಇರುವಂತೆ, ದೇಶದ ಕರೆ ಬಂದಾಗ, ಅಗತ್ಯ ಬಂದಾಗ ನಾನು ಸಿದ್ಧವಾಗಿದ್ದೀನಿ ಅಂತ ಹೇಳಬಲ್ಲಂಥ ತರುಣರನ್ನು ನಾವು ಸಮಾಜಕ್ಕೆ ಕೊಡಲಿಕ್ಕೆ ಸಾಧ್ಯವಾ? ತಂದೆ ತಾಯಂದರು ಈ ಕುರಿತಂತೆ ಆಲೋಚನೆ ಮಾಡಲಿಕ್ಕೆ ಸಾಧ್ಯವಾ? ಒಂದು ಸಲ ಆಂತರಿಕವಾಗಿ ಗಟ್ಟಿಯಾಗಿರುವಂಥ ಇಂಥ ಸಮಾಜವನ್ನು ಕಟ್ಟಿ ನೋಡಿ, ಹೊರಗಡೆಯಿಂದ ಯಾರ್ಯಾರು ಬರ್ತಾರೋ ಎಲ್ಲರೂ ಸೈಲೆಂಟಾಗಿ ನಮಗೆ ಪೂರಕವಾಗಿಯೇ ನಡ್ಕೊಳ್ತಾ ಹೋಗ್ತಾರೆ. ಅಯ್ಯೋ, ಇನ್ನೂ ಅಷ್ಟು ಜನ ಮುಸಲ್ಮಾನರು ಬಂದರೆ ಹೆಂಗಪ್ಪ, ಇಷ್ಟು ಜನ ಬಂದರೆ ಹೆಂಗಪ್ಪ ಅಂತ ತಲೆ ಕೆಡಿಸ್ಕೊಳ್ಬೇಡಿ. ನೀವು ಸ್ಟ್ರಾಂಗ್ ಆಗಿದ್ದರೆ ಬಂದವರೆಲ್ಲರೂ ಪೂರಕವಾಗಿ ಜೋಡಿಸ್ಕೊಳ್ತಾ ಹೋಗ್ತಾರೆ. ಸ್ಟ್ರೆಂತನ್ನು ಪಡ್ಕೊಳ್ಳೋದು ಹೇಗೆ ಅನ್ನೋದ್ರ ಕುರಿತಂತೆ ನಾವು ಗಮನ ಹರಿಸೋಣ ಅಂತ. ನಾನು ಯಾಕೆ 3 ದಿನ ಇದೊಂದು ವಿಚಾರವನ್ನು ಆರಿಸಿಕೊಂಡೆ ಅಂತಂದರೆ, ಈಗ ಟೈಮ್ ಬಂದಿದೆ, ಈ ಸ್ಟ್ರೆಂತನ್ನು ಬಲಗೊಳಿಸಿಕೊಳ್ಳುವಂಥ ಟೈಮ್ ಬಂದಿದೆ. ಹಾರ್ಡ್ಲಿ ಇನ್ನೊಂದು 2-3 ವರ್ಷ ಎಂತೆಂಥ ಬದಲಾವಣೆಗಳು ಜಗತ್ತಿನಲ್ಲಿ ಆಗುತ್ತೋ ಅದೆಲ್ಲವನ್ನೂ ನಾವು ನೋಡ್ಲಿಕ್ಕೆ ಸಿಗುತ್ತೆ. 2025 ಎಷ್ಟು ಕಿರಿಕಿರಿ ಆಗಿಬಿಟ್ಟಿದೆ ಅಂದರೆ, ಇನ್ನೂ 6 ತಿಂಗಳು ಬಾಕಿ ಇದೆಯಲ್ಲಪ್ಪ ಈ 2025ರಲ್ಲಿ ಅಂತ ಟೆನ್ಷನ್ ಶುರುವಾಗಿದೆ ಅನೇಕರಿಗೆ. ಇನ್ನೂ ಅನೇಕ ಬದಲಾವಣೆಗಳನ್ನು ನಾವು ನೋಡಲಿಕ್ಕಿದ್ದೀವಿ, ಭಾರತದಲ್ಲೂ ಆಗಲಿಕ್ಕಿದೆ. ಅಂಥ ಹೊತ್ತಿನಲ್ಲಿ ಈ ರಾಷ್ಟ್ರದ ಪರಂಪರೆಗೆ ಪಕ್ಕಾಗಿ ನಡ್ಕೊಳ್ತಾ ಅದಕ್ಕೆ ತಕ್ಕಂತೆ ಬೆಳೆದು ನಿಲ್ಲುವಲ್ಲಿ ನಾನು ನೀವು ಬಲವಾಗಿ ನಿಲ್ಲಬೇಕಾದಂಥ ಅಗತ್ಯ ಇದೆ. ಆ ಪ್ರಯತ್ನವನ್ನು ನಾವೆಲ್ಲರೂ ಪ್ರೀತಿಯಿಂದ ಮಾಡೋಣ ಅಂತ ಕೇಳುವುದರೊಂದಿಗೆ ನನ್ನ ಮಾತು ಮುಗಿಯುತ್ತೆ. ಈ ಇಡೀ ಕಾರ್ಯಕ್ರಮಕ್ಕೆ, ಇಷ್ಟು 3 ದಿನಗಳ ಕಾರ್ಯಕ್ರಮದಲ್ಲಿ ನಾನು ಬಳಸಿರುವಂಥ ಎಲ್ಲ ಪುಸ್ತಕಗಳ ಲಿಸ್ಟ್ ಇಲ್ಲಿದೆ. ದ ಸ್ಟೋರಿ ಆಫ್ ಇಸ್ಲಾಮಿಕ್ ಇಂಪೀರಿಯಲಿಸಮ್, ಹಿಂದೂ ಟೆಂಪಲ್ಸ್, ವಾಟ್ ಹ್ಯಾಪನ್ ಟು ದೆಮ್, ಅರುಣ್ ಶೌರಿದು, ಸೀತಾರಾಮ್ ಗೋಯಲ್ರದು, ಸಾವರ್ಕರ್ದು ಎಲ್ಲ ಪುಸ್ತಕಗಳ ಲಿಸ್ಟ್ ಇದೆ. ಯಾರಿಗಾದರೂ ನಾನು ಇದನ್ನು ಓದಬೇಕು, ಮುಂದುವರಿಸಬೇಕು ಅಂತಂದರೆ ಡೆಫಿನೆಟ್ಲಿ ಇದನ್ನು ಓದ್ಬೋದು. ಕುಂದಾಪುರದ ಬಗ್ಗೆ ನನಗೊಂದು ಅಭಿಮಾನ ಯಾವಾಗಲೂ ಇದೆ. ಯಾಕೆ ಅಂತಂದರೆ, ದೊಡ್ಡ ದೊಡ್ಡ ಕೆಲಸಗಳು ನಾವು ಏನೇ ಮಾಡಿದಾಗಲೂ ಅದಕ್ಕೆ ಮೂಲ ನೆಲೆ ಕುಂದಾಪುರ ಯಾವಾಗಲೂ ಆಗಿದೆ. ನನಗೆ ಜಾಗೋ ಭಾರತ್ ಹೊಸ ಸ್ವರೂಪವನ್ನು ಪಡ್ಕೊಳ್ಳೋ ಸಂದರ್ಭದಲ್ಲಿ ಕುಂದಾಪುರದಲ್ಲೇ ಅದರ ಕಾರ್ಯಕ್ರಮ ಆಗಿತ್ತು. ಕಳೆದ ಬಾರಿ ಇನ್ನೂ ಮಲಗಿದರೆ ಏಳುವಾಗ ಭಾರತವಿರುವುದಿಲ್ಲ, ಕುಂದಾಪುರವೇ ಅದಕ್ಕೆ ಶುರುವಾಗಿತ್ತು. ಈ ಬಾರಿ ನಾವು ಈ ಪ್ರಯತ್ನ ಏನು ಮಾಡ್ತಿದ್ದೀವೋ ಅದಕ್ಕೂ ಕುಂದಾಪುರವೇ ನಾಂದಿಯಾಗಿದೆ. ನೀವೆಲ್ಲರೂ ತೋರಿಸಿರುವಂಥ ಈ ಪ್ರೀತಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ, ಒಂದು ಸಲ ಒಂದು ಹೊಸದಾಗಿ ಅಖಂಡ ಭಾರತಕ್ಕೊಂದು ಜೈಕಾರ ಹಾಕೋಣ. ಅಖಂಡ ಭಾರತಕ್ಕೆ, ಅಖಂಡ ಭಾರತಕ್ಕೆ, ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ವಂದೇ ವಂದೇ. ಜೈ ಹಿಂದ್. ದಯಮಾಡಿ ಚಕ್ರವರ್ತಿ ಅಣ್ಣನವರು ವೇದಿಕೆ ಮೇಲೆ ಆಸನರಾಗಬೇಕಂತ ಕೇಳ್ಕೊಳ್ತಾ ಇದ್ದೇನೆ.